हाँ विचार सागर ವಿಚಾರ ಸಾಗರದ 6ನೇ ಸ್ತರಂಗದಲ್ಲಿ 380ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಯಾಕೂ ಧ್ವನಿ ಸರಳಿಲ್ಲ. ವಿಚಾರ ಸಾಗರ 6ನೇ ಸ್ತರಂಗ 380ನೇ ಅಂಕದಿಂದ. ಇದಕ್ಕಿಂತ ಮೊದಲು ಏನು ವಿಷಯ ನಡೀತು ಅಂತ ಕೇಳಿದರೆ, ಸಮಸಮುಚ್ಚಯವಾದಿ ಅವನು ಶಂಕ ಮಾಡಿದ್ದ, ನೀವು ಜ್ಞಾನದಿಂದ ಮುಕ್ತಿ ಹೇಳ್ತೇನೆಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಜ್ಞಾನ ಆಗ್ಬೇಕಾದ್ರೆ, ನೀವು ಮೋಕ್ಷ ಆಗ್ಬೇಕಾದ್ರೆ ಅದು ಕರ್ಮ ಉಪಾಸನೆಗಳಿಂದನೇ ಆಗ್ತದ ಅಂತ ಹೇಳಿ ಅವನು ಹೇಳಿ. ಅದಕ್ಕೀಗ ಕೇವಲ ಕರ್ಮದಿಂದ ಆಗಲಿ ಅಥವಾ ಉಪಾಸನಾದಿಂದ ಮೋಕ್ಷ ಆಗೋದಿಲ್ಲ ಅಂತೇಳಿ ಅದಕ್ಕೆ ಉತ್ತರ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಅದರಿಂದ ಹಾಕೋದಕ್ಕಿಂತ ಕೇವಲ ಜ್ಞಾನ ಹೇ, ಜ್ಞಾನಾದೇವತು ಕೈವಲ್ಯಂ ಅಂತ ಶ್ರುತಿ ಹೇಳುತ್ತದೆ ಅಂತ ಹೇಳ್ಕೊಂಡು ಬಂದ್ರು. ಅದಕ್ಕೆ ಅವ ಏನು ಪ್ರಶ್ನೆ ಮಾಡಿದ್ದ ಅದಕ್ಕೆ ಉತ್ತರ ವೇದಾಂತಿಗಳು ಹೇಳಿದರು. ಈಗ ಮತ್ತೆ ಅವ ಶಂಕ ಮಾಡುತ್ತಾನೆ. ಏನತ್ ಶಂಕ ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ಕರ್ಮ ಅವರ ಉಪಾಸನಾ ಮೋಕ್ಷಕ್ಕೆ ಹೇತುವೇ. ನೀವು ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತೀರಿ, ಆದರೆ ಆ ನಿಮ್ಮ ಜ್ಞಾನಕ್ಕೂ ಮತ್ತು ಮೋಕ್ಷಕ್ಕೂ ಕರ್ಮ ಉಪಾಸನೆಗಳೇ ಕಾರಣದವು. ಪೂರ್ವ ಪಕ್ಷಿ ಹೇಳ್ತಾನೆ, ಅರ್ಥಾತ್ ಸಮಸमुच्चयवादी भर्तृ प्रपंच प्राचीन वृत्तिकार पूर्व पक्षी कोई कर्म उपासना सहित ज्ञान को मोक्ष का हेतु अंगीकार करे. कोई अंदरे यारू 422ನೇ ಟಿಪ್ಪಣಿ ಕೊಟ್ಟಿದ್ದಾರೆ. 422ನೇ ಟಿಪ್ಪಣಿಯಲ್ಲಿ ಕೋಯಿ ಅಂದರೇನು? ಭರ್ತೃ ಪ್ರಪಂಚ ನಾಮಕ ಪ್ರಾಚೀನ ವೃತ್ತಿಕಾರ. ಭರ್ತೃ ಪ್ರಪಂಚ ಅವನ ಹೆಸರು. ಪ್ರಾಚೀನ ವೃತ್ತಿ ಅನ್ನೋದು ಅವನು ಬರೆದ ಗ್ರಂಥ. ಆದ್ದರಿಂದ ಪ್ರಾಚೀನ ವೃತ್ತಿಕಾರ ಅಂತ ಹೇಳಿದರೆ, ಬ್ರಹ್ಮಸೂತ್ರಕ್ಕೆ ಟೀಕಾಕರ್ತ. ಅವನು ಬ್ರಹ್ಮಸೂತ್ರಕ್ಕೂ ಕೂಡ ಟೀಕಾ ಬರೆದಿದ್ದಾನೆ. ಶಂಕರಾಚಾರ್ಯ ಅದನ್ನು ಖಂಡನೆ ಮಾಡ್ಯಾರ. ಸಮುಚ್ಚಯವಾದಿ ಭಯ ಹೈ ತಾಕೆ ಅನ್ಸಾರಿ, ಯಾರು ಸಮಸಮುಚ್ಚಯದಿಂದಲೇ ಮೋಕ್ಷ ಹೇಳ್ತಾರೆ, ಅದು ಅವನು ಇಲ್ಲಿ ಶಂಕ ಮಾಡ್ತಕ್ಕಂಥವನು ಅವನಿದ್ದಾನೆ. ಕೋಯಿ ಅಂದ್ರೆ ಆ ಸಮಸಮುಚ್ಚಯವಾದಿ, ಜ್ಞಾನ ಕರ್ಮ ಸಮುಚ್ಚಯದಿಂದ ಮೋಕ್ಷ ಹೇಳುವವ. कर्म उपासना सहित ज्ञान को मोक्ष का हेतु अंगीकार करे. कर्म उपासना ಜ್ಞಾನ ಇವು ಮೂರು ಇದ್ದಾಗ ಮೋಕ್ಷ ಆಗುತ್ತದೆ. ತಾಕೆ ವಿಷಯ ಯುಕ್ತಿ ದೃಷ್ಟಾಂತ ಬಿ ಕಹೆ. ಇದರ ಬಗ್ಗೆ ಬರೀ ಹಾಗೆ ಹೇಳೋದಲ್ಲ ನಾನು, ಅದಕ್ಕೆ ಯುಕ್ತಿಗಳನ್ನು ಹೇಳ್ತೀನಿ, ದೃಷ್ಟಾಂತನೂ ಕೊಟ್ಟು ಹೇಳ್ತಾನೆ. दृष्टांत वंदनेत, जैसे आकाश में पक्षी का एक पक्ष से गमन होवे ने. दृष्टांत ಏನು ಕೊಟ್ಟ? ಒಂದು ಪಕ್ಷಿ ಗಗನಕ್ಕೆ ಆಕಾಶಕ್ಕೆ ಹಾರಬೇಕಾದರೆ ಒಂದೇ ಪಕ್ಷ ಅಂದ್ರೆ ಪಂಕ, ಒಂದೇ ಪಂಕದಿಂದ ಹೋಗ್ತದನ, ಅದು ಎರಡು ಬೇಕವು. ಅದಕ್ಕಾಗಿ ಏಕ ಪಕ್ಷ ಸೆ ಗಮನ ಹೋವೆ ನೈ, ಕಿಂತು ದೋ ಪಕ್ಷ ಸೆ ಗಮನ ಹೋವೆ. ಎರಡು ಪಂಕಗಳಿಂದ ಅದು ಆಕಾಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇವೆ. ತೈಸೆ ಅದು ಹೇಗೆ ಒಂದು ಪಂಕದಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎರಡು ಬೇಕು. ಎರಡು ಪಂಕಗಳ ಸಹಾಯದಿಂದ
ಗಗನಕ್ಕೆ ಹೋಗ್ತದೆ. ಅದರಂತೆ ತೈಸೆ ಮೋಕ್ಷ ಲೋಕಕ್ಕೂ ಬಿ ಏಕ್ ಜ್ಞಾನ ರೂಪ ಪಕ್ಷ ಸೇ ಗಮನ ಹೋವೇನೆ. ನೀವು ಬರೀ ಜ್ಞಾನದಿಂದ ಮುಕ್ತಿ ಹೇಳಿದ್ರೆ ಅದು ಒಂದೇ ಪಂಕ ಇದ್ದಂಗೆ, ಅದು ಒಂದೇ ಪಂಕ ಇದ್ದಂತೆ. ಆದ್ದರಿಂದ ಕಿಂತು ಏಕ ಪಕ್ಷ ತೋ ಉಪಾಸನಾ ಸಹಿತ ಕರ್ಮ ಹೈ और ದ್ವಿತೀಯ ಪಕ್ಷ ಜ್ಞಾನ ಹೈ. ಎರಡು ಪಂಕಗಳು ಯಾವ ಎರಡು ಅಂತಂದ್ರೆ ದೃಷ್ಟಾಂತಕ್ಕೆ ಎರಡು ಪಂಕಗಳು ಪಕ್ಷಿಗದಾವು. ಮತ್ತಿಲ್ಲಿ ನೀವು ಎರಡು ಪಕ್ಷ ನಿಮ್ಮ ಸಿದ್ಧಾಂತದಲ್ಲಿ ಅಂದ್ರೆ ಆ ಸಮುಚ್ಚಯವಾದಿಯ ಸಿದ್ಧಾಂತದಲ್ಲಿ ಎರಡು ಪಕ್ಷ ಯಾವುವು ಅಂತ ಕೇಳಿದ್ರೆ कर्म एक पक्ष उपासना सहित कर्म है. अंद्र एक पक्ष अंद्र उपासना मत्तु कर्म इव एरडू कूडी ಒಂದು ಪಂಕ. ಉಪಾಸನಾ ಅಂದರೆ ಮಾನಸಿಕ ಕ್ರಿಯಾ, ಧ್ಯಾನ ಮೊದಲಾದವುಗಳೆಲ್ಲ ಇವು ಉಪಾಸನಾ ಅಂತ ಹೇಳಲ್ಪಡ್ತಾವೆ. ಆ ಕರ್ಮ ಯಜ್ಞ ದಾನ ಧರ್ಮಾದಿ ಕರ್ಮಗಳೇನದವಲ್ಲ ಈ ಕರ್ಮಗಳು ಮತ್ತು ಮಾನಸಿಕ ಕ್ರಿಯಾ ಧ್ಯಾನಾದಿಗಳು ಇವು ಎರಡೂ ಕೂಡಿ ಕರ್ಮ ಉಪಾಸನಾ. ಅದು ಕರ್ಮವು ಕರ್ಮೇಂದ್ರಿಯಿಂದ ಕೆಲಸ ಆಗ್ತದೆ, ಉಪಾಸನೆ ಮಾನಸಿಕ ಕ್ರಿಯಾ. ಅದು ಅಂತೂ ಕ್ರಿಯಾ ಅಂದ್ರೆ ಕರ್ಮ, ಎರಡು ಕೂಡಿ ಉಪಾಸನಾ ಕರ್ಮ ಇದು. ಆದ್ದರಿಂದ ಎರಡು ಕೂಡಿ ಒಂದು पंख और द्वितीय पक्ष ज्ञान है. कर्म उपासने ಎರಡು ಕೂಡಿ ಒಂದು ಪಂಕ, ಎರಡನೇ ಪಂಕ ಜ್ಞಾನ. ಒಂದು ಜ್ಞಾನ ಕರ್ಮೋಪಾಸನ ಸಹಿತ ಇದು ಪಂಕ ಎರಡು. ಈ ಎರಡು ಪಂಕದಿಂದ ಉಪಾಸನಾ भी मानस कर्म ही है. उपासना अंद्र ಅದು ಮಾನಸ ಕರ್ಮವೇ ಇದೆ. ಯಾತೆ ಏಕಿ ಪಕ್ಷ है. ಆದ್ರಿಂದ ಕರ್ಮ ಉಪಾಸನೆ ಎರಡು ಕೂಡಿ ಒಂದ ಪಂಕ ತೆಣಸ್ಬೇಕು. ಜ್ಞಾನ ಅನ್ನೋದು ಒಂದು ಪಂಕ. ಈಗ ಅವನ ಶಾಸ್ತ್ರದಲ್ಲಿ ಕೂಡ ಇದನ್ನು ಸಂಸ್ಕೃತದಲ್ಲಿ ಬರ್ಕೊಂಡು ಬಂದಿದ್ದಾನೆ. ಏನತ್ ಬರೆದಿದ್ದಾನೆ? उभाभ्यामेव पक्षभ्याम यथा पक्षिणो यथा खे खे अंद्र आकाश पक्षिणो गति आ पक्षी गमनಕ್ಕೆ ಆಕಾಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅಂದ್ರೆ ಹೇಗೆ ಎರಡು ಪಂಕಗಳಿಂದ ಆ ಪಕ್ಷಿ ಗಮನಕ್ಕೆ ಹೋಗುತ್ತದೆಯೋ ತಥೈವ ಅದರಂತೆ ಜ್ಞಾನ ಕರ್ಮಭ್ಯಾಂ ಜಾಯತೆ ಜ್ಞಾನ ಕರ್ಮಭ್ಯಾಂ ಜಾಯತೆ ಪರಮಂ ಪದಂ ಅಂತ ಅವನು ಶಾಸ್ತ್ರದಲ್ಲಿ ಬರ್ದಾನೆ. ಉಭಾಭ್ಯಾಮೇವ ಪಕ್ಷಭ್ಯಾಂ ಯಥಾಖೇ ಪಕ್ಷಿಣೋ ಗತಿ ಅಂದ್ರೆ ಎರಡು ಪಂಕಗಳಿಂದ ಒಂದು ಪಕ್ಷಿ ಆಕಾಶಕ್ಕೆ ಹೋಗ್ಬೇಕಾದ್ರೆ ಎರಡು ಪಂಕಗಳ ಸಹಾಯದಿಂದ ಹೇಗೆ ಹೋಗುತ್ತದೆಯೋ ತಥೈವ ಅದರಂತೆ ಜ್ಞಾನ ಕರ್ಮಭ್ಯಾಂ. ಸಂಸ್ಕೃತದಲ್ಲಿ ಜ್ಞಾನ ಕರ್ಮಭ್ಯಾಂ ಅಂತ ಯಾಕೆ ಬಂತು ಅಂತ ಕೇಳಿದ್ರೆ ಸಂಸ್ಕೃತದ ವ್ಯಾಕರಣದಲ್ಲಿ ಈ ಜಗತ್ತಿನಲ್ಲಿ ಇದ್ದದಕ್ಕಿಂತ ಅದೊಂದು ವಿಲಕ್ಷಣ. ಅದು ಏನು ವಿಲಕ್ಷಣ? ಎಲ್ಲ ಭಾಷೆಯಲ್ಲಿ ಒಬ್ಬನಿದ್ದರೆ ಏಕವಚನ ಪ್ರಯೋಗ ಆಗ್ತದೆ, ಇಬ್ಬರಿದ್ರೆ ಬಹುವಚನ. ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ಒಬ್ಬಿದ್ರೆ ಏಕವಚನ, ಇಬ್ಬರಿದ್ರೆ ದ್ವಿವಚನ, ಮೂರು ಮುಂದೆ ಬೇಕಾದಟ್ಟಿದ್ರೆ ಬಹುವಚನ. ಹಿಂಗೆ ಇಬ್ಬರದು ಅದು ದ್ವೌ ದ್ವೇ ಹಿಂಗೆ. ಮತ್ತು ಅದಕ್ಕೆ ಪಕ್ಷಭ್ಯಾಮ್ ಅಂದ್ರೆ ಪಕ್ಷಗಳಿಂದ ಅಂತ ಅನ್ಬೇಕಾದ್ರೆ ಪಕ್ಷಭ್ಯಾಮ್ ಅಂತ ಬರ್ತದೆ. ಅಂದ್ರೆ ಅಲ್ಲಿ ಇದು ದ್ವಿವಚನ ಅಂತ. ತಥೈವ ಜ್ಞಾನ ಕರ್ಮ ಪಕ್ಷಭ್ಯಾಂ ಜಾಯತೆ ಪರಮಂ ಪದಂ.
ಅಂದ್ರೆ ಅವನಿಗೆ 2 ಪಂಕಗಳ ಸಹಾಯದಿಂದ ಆ ಪರಮ ಪದವಾದ ಮೋಕ್ಷವು ಪ್ರಾಪ್ತಿಯಾಗುತ್ತದೆ, ಅಲ್ಲಿಗೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಹೀಗೆ ಆ ಸಮುಚ್ಚಯವಾದಿ ಭರ್ತೃ ಪ್ರಪಂಚನು ಪ್ರಾಚೀನ ವೃತ್ತಿ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ. ಈಗ 381ನೇ ಅಂಕ ಅನ್ಯ ದೃಷ್ಟಾಂತ. ಈಗ ಒಂದು ಪಕ್ಷಿಗೆ 2 ಪಂಕಗಳ ಸಹಾಯದಿಂದ ಹೋಗ್ತದೆ ಅನ್ನೋದು ಒಂದು ದೃಷ್ಟಾಂತ ಕೊಟ್ಟದ. ಅದಂತೆ ಜ್ಞಾನ ಕರ್ಮ 2 ಇದ್ರನ್ನ ಮೋಕ್ಷ ಆಕ್ಕದಂತ ಹೇಳಿದ. अन्य दृष्टांत जैसे सेतु के दर्शन से पाप का नाश होवे, ಸೇತುವಿನ ದರ್ಶನದಿಂದ ಪಾಪ ನಾಶವಾಗುತ್ತದೆ. ಹಂಗಂದ್ರೆ ನಿಮ್ಮಲ್ಲಿ ಏನ್ ಬರ್ದಾರ? ಮಾಡಿಕೊಳ್ಳುವುದರಿಂದ ಪಾಪ ನಾಶವಾಗುತ್ತದೋ ಆ ಸೇತು ಬರೆದ ದರ್ಶನ ಕೂಡ ಪ್ರತ್ಯಕ್ಷ ರೂಪ ಜ್ಞಾನ ವಿದ್ಯೆ. ಅಲ್ಲ, ಎಲ್ಲಿ ಶುರು ಏನು? ಯಾವ ಸೇತು ಬಂಧವನ್ನು ಮಾಡಿಕೊಳ್ಳುವುದರಿಂದ. ಅದೇ ಹಂಗಂದ್ರೆ ಏನಂತ ಕೇಳ್ದೇನೆ. ಅಂದರೆ ಅಲ್ಲಿ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಅವ್ರು ಎದ್ದಕ್ಕೆ ಬರ್ತಾರೆ, ಅವರು ನೀವೇನು ತಿಳ್ಕೊಳ್ಳಿ ಬಿಡ್ರಿ ಅಂತ. ಅಂದರೆ ಸೀತೆಯನ್ನ ರಾವಣ ತಗೊಂಡು ಹೋದ ಮೇಲೆ ಅವನು ಹೋದ ಲಂಕಾದೊಳಗೆ ಇಟ್ಟಿದ್ದ. ಹನುಮಂತ ಅದರ ತಪಾಸ್ ಹಚ್ಚಿದ ಲಂಕೆಯಲ್ಲಿ ದಾಳಿಸಿದ. ಆ ಲಂಕಾ ಭಾರತ್ ನಕಾಶಿ ನೋಡಿರ್ಬೇಕು ನೀವು. ಪೂರಾ ಭಾರತ್ ನಕಾಶಿ ಆಗಿ ತೆಳಗೆ ಒಂದು ಸ್ವಲ್ಪ ಹಿಂಗೆ ಇಟ್ಟಿಟ್ಟು ಒಂದು ಜರ ತೆಳಗೆ ಬ್ಯಾರೆ, ಅದನ್ನ ಬಿಟ್ಟು ಬ್ಯಾರೆ ಅದ, ನಡು ಒಂದು ಸ್ವಲ್ಪ ಗ್ಯಾಪ್ ಅದ. ಅಲ್ಲಿ ಸಮುದ್ರದ ಅದ, ಅದಕ್ಕೆ ಕನೆಕ್ಷನ್ ಇಲ್ಲ. ಆದ್ದರಿಂದ ಅಲ್ಲಿ ಯಾರಿಗೂ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರದ ಆಚೆ ಕಡೆ ಆ ಕಡೆ ದಾಟಿ ಅದ ಅದು. ಅದಕ್ಕಾಗಿ ರಾಮನು ಏನ್ ಮಾಡಿದ, ಆ ಲಂಕಾ ಮತ್ತು ಈ ರಾಮೇಶ್ವರ್ ಅನ್ನೋದು ಈ ಭಾರತಕ್ಕ ನಡು ಪೂಲ್ ಕಟ್ಟಿಸಿದ, ಕಲ್ ತಂದು ನಡೆದು ಹೋಗ್ಲಿಕ್ಕೆ. ಆ ವಾನರ ಸೈನ್ಯ ತಗೊಂಡು ಅಲ್ಲಿ ಹೋಗ್ಬೇಕಲ್ಲ, ಆ ಯಾವ ಪೂಲ್ ರಾಮನ ಕೈಯಿಂದ ಯಾವ ಪೂಲ್ ಕಟ್ಟಲ್ಪಟ್ಟಿದೆಯೋ ಅದಕ್ಕೆ ಸೇತು ಅಂದ್ರೆ ಹಿಂದಿ ಒಳಗೆ ಪೂಲ್. ರಾಮನಿಂದ ನಿರ್ಮಿತವಾದ ರಾಮೇಶ್ವರದಲ್ಲಿರುವ ಸೇತು, ಅದರ ದರ್ಶನ ಮಾಡಿದರೆ ಪಾಪನಾಶವಾಗುತ್ತದೆ. ಆ ಸೇತು ದರ್ಶನ ಮಾಡಿದರೆ ಪಾಪನಾಶ ಆಗುತ್ತದೆ. सो सेतु का दर्शन भी प्रत्यक्ष ज्ञान है. आ सेतु पूला ಅದು ಪ್ರತ್ಯಕ್ಷ ಐತೆ. श्रद्धा भक्ति सहित गमनादि नियम की अपेक्षा करें. ಆ ಸೇತು ದರ್ಶನದಿಂದ ಪಾಪ ನಾಶ ಆಗಬೇಕಾದ್ರೆ ಅಲ್ಲಿ ನಾವು ಹೋಗಿ ಆ ಸೇತು ಅಂದ್ರೆ ಪೂಲ್ ಏನೈತೆ, ರಾಮ್ ಕಟ್ಟಿದಂತ ಲಂಕೆಗೆ ಕಟ್ಟಿದ ಸೇತುವೆಯನ್ನ ನಾವು ದರ್ಶನ ಪ್ರತ್ಯಕ್ಷ ಐತಿ ದರ್ಶನ ಮಾಡಬಹುದು. ಬರೇ ಹೀಗೆ ದರ್ಶನ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ರೆ ಅಲ್ಲಿ ಶ್ರದ್ಧಾ ಭಕ್ತಿ ಬೇಕಲ್ಲಿ. ಶ್ರದ್ಧಾ ಭಕ್ತಿ ಸಹಿತ ಶ್ರೀರಾಮಚಂದ್ರನು ಕಟ್ಟಿದಂಥ ಈ ಸೇತುವೆ ಅದು ಪವಿತ್ರವಾದದ್ದು ಅಂಥೇಳಿ ಅದಕ್ಕೆ ಕಾಶಿ ರಾಮೇಶ್ವರ್ ಅಂದ್ರೆ ಅದು. ಕಾಶಿ ಅಂದ್ರೆ ವಾರಾಣಸಿ, ಅಲ್ಲಿ ಗಂಗಾ ನದಿ ಐತಿ, ಅಲ್ಲಿ ಪವಿತ್ರತಾ ಅದು ಹೇಳಲ್ಪಟ್ಟೈತಿ ತೀರ್ಥಯಾತ್ರಾ ಮಾಡುವವರಿಗೆ. ಇದು ಗಂಗಾ ನದಿ ಇದ್ದದ್ದು ಕಾಶಿ, ಅದು ಸಮುದ್ರ ಇದ್ದದ್ದು ಅದು ರಾಮೇಶ್ವರ್. ಅಲ್ಲೊಂದು ಲಿಂಗ ಸ್ಥಾಪನಾ ಮಾಡ್ಯಾನ, ಅದಕ್ಕೆ ರಾಮೇಶ್ವರ ಹೆಸರಿಟ್ಟಿದ್ದಾನೆ ರಾಮ್. ಆದ್ದರಿಂದ ಅದು ರಾಮೇಶ್ವರ ಅಂತ ಸ್ಥಾನಕ್ಕನ ಹೇಗೆ ಹೆಸರು ಬಿದ್ದಿದೆ. ಈ ರೀತಿ ಅಲ್ಲಿ ಶ್ರದ್ಧಾ ಭಕ್ತಿ ಸಹಿತವಾಗಿ ರಾಮೇಶ್ವರ ಅಲ್ಲಿ ನಡ್ಕೋತ ಹೋಗಿ ಈ ರೀತಿ ಅಲ್ಲಿ ದರ್ಶನ ಮಾಡ್ಕೊಂಡ್ರೆ ಆವಾಗ ಅವಾಗ ಪುಣ್ಯ ಬರ್ತದೆ. ಆದ್ರಿಂದ ಅಲ್ಲಿ ಶ್ರದ್ಧಾ ಭಕ್ತಿ ಸಹಿತವಾದ
ಯಾವ ಗಮನಾದಿ ನಿಯಮಗಳ ಅಪೇಕ್ಷಾ ಅಲ್ಲಿ ಮಾಡ್ತದೆ. ಶ್ರದ್ಧಾ ಭಕ್ತಿ ಮತ್ತು ಅಲ್ಲಿ ತನಕ ಹೋಗಿ ಅಲ್ಲಿ ಪೂಜ್ಯ ಭಾವನಾ ಇಟ್ಕೊಂಡು ಮಾಡಿದ್ರೇ ಫಲ ಸಿಗ್ತದೆ, ಪುಣ್ಯ ಬರ್ತದೆ. ಜೋ ಶ್ರದ್ಧಾಧಿಕ ರಹಿತ ಪುರುಷ ಹೋವೆ, ಏನು ಒಬ್ಬೊಬ್ಬ ಅವಾಗೇನು ಶ್ರದ್ಧಾ ಇಲ್ಲ, ಏನೂ ಇಲ್ಲ, ಅಲ್ಲೆಲ್ಲ ಕಲ್ಲು ಹಾಕಿ ಪೂಲ್ ಕಟ್ಟ್ಯಾರು, ಇಟ್ಟ ಹಂಗ ಏನು ಮತ್ತೇನಿಲ್ಲ. ಹಿಂಗೆ ಇತ್ತಂದ್ರೆ ಅವ ಎಷ್ಟೋ ಸಲ ಹೋಗಲಿ ಅಲ್ಲೇ ಇರಲಿ, ಅವಾಗೇನು ಪುಣ್ಯ ಬರೋದಿಲ್ಲ, ಏನಿಲ್ಲ. ಹೀಗೆ ಅದಕ್ಕೆ ಶ್ರದ್ಧಾ ಬೇಕಲ್ಲ. ಇಲ್ಲಿ ಸಾಮಾನ್ಯ ನಾವು ತಿಳ್ಕೊಬೇಕಾದ್ರೆ, ಈಗ ದೇವರ ಗುಡಿ ಅದ, ದೇವರ ಗುಡಿಯಲ್ಲಿ ಒಂದು ಈಶ್ವರಲಿಂಗ ಅದ ತಿಳ್ಕೊ, ಕಲ್ಲಿಂದ ಹೌದಲ್ಲ, ಕಲ್ಲಿಂದ ಅದ. ಮತ್ತು ಇದು ಕಲ್ಲಿಂದ ಅದ ಲಿಂಗ ಅಂತ ಅಂದೆ ಅಂದ್ರೆ ಏನೂ ಇಲ್ಲ. ಸಾಕ್ಷಾತ್ ಶಿವ, ಶಂಕರ, ಪರಮಾತ್ಮ ಅಂತ ಅದಕ್ಕೆ ಭಾವನಾ ಮಾಡಿಕೊಂಡು ಬೇಡ್ಕೊಂಡೆ ಅಂದ್ರೆ ಪುಣ್ಯ ಬರುತ್ತೆ. ನೋಡಲ್ಲಿ ಪರಕಿಟ್ಟೈತೆ ಅದು. ಅದಕ್ಕನ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅವುಗಳಲ್ಲಿ ಹೆಂಗೆ ಶ್ರದ್ಧಾ ಇಟ್ಟರೆ ಅವು ಫಲ ಕೊಡುತ್ತವೆಯೋ, ಹೀಗೆ ಶಾಸ್ತ್ರದಲ್ಲಿ ಅದ್ವೈತ ಬೋಧ ಮಾಡುವ ಈ ವೇದಾಂತ ಶಾಸ್ತ್ರಗಳಲ್ಲಿ ಮತ್ತು ಅದನ್ನು ತಿಳಿಸಿಕೊಡ್ತಕ್ಕಂಥ ಗುರುಗಳಲ್ಲಿ ಶ್ರದ್ಧಾ ಇಟ್ಟು ಕೇಳಿದರೆ ಅವನಿಗೆ ಜ್ಞಾನ ಆಗುತ್ತದೆ. ಶ್ರದ್ಧಾ ಇಲ್ಲ ಏನ್ರಿ ಅವನು ಹಿಂಗೆ ಅಲ್ಲಿ ಶ್ರದ್ಧಾ ಭಕ್ತಿ ಇಲ್ಲ ಅಂದ್ರೆ ಜ್ಞಾನ ಆಗೋದು. ಈಗ ಅದಕ್ಕೆ ಗೀತೆಯಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನ. ಅದಕ್ಕೆ ನೀ ಶ್ರದ್ಧಾ ಇಟ್ಟು ಕೇಳಿಯೋ ಹೆಂಗೆ ಕೇಳಿಯತ್ತ ಅರ್ಜುನ್ ಕೇಳೋಣ. ಅದಕ್ಕೆ श्रद्धा नेमादिक फल की उत्पत्ति में अपेक्षा करें, तैसे ब्रह्म ज्ञान भी ಅದು ದೃಷ್ಟಾಂತ ಆಯಿತು. ಆ ಸೇತು ದರ್ಶನದ ದೃಷ್ಟಾಂತ ಶ್ರದ್ಧಾ ಭಕ್ತಿಯನ್ನು ಅಪೇಕ್ಷೆ ಮಾಡುತ್ತದೆ. ಅದರಂತೆ ब्रह्मज्ञान भी मोक्ष रूप फल की उत्पत्ति में कर्म उपासना की अपेक्षा करें. ಅಲ್ಲಿ ಆ ರಾಮೇಶ್ವರ ಸೇತುವೆಯನ್ನು ಅಲ್ಲಿ ನೋಡ್ಲಿಕ್ಕೆ ಹೋದವನು ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಅವ ಹೋಗಿ ಅಲ್ಲಿ ನಮಸ್ಕಾರ ಮಾಡಿದಂದ್ರೆ ಅವನ ಪಾಪ ತೊಳೆದು ಅವನಿಗೆ ಪುಣ್ಯ ಬರ್ತದೆ. ಇಲ್ಲಂದ್ರೆ ಅವ ಶ್ರದ್ಧಾ ಭಕ್ತಿ ಇಲ್ಲಂದ್ರೆ ಇಲ್ಲ. ಆಗ ಬ್ರಹ್ಮಜ್ಞಾನವು ಕೂಡ ಆಗಬೇಕಾದ್ರೆ ಬ್ರಹ್ಮಜ್ಞಾನದಿಂದ ಮೋಕ್ಷ ರೂಪ ಫಲ ಉತ್ಪತ್ತಿ ಆಗಬೇಕು. ಜ್ಞಾನದಿಂದ ಮೋಕ್ಷ ಆಗ್ಬೇಕಲ್ಲ. ಮೋಕ್ಷ ಆಗಬೇಕಾದ್ರೂ ಜ್ಞಾನದಿಂದ ಮೋಕ್ಷ ಆಗುವಲ್ಲಿ ಹಂಗಾಗುವುದಿಲ್ಲ ಅದು. ಬರೀ ಆಗ ನೀವು ಅಲ್ಲಿ ರಾಮೇಶ್ವರಕ್ಕೆ ಹೋಗಿ ಬಂದಂಗೆ ಆಗ್ತದೆ. ಅದಕ್ಕೆ ಅಲ್ಲಿ ಫಲ की उत्पत्ति में कर्म उपासना की अपेक्षा करें. ಈ ಬ್ರಹ್ಮಜ್ಞಾನನು ಕೂಡ ಕರ್ಮ ಉಪಾಸನೆಯ ಅಪೇಕ್ಷೆ ಮಾಡ್ತದೆ. ಅಲ್ಲಿ ಹೆಂಗ ಶ್ರದ್ಧಾ ಭಕ್ತಿ ಅಪೇಕ್ಷೆ ಮಾಡುತ್ತದೆಯೋ ಹಾಗೆ ಇಲ್ಲಿ ಕರ್ಮ ಉಪಾಸನೆಗಳ ಅಪೇಕ್ಷೆ ಮಾಡ್ತದೆ. ಶ್ರದ್ಧಾ ಭಕ್ತಿ ಇದ್ರೆ ಅಲ್ಲಿ ಅವನಿಗೆ ಫಲ ಕೊಡ್ತದೆ, ಪಾಪನಾಶ ರೂಪ ಫಲ, ಪುಣ್ಯ ಬರೋದು. ಇಲ್ಲಿನೂ ಜ್ಞಾನ ಆಗಿ ಮೋಕ್ಷ ಆಗಬೇಕಾದ್ರೆ ಆ ಕರ್ಮ ಉಪಾಸನ ಅನ್ನೋದು ಅಪೇಕ್ಷೆ ಮಾಡುತ್ತದೆ. ಕರ್ಮ ಉಪಾಸನ ಅದಾಯೋನಿಲ್ಲೋ, ಕರ್ಮ ಉಪಾಸನ ಅವ ಮಾಡ್ಕೋತ ಅದಾನು ಅಂದ್ರೆ ಅವ ಜ್ಞಾನ ಆಗಿ ಮೋಕ್ಷ ಆಗತ್ತೆ. ಕರ್ಮ ಉಪಾಸನ ಇಲ್ಲ ಅಂದ್ರೆ ಆಗುದಿಲ್ಲ. ಅವ पूर्व पक्षी मातिदो करें केवल ज्ञान से जो मोक्ष अंगीकार करें. ಏನೋ ವೇದಾಂತಿಗಳು ಏನು ಹೇಳ್ತಾರ, ಕೇವಲ ಜ್ಞಾನದಿಂದ ಮುಕ್ತಿ, ಜ್ಞಾನ ಒಂದೇ ಸಾಕು ಮುಕ್ತಿಗೂ, ಮಿಕ್ಕ ಸ್ನಾನ ಜಪಾದಿ ಕರ್ಮಗಳಿಂದ ಫಲವಿಲ್ಲ. ಭಜನಾ ಪದ್ಯದಲ್ಲಿ ನಡೆಯುತ್ತೆ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬ ಬಯಸಿ ಮನುಜ ಅಂತ ನಿಜಗುಂಡರು ಕೂಡ ಹೇಳಿದ್ದಾರೆ. ಆದರೆ ಈಗ ನೀವು ಅವ್ರನ್ನ ಕುರಿತು ಹಿಂಗೆ ಹೇಳ್ತಾ ನೀವು ಪೂರ್ವ ಪಕ್ಷಿ
ಕೇವಲ ಜ್ಞಾನದಿಂದಲೇ ಮೋಕ್ಷ ಅಂಗೀಕಾರ ಮಾಡ್ತಾ ಈ ರೀತಿ ವೇದಾಂತಿಗಳಂದ್ರೆ सो भी ज्ञान का हेतु तो कर्म उपासना माने ಅಲ್ಲ ಈ ವೇದಾಂತಿಗಳು ಕರ್ಮ ಉಪಾಸನ ಒಪ್ಪಿಲ್ಲೇನೋ ಅವರು ಅಂತಃಕರಣ ಶುದ್ಧಿ ಸಲುವಾಗಿ ಮೊದಲ ಕರ್ಮ ಮಾಡು ಉಪಾಸನ ಮಾಡುತ್ತ ಹೇಳಿದಾರಲ್ಲ ಅಷ್ಟಲ್ಲದ ಜ್ಞಾನ ಪ್ರತಿಪಾದನದಲ್ಲಿ ನೀವು ಬರದಾದಾರ ಅವರು ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲವಾದರಿಂದ ವಿರಾಗ ಅಂತ ಹಿಂಗ ಜ್ಞಾನದ ಸ್ಥಳದಲ್ಲಿ ಈ ಆರಂಭದಲ್ಲಿನ ಇದು ಕೈವಲ್ಯ ವರಿವಿಂದ ಹೌದೆಂದೊಡೆ ಇಂತು ನೋಡ್ಬೋದು ಅಂಥೇಳಿ ಕೈವಲ್ಯ ಅನ್ನೋದು ಮೋಕ್ಷ ಜ್ಞಾನದಿಂದ ಆಕೈತೆ ಅಂದ್ರೂ ಕೂಡ ಈ ಪ್ರಕಾರವಾಗಿ ಅಕ್ಕದ ಅಂತೇಳಿ ಅಲ್ಲಿ ಹಿಂಗದೆ ನಿತ್ಯ ಕರ್ಮ ಮಾಡಲು ಕರ್ಮ ಮಾಡಬೇಕಂತ ಹೇಳಿರ್ತೇನೆ ನಿಜಗುಂಡ್ರು ಹೇಳೇ ಅದಾರ ಅಂದ್ರ ಸ್ಟಾರ್ಟಿಂಗ್ ಆರಂಭದಲ್ಲಿ ಇದ್ದವನ ಕುರಿತು ಹೇಳಿದ್ದದು ಎಲ್ಲ ಕರ್ಮೋಪಾಸನೆಗಳನ್ನು ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದವನಿಗೆ ಮತ್ತೆ ಮಾಡತ್ತೆ ಹೇಳೋ ಅವಶ್ಯಕತೆ ಇಲ್ಲ ಹೇಗದು ಅದಕ್ಕೆ ಕರ್ಮೋಪಾಸನ ಮಾನೆ ಶುದ್ಧ और निश्चल अंतःकरण में ज्ञान होवे ज्ञान ಎಲ್ಲಕದ ಯಾಕೆ ಅಂತಃಕರಣದ ಶುದ್ಧತೆ ಯಾಕೆ ಅಪೇಕ್ಷೆ ಮಾಡ್ತದ ಅದು ಅಂದರೆ ಅಂತಃಕರಣವೇ ಉಪಾದಾನ ಕಾರಣ ಐತದ ಆ ಜ್ಞಾನಕ್ಕೆ ಆ ಘಟ ಆಗಬೇಕಾದರೆ ಗಡಿಗೆ ಆಗಬೇಕಾದರೆ ಮಣ್ಣಿನಲ್ಲಿ ಯೋಗ್ಯತಾ ಅಪೇಕ್ಷೆ ಮಾಡುತ್ತದೆ ನಿಮ್ಮ ಮನೆ ಮುಂದಿನ ಕುಂಬಾರ ಮನೆ ಮುಂದಿನ ಮಣ್ಣನ್ನು ತಗೊಂಡು ಗಡಿಗೆ ಮಾಡ್ಲಿಕ್ಕೆ ಹೋದರೆ ಗಡಿಗೆ ಆಗೋದಿಲ್ಲ ಘಟ ಸಂಭವಿಸಂಗಿಲ್ಲ ಅದಕ್ಕ ಅರಣ್ಯದಲ್ಲಿ ಹೋಗಿ ಅವನು ಜಿಗಿಶಕ್ತಿಯ ಮಣ್ಣು ಯಾವ ಪ್ರದೇಶದಲ್ಲಿದೆಯೋ ಅದನ್ನು ಹುಡುಕಾಡಿ ಅದನ್ನು ತರಬೇಕಾಗುತ್ತದೆ ಅಂತ ಘಟೋತ್ಪತ್ತಿಗೆ ಯೋಗ್ಯವಾದ ಮಣ್ಣನ್ನು ಅವನು ಶೋಧ ಮಾಡಿ ತರುತ್ತಾನೆ ಆವಾಗ ಅದರಿಂದ ಆಗುತ್ತದೆ ಮನೆ ಮುಂದಿನ ಮಣ್ಣು ಆಗುವುದಿಲ್ಲ ಯಾಕ ಆ ಕಾರ್ಯೋತ್ಪತ್ತಿಯಲ್ಲಿ ಅದರ ಯೋಗ್ಯತಾ ಇಲ್ಲ ಮಣ್ಣಿನಲ್ಲಿ ಹಾಗೆ ಅಂತಃಕರಣ ಶುದ್ಧಿ ಯಾಕೆ ಬೇಕು ಅಂತ ಕೇಳಿದ್ರೆ ಅಂತಃಕರಣವೇ ಜ್ಞಾನಾಕಾರ ಪರಿಣಾಮ ಹೊಂದುತ್ತದೆ ವೃತ್ತಿ ರೂಪದಿಂದ ಅದ ಕಾರ್ಯರೂಪದಿಂದ ಜ್ಞಾನಾಕಾರ ಆಗಬೇಕಾದ್ರೆ ಅಂತಃಕರಣ ಶುದ್ಧ ಇದ್ರೆ ಹಾಕೋದು ಅಂದರೆ ಹೇಗೆ ನಿಮಗೆ ದೃಷ್ಟಾಂತ ತಿಳಿಬೇಕಂದ್ರೆ ಈಗ ನೀವು ಒಲೆಯಲ್ಲಿ ಒಣ ಕಟ್ಟಿಗೆ ಹಾಕಿದರೆ ದಗದಗನೆ ಉರಿದು ಅದು ಕೆಲಸ ಕೊಡುತ್ತದೆ ಹಸಿ ಕಟ್ಟಿಗೆ ಹಾಕಿಬಿಟ್ರೆ ಈಗ ಹಸಿದು ಕಡ್ಕೊಂಡ್ಬಂದು ಈಗ ಸದ್ಯ ಏನ್ ಮಾಡ್ತದೆ ಪುಸ್ ಅಂತೇಳಿ ಹೊಗೆ ಎಬ್ಬಿಸುತ್ತದೆ ಉರಿ ಹೇಳೋದಿಲ್ಲ ಹೊಗೆ ಹೇಳುತ್ತದೆ ಹೌದಿಲ್ಲ ಮತ್ತು ಅದೇನೇನು ಬೆಂಕಿ ಕ್ಯಾಂಡಾಗಿ ನಿಂತಿರ್ತದನ ಆ ಒಣ ಕಟ್ಟಿಗೆ ಗತೆ ಏನು ಯಾಕಂದ್ರೆ ಅದರಲ್ಲಿ ರಸಭರಿತವಾಗ್ಯದ ಅಂದ್ರೆ ಶುದ್ಧಿಲ್ಲ ಒಣದಿಲ್ಲ ಆ ರೀತಿ ಅಲ್ಲಿ ಜ್ಞಾನಕ್ಕೆ ಕೇವಲ ಜ್ಞಾನದಿಂದ जो मोक्ष अंगीकार करे सो भी ज्ञान का हेतु कर्म उपासना माने ಶುದ್ಧ और निश्चल ಅಂತಃಕರಣ में ಜ್ಞಾನ ಹೋವೆ ಶುದ್ಧ ಇರಬೇಕು ನಿಶ್ಚಲ್ ಇರಬೇಕು ಇಂಥ ಅಂತಃಕರಣದಲ್ಲಿ ಜ್ಞಾನವಾಗುತ್ತದೆ सो अंतःकरण शुद्ध कर्म से शुद्ध होवे शुभ कर्म से आ अंतःकरण शुद्ध इरಬೇಕು ನಿಶ್ಚಲ್ ಇರಬೇಕು ಅಂತೇಳಿ ಅಪೇಕ್ಷಿತ ಅದ ಆ ಅಂತಃಕರಣ ಶುದ್ಧ ಆಗಬೇಕಾದ್ರೆ ಶುಭ ಕರ್ಮದಿಂದ ಅಂದ್ರೆ ಪುಣ್ಯ ಕರ್ಮದಿಂದ ಅದು ಮಲದೋಷ ನಿವೃತ್ತಿ ಆಗುತ್ತದೆ ಮಲನಾಂ ಪಾಪ ಕಾ ಹೈ ಪಾಪ ಹೋಗ್ಬೇಕಾದ್ರೆ ಪುಣ್ಯದಿಂದ ಹೋಗ್ತದೆ ದುರ್ಗಂಧ ಹೋಗ್ಬೇಕಾದ್ರೆ ಸುಗಂಧದಿಂದ ಹೋಗುತ್ತದೆ ಹೌದಿಲ್ಲ ಆ ರೀತಿ
ದುರ್ಗಂಧದ ನಿವೃತ್ತಿಗೆ ಸುಗಂಧ ಪ್ರಯೋಗ ಮಾಡಲ್ಪಡುತ್ತದೆ. ಹಾಗೆ ಅಲ್ಲಿ ಅಶುಭ ಕರ್ಮ, ಪಾಪ ಕರ್ಮ ಅದು ಪುಣ್ಯ ಕರ್ಮದಿಂದ ನಿವೃತ್ತಿ ಆಗುತ್ತದೆ. ಅದಕ್ಕೆ ಶುಭ ಕರ್ಮ ಅಂದ್ರೆ ಪುಣ್ಯಕರ್ಮ, ಅದರಿಂದ ಅಂತಃಕರಣ ಶುದ್ಧ ಆಗುತ್ತದೆ. ಅವ್ರ ಉಪಾಸನಾ ಸೇ ನಿಶ್ಚಲವೇ, ಧ್ಯಾನಾದಿ ಉಪಾಸನೆ ಮಾಡುವುದರಿಂದ ಆ ಚಂಚಲವಾದ ಮನಸ್ಸು ಸ್ಥಿರವಾಗುತ್ತದೆ, ನಿಶ್ಚಲವಾಗುತ್ತದೆ. इस रीति से अंतःकरण की शुद्धि और निश्चलता द्वारा कर्म उपासना ध्यान के हेतु अंगीकार किए हैं. ಈ ರೀತಿಯಾಗಿ ಅಂತಃಕರಣದ ಶುದ್ಧಿ ಮತ್ತು ನಿಶ್ಚಲತಾ ದ್ವಾರ ಕರ್ಮ ಉಪಾಸನ ಅನ್ನೋ ಎರಡು ಜ್ಞಾನಕ್ಕೆ ಕಾರಣ ಆಗ್ತವು. ಯಾಕೆ ಜ್ಞಾನ ಅಂತಃಕರಣದಲ್ಲೇ ಹುಟ್ಟುತ್ತದೆ, ಮತ್ತು ಆ ಅಂತಃಕರಣ ಶುದ್ಧ ಬೇಕು ಅಂತ ಇಲ್ಲಿ ಆ ಜ್ಞಾನಕ್ಕೆ ಅಂಗೀಕಾರ ಮಾಡಲ್ಪಟ್ಟಿದೆ. ಜ್ಞಾನ ಆಗಬೇಕಾದ್ರೆ ಈ ಶುದ್ಧತಾ ಅನ್ನೋದು ಅಂತಃಕರಣ ಶುದ್ಧಿ ಅಪೇಕ್ಷೆ ಇದೆ ಏನೋ ಇಲ್ಲೋ ಇದೆ. ಅದರಂತೆ ಈಗ 382ನೇ ಅಂಕದಿಂದ ಜೈಸೆ ಜ್ಞಾನ ಕಾ ಹೇತು ಕರ್ಮ ಉಪಾಸನ ಅಂಗೀಕಾರ ಕಿ, ಜ್ಞಾನ ಆಗ್ಬೇಕಾದ್ರೆ ಕರ್ಮ ಉಪಾಸನ ಮಾಡಬೇಕು ಅಂತ ಹೇಳ್ತಾನೆ, ಅವನು ಹೇಳ್ತಾನೆ, ನಾವಿಲ್ಲ. तैसे ज्ञान के फल मोक्ष हेतु भी अंगीकार करने योग्य. ಜ್ಞಾನಕ್ಕಾಗಿ ನೀವು ಕರ್ಮ ಉಪಾಸನೆಗಳು ಹೇಗೆ ಮಾಡಬೇಕು, ಅದರಂತೆ ಮೋಕ್ಷಕ್ಕೂ ಕೂಡ ನೀವು ಆ ಕರ್ಮೋಪಾಸನೆಗಳನ್ನು ಅಂಗೀಕಾರ ಮಾಡೋದು ಯೋಗ್ಯ. ಹೀಗೆ ಅಂದ್ರೆ ಆ ಪೂರ್ವ ಪಕ್ಷಿ ಕರ್ಮದಿಂದ ಕರ್ಮ ಜ್ಞಾನ ಕರ್ಮ ಎಂದು ಬಿಡೋದಿಲ್ಲ. ಹಿಂಗ ಅವನ ಶಂಕ. ಈಗ ದೃಷ್ಟಾಂತ, ಒಂದನೇ ದೃಷ್ಟಾಂತ ಕೊಡ್ತಾನೆ. ಜೈಸೆ ಜಲ್ ಕಾ ಸೇಚನ ವೃಕ್ಷ ಕಿ ಉತ್ಪತ್ತಿ ಕಾ ಹೇತು ಹೈ. ಈಗ ಒಂದು ಈಗ ಸದ್ಯ ಮರ ವೃಕ್ಷಗಳ ನೆಡುವುದು ಭಾಳ ಹೆಚ್ಚು ಪ್ರಚಲಿತೆಯಲ್ಲಿ ಇದೆ, ಹೌದಾ? ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅದನ್ನು ಅಗಿ ತಂದು ಅದಕ್ಕೆ ನೀರು ಹಾಕೋದು ಒಂದು ರೂಢಿ ಇಟ್ಕೊಂಡ್ಬಿಟ್ಟಾರೆ. ಪ್ರತಿಯೊಬ್ಬರಿಗೆ ಗಿಡ ಹಚ್ಚ್ರಿ, ಮರವನ್ನು ಹಚ್ಚ್ರಿ ಅಂತ ಹೇಳಿ ಈಗ. ಆದ್ದರಿಂದ ಆ ಮರಕ್ಕೆ ಜಲಸೇಚನ ಆ ಮರದ ಉತ್ಪತ್ತಿಗೆ ಕಾರಣದ. ನೀರು ಹಾಕಿದ್ರನ್ನ ಅದು ಗಿಡ ಬೆಳೀತದೋ, ಏನು ನೀರು ಹಾಕೋದು ಬಿಟ್ಟು ಅಂದ್ರೆ ಒಣಗಿ ಹೋಗ್ತದ, ಹೌದಿಲ್ಲ? और वृक्ष के फल की उत्पत्ति का भी हेतु है. ನೀವೇನ ಗಿಡದ ಬುಡದಲ್ಲಿ ನೀರನ್ನು ಏನು ಹಾಕ್ತೀರಿ, ಆ ವೃಕ್ಷದ ರಕ್ಷಣೆಗೆ ಆಗಿ, ಆ ವೃಕ್ಷ ಅದು ಬೆಳಿಬೇಕಾದರೆ, ದೊಡ್ಡದಾಗಬೇಕಾದರೆ ನೀರಿನ ಅಪೇಕ್ಷೆ ಅದ. ಅಷ್ಟೇ ಅಲ್ಲ, ಮುಂದೆ ಅದು ಹಣ್ಣು ಕೊಡಬೇಕಾದ್ರೆ ಅವಾಗೂ ನೀರಿನ ಅಪೇಕ್ಷೆನೇ ಅದ. ವೃಕ್ಷದ ಬೆಳವಣಿಗೆಗಾಗಲಿ ಅದರ ಫಲಕ್ಕಾಗಲಿ ನೀರು ಅಪೇಕ್ಷಿತವಿದೆ, ನೀರು ಬೇಕು. उत्पत्ति का भी हेतु है. जो वन के वृक्ष के जल सेचन बिना फल होवे हैं. ಏನಂದ್ರೆ ಅಲ್ಲಿ ಈಗ ಹಾಕುವಿಕೆ ವೃಕ್ಷದ ಉತ್ಪತ್ತಿಗೆ ಕಾರಣವಾಗಿದೆ. ಒಂದು ವೇಳೆ ನೀರನ್ನು ಹಾಕದೆ ಇರ್ತಕ್ಕಂಥವರಲ್ಲಿ ಇರುವ ವೃಕ್ಷಗಳು ಫಲವನ್ನು ಕೊಡುತ್ತಿವೆಯಲ್ಲ, ಹಂಗಂದ್ರೆ ಗಿಡ ನೆಟ್ಟಿರ್ತಾರ, ಒಂದು ವೇಳೆ ನೀರ್ ಹಾಕ್ಲಿಕ್ಕಂದ್ರೂ ಅವು ಕೆಲವೊಂದು ಫಲ ಕೊಡ್ತಾವ. ಈ ಗುಡ್ಡಗಾಡ ಬೆಳೆಗೆ ನೀರು ಹಾಕೋದು ಮತ್ತೆ ಅಲ್ಯಾರು ನೀರು ಹಾಕ್ಯಾರ? ನೀರೇ ಹಾಕಿಲ್ಲ, ಆದರೂ ಅವು ಬೆಳೆದಾವು ಮತ್ತು ಫಲನೂ ಕೊಟ್ಟಾವಲ್ಲ ಅಂತ ಹೀಗೆ ಶಂಕಾ ಮಾಡಿದರೆ ಅದೇ ಹೇಳ್ತಾರೆ ಈಗ ಅವರು. ಆ ರೀತಿ ಶಂಕಾ ಮಾಡಿದರೆ ಸೋಬಿ ವೃಕ್ಷಕ್ಕೆ ಮೂಲ ಮೇ ನೀಚೆ ಜಲ ಕಾ ಸಂಬಂಧ, ಅದು ಆಳವಾಗಿ ಬೇರನ್ನು ಬಿಟ್ಕೊಂಡು ಹೋಗಿ ನೀರಿಗೆ ಹತ್ತಿರ್ತದೆ. ಆ ನೀರಿಲ್ಲದ ಒಣಗಿ ಹೋಗುತ್ತದೆ, ನೀರಿದ್ರನ ಜೀವಂತ ಇರುತ್ತದೆ. ಈ ರೀತಿ ಯಾತೆ ಫಲ ಹೋವೆ,
ಮತ್ತು ಅದು ವೃಕ್ಷ ಜೀವಂತ ಇರ್ತದೆ, ಬೆಳಿಬೇಕಾದ್ರೆ ಬೆಳೀತದೆ ಅಂದ್ರೆ ಅದಕ್ಕೆ ನೀರಿನ ಸಂಬಂಧ ಇದೆ. ಅದಕ್ಕೆ ವೃಕ್ಷಕ್ಕೆ ನೀರಿನ ಸಂಬಂಧ ಇದ್ದಾಗ ಅದು ಬೆಳೆದಿದೆ. ಫಲ ಕೊಡ್ಬೇಕಾದ್ರು ಆ ನೀರಿನ ಸಂಬಂಧ ಅದ. ಅದಕ್ಕಾಗಿ ಸಂಬಂಧವಿನ ವೃಕ್ಷಕ್ಕೆ ಸೂಕ್ ಜಾವೆ, ಒಂದು ವೇಳೆ ನೀರು ಅದಕ್ಕೆ ತಳದಾಗೂ ಇಲ್ಲ, ನೀವು ಹಾಕಿಲ್ಲ ಅಂದರೆ ಆ ವೃಕ್ಷ ಒಣಗಿ ಹೋಗುತ್ತದೆ. ಫಲವೇನೆ, ಗಿಡನ ಒಣಗಿ ಹೋದರೆ ಫಲ ಎಲ್ಲಿದು? ತೈಸೆ ಕರ್ಮ ಉಪಾಸನಾ ಜ್ಞಾನ ಕಿ ಉತ್ಪತ್ತಿ ಕೆ ಹೇತು ಹೇ, ಅದರಂತೆ ಕರ್ಮ ಉಪಾಸನಾಗಳು ಜ್ಞಾನದ ಉತ್ಪತ್ತಿಗೆ ಕಾರಣದವು, ಮತ್ತು ಜ್ಞಾನ ಕಾ ಫಲ ಜೋ ಮೋಕ್ಷ ತಾಕೆ ಭಿ ಹೇತು ಹೇ. ಜ್ಞಾನಕ್ಕೂ ಕರ್ಮ ಉಪಾಸನೆಗಳು ಬೇಕು ಮತ್ತು ಮೋಕ್ಷಕ್ಕೂ ಕರ್ಮ ಉಪಾಸನೆಗಳು ಬೇಕು. ನೀರು ಹೆಂಗ, ವೃಕ್ಷಕ್ಕೂ ಅವಶ್ಯಕತೆ ಇದೆ, ವೃಕ್ಷ ಬೆಳೆಯಲಿಕ್ಕೂ ಅವಶ್ಯಕತೆ, ಫಲ ಕೊಡಬೇಕಾದ್ರೂ ನೀರಿನ ಅವಶ್ಯಕತೆ ಹೇಗದನು ಆಗ ಜ್ಞಾನ ಆಗೋದಕ್ಕೂ ಕರ್ಮ ಬೇಕು, ಮೋಕ್ಷ ಆಗೋದಕ್ಕೂ ಕರ್ಮ ಬೇಕು. ಹೀಗೆ ಹೇಳ್ತಾನೆ. ಪೂರ್ವ ಪಕ್ಷಿ ಶಂಕ ಇದೆ, ಅದು ಇಲ್ಲಿಗ ಅದೇ ಸತ್ಯ ಅಂತ ತಿಳ್ಕೊಂಡ್ರಿ. ಮತ್ತೆ ಹೌದು, ಯಾಕಂದ್ರೆ ಸಿನಿಮಾ ನೋಡುವವರು ಅದು ಸಿನಿಮಾ ನಾಟಕ ಏನಿದೆ ಇವೇ ಅಲ್ಲ, ಅವುಗಳಿಂದ ಒಂದು ನಾವು ಕಲಿಯಬೇಕಾದ ಗುಣ ಅದರಲ್ಲಿ ಇರುತ್ತದೆ. ಅದರಿಂದ ಪ್ರಯೋಜನ ಜನರಿಗೆ. ಈಗ ಒಬ್ಬ ಬಹಳಷ್ಟು ಶೂರ ವೀರ ಅಂತ ಹಿಂಗಾಗಿ ಅವ ತನ್ನ ಒಂದು ಹೊಡೆದಾಟದಲ್ಲಿ ಎಲ್ಲದರಲ್ಲಿ ಫೈಟಿಂಗ್ ಭಾರಿ ಭಾರಿ ಅಂತೇಳಿ ಹಿಂಗಿರ್ತಾನೆ. ಅದು ಯಾರನ್ನೋ ಎಲ್ಲರನ್ನೂ ಎಷ್ಟೋ 20-30 ಜನರು ಬಂದರೂ ಕೂಡ ಒಬ್ಬನೇ ಹೊಡೆದು ಅವ್ರನ್ನ ಎಲ್ಲರನ್ನು ಇದು ಮಾಡ್ತಾನೆ. ಹೀಗೆ ಸಿನಿಮಾ ನಾಟಕದಾಗ ತೋರಿಸ್ತಾರೆ, ಅದಿಲ್ಲ ಈ ರೀತಿ ಇರ್ತಾನೆ ಅವನು. ಆದರೂ ಕೂಡ ಒಂದು ಪರಿಸ್ಥಿತಿ ಕಡೆಗೆ ಅಂದರೆ ಒಳ್ಳೆಯ ಕೆಲಸ ಮಾಡಿದರೆ ಅವನು ಒಳ್ಳೆಯವನಾಗುತ್ತಾನೆ, ಕೆಟ್ಟ ಕೆಲಸ ಮಾಡಿದರೆ ಅವನು ಕೆಟ್ಟವನಾಗುತ್ತಾನೆ. ಅದರ ಪ್ರಯೋಜನ ಅದು ಅಂತಿಮ ಕೊಡ್ತದ. ಅದಕ್ಕೆ ನಾವು ಅಲ್ಲಿ ಅದರಾಗಿಂದ ಕೆಲವೊಂದು ಮಾತು ಏನು ಕಲಿಬೇಕಂದ್ರೆ ನಾವು ಹೇಗಿರಬೇಕು, ಈ ರೀತಿ ಅಂತ. ಅದಕ್ಕಾಗಿ ಇಲ್ಲಿನೂ ಕೂಡ ಅಂದ್ರೆ ಸಾಧಾರಣ ಕೆಲವು ಜನ ಅವ್ರು ಫೈಟಿಂಗ್ ಹೆಂಗೆ ಮಾಡ್ತಿದ್ರು, ಸಿನಿಮಾದಾಗ ಕೂತು ಹಿಂಗೆ ಮಾಡ್ತಿರ್ತಾರೆ ಅವರು. ಅಲ್ಲಿ ನೋಡಿ ಭಾರಿ ಫೈಟಿಂಗ್ ಮಾಡೋದು. ಅದ ಭಾರಿ ಫೈಟಿಂಗ್ ಮಾಡ್ದ, ಎಲ್ಲ ಆಯ್ತು, ಖರೆ ಅವನ ಗತಿ ಏನಾಯ್ತು? ಅಂತಾರೆ ಗಬ್ಬರ್ ಸಿಂಗ್ ಅಂತೇಳಿ, ಶೋಲೆ ಅದು ಪಿಕ್ಚರ್ ಅದು. ಶೋಲೆ ಅನ್ನೋ ಪಿಕ್ಚರ್ದಲ್ಲಿ ಗಬ್ಬರ್ ಸಿಂಗ್ ಅಂತ ಒಬ್ಬ ರೌಡಿ ದರೋಡೆಖೋರ್ ಅವ ಇರ್ತಾನೆ. ಅವನ ಒಂದು ಶೂರತಾ ಏನು ಅವ್ರು ನೋಡಿ ಜಗತ್ತೆಲ್ಲ ಭಯ ಪಡ್ತದೆ. ಎಲ್ಲರಲ್ಲಿ ಊರೆಲ್ಲ ಅವನು ಇದು ಕೊಡ್ಬೇಕು, ಪಟ್ಟಿ ಮಾಡಿ ಎಲ್ಲರೂ ಒಲೆ ಮಾಡಿ ಕೊಡ್ಬೇಕು. ಅವನು ಇಲ್ಲಾಂದ್ರೆ ನೋಡಿ ನಿಮ್ಮ ಊರ ಸುಟ್ಟು ಬಿಡ್ತೇನೆ ನಾನು. ಹಾಗಿದ್ದಾಗ ಅಂದ್ರೆ ಅವನು ಶೂರತನ ಅವನು ಹೇಳ್ತಾನ, ನನ್ನ ಹೆಸರು ಒಂದು ಮಗು ಅಳ್ತಿತ್ತು ಅಂದರೆ ತಾಯಿ ಏನು ಹೇಳ್ತಾಳೆ, ಗಬ್ಬರ್ ಸಿಂಗ್ ಬರುತ್ತಾನೆ ಅಂದರೆ ಗಪ್ಪಾಗಿಬಿಡುತ್ತದೆ. ಅಂದ್ರೆ ಇಷ್ಟೆಲ್ಲ ಜನರು ಒಂದು ಭಯ, ನನ್ನ ಹೆಸರು ತಗೊಂಡ್ರೆ ಭಯ ಆಗ್ತದ ಅವರಿಗೆ ಅಂತ ಹೀಗೆ ಒಂದು ತನ್ನ ಒಂದು ಶೂರ್ತನ, ಅದೇ ಶೂರ್ತನ ಅಂತ ನಾವು. ಇದಕ್ಕೆ ರೂಢಿಯಲ್ಲಿ ಪ್ರಸಿದ್ಧ ಕೆಲಸ ಏನು ಮಾಡ್ತಾರಲ್ಲ ಅವ್ರಿಗೆ ಪ್ರಖ್ಯಾತರು ಅನ್ನುತ್ತಾರೆ. ಪ್ರಸಿದ್ಧಿ ಹೌದು ಅನ್ನುವಂಗ ಏನು ಕೆಲಸ ಮಾಡ್ಯ ನಾವು. ಇನ್ನು ಈ ಅಲ್ಲನೋ ಕೆಲಸ ಇದು ಬೇಕಾದಷ್ಟು ಸೂರ್ತನದಿಂದ ಮಾಡ್ಲವ, ಅವನಿಗೆ ಪ್ರಖ್ಯಾತ ಅನ್ನೋದಿಲ್ಲ, ಕುಖ್ಯಾತ ಅನ್ನುತ್ತಾರೆ. ಹೆಸರು ನೋಡಿ ಆಗದ
ಒಳ್ಳೆ ಕೆಲಸ ಮಾಡಿ ಎಂಥ ಶೂರತನ ಮಾಡಿದ್ದಂದ್ರ ಪ್ರಖ್ಯಾತಿ, ಆ ಪ್ರಖ್ಯಾತ ಅಂತಾರೆ. ಇವು ಕೆಟ್ಟ ಕೆಲಸ ಮಾಡಿ ಹೆಸರು ಗಳಿಸಿದ್ದಂದ್ರ ವೀರಪ್ಪನ್. ವೀರಪ್ಪನ್ ಅಂದ್ರೆ ಎಷ್ಟೋ ನಮ್ಮ ಒಂದು ದೇಶ ಅಲ್ಲ, ಇಡೀ ಭಾರತ ತುಂಬ ಸರ್ವಸಾಧಾರಣ ಹೊರಗಿನ ದೇಶಕ್ಕೂ ಗೊತ್ತಾಗಿರ್ಬೇಕು. ವೀರಪ್ಪನ್ ಅಂದ್ರೆ ಇಡೀ ಭಾರತ ದೇಶದ ಎಲ್ಲರನ್ನೂ ವಂಚಿಸಿಬಿಟ್ಟಿದ್ದವು. ಅಂದ್ರೆ ಆದರೂ ಅವನಿಗೆ ಪ್ರಖ್ಯಾತಿ ಅನ್ನೋದಿಲ್ಲ, ಕುಖ್ಯಾತಿ ಅನ್ನುತ್ತಾರೆ. ಹೇಗದು? ಅದಕ್ಕಾಗಿ ಈ ರೀತಿ ಅಲ್ಲಿ कर्म उपासना ज्ञान तीनों मोक्ष के हेतु है। इस रीति से कर्म उपासना ज्ञान तीनों मोक्ष, ಅದಕ್ಕೆ ಏನು ಹೇಳಿದವ, ಈ ರೀತಿಯಾಗಿ ಕರ್ಮ ಉಪಾಸನಾ ಜ್ಞಾನ ಇವು ಮೂರು ಮೋಕ್ಷಕ್ಕೆ ಕಾರಣ ಇವೆ ಅಂತ ಹೇಳ್ದ. ಅಂದ್ರೆ ನಾ ಆ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಪೂರ್ವ ಪಕ್ಷಿ ಆ ರೀತಿ ಇದ್ದಾನೆ ಇಲ್ಲಿ. ಹೀಗೆ ನಾವು ಹೇಳ್ತೇನಲ್ಲ, ಅದು ಅವ ಬೇಕಾದಷ್ಟು ಬುದ್ಧಿವಂತಿಕೆ ಇದು ಮಾಡಿ ಹೇಳ್ತಾನೆ, ಆದರೂ ಅದು ಯೋಗ್ಯ ಅಲ್ಲ. ಹೇಗದ? ಅದು ವೇದಾಂತಕ್ಕೆ ವಿರೋಧಿ ಅದ. इस रीति से कर्म उपासना ज्ञान तीनों मोक्ष के हेतु है। याते ज्ञानवान भी कर्म करे। ಅದಕ್ಕೆ ಏನು ಮಾಡಬೇಕು? ಜ್ಞಾನಿನೂ ಕೂಡ ಕರ್ಮ ಮಾಡಬೇಕು ಅಂತ. ಸಾಯೋ ತನ ಕರ್ಮ ಬಿಡ್ಲಕ್ಕೆ ಬರೋದಿಲ್ಲ. ಯಾರು ಹೇಳ್ತಾರೆ? ಪೂರ್ವ ಪಕ್ಷಿ ಅಂದ್ರೆ ಯಾರು? ಭರ್ತೃಹರಿ. ಭರ್ತೃಹರಿ ಅಲ್ಲ, ತಪ್ಪಿದು. ನೀನು ಭರ್ತೃ ಅನ್ನೋ ಹೆಸರು, ಇದು ಭರ್ತೃಹರಿ ಅನ್ನುವವನು ನೀತಿಕಾರ, ಪ್ರಸಿದ್ಧ ನೀತಿಕಾರದನ. ರಾಜ ಇದ್ದವ, ರಾಜ ಎದ್ದ ರಾಜ್ಯವನ್ನು ಬಿಟ್ಟು ಒಂದು ನೀತಿ ಗ್ರಂಥ ಬರೆದಿದ್ದಾನೆ. ಭಾರಿ ವೈರಾಗ್ಯವಾಗಿ ಅದು ಗ್ರಂಥ ಬರೆದ ನಾವು ನೀತಿಗಾರ. ಭರ್ತೃ ಹರಿ ಅಂದ್ರ ಎಲ್ಲಿ ತಂದು ಎಲ್ಲಿ ಹಚ್ಚುತ್ತೀಯ? ನೋಡಿಲ್ಲ ಹೆಂಗದು? ತಿಳುವಳಿಕೆಯಲ್ಲಿ ಎರಡು ತಪ್ಪು ಕಟ್ಟಾಗತ್ತೆ. ಅವ ನಾನು ಹೇಳಿದ್ದು ಭರ್ತೃ ಪ್ರಪಂಚ, ಅದನ್ನು ಓದಿ ಅವ ಭರ್ತೃ ಹರಿಗೆ ಹಚ್ಚಿಬಿಟ್ಟ. ಔಡಲೂಮಿನೂ ಅಂತಾರೆ. ಅಂತಾರೆ ಔಡಲೂಮಿನೂ ಅಂತಾರೆ. ಅವನು ಇದೆ ಅವನದು ಇದೇ ಮಾತು. ಎಲ್ಲಿ? ಯಾಕಂದ್ರೆ ಅನೇಕ ಜನ ಇರ್ತಾರ ಅವರು. ಈಗಿನ ಆಯ್ತು. ಈಗ 383ನೇ ಅಂಕ. ಈಗ ಒಂದು ರೀತಿಯಿಂದ ದೃಷ್ಟಾಂತ ಕೊಟ್ಟು ಹೇಳ್ದ. ಏನು? ನೀರು ಮರಕ್ಕೂ ಮರದ ಬೆಳವಣಿಗೆಗೂ ನೀರು ಕಾರಣದ, ಆ ಮುಂದೆ ಅದು ಕೊಡ್ತಕ್ಕಂಥ ಫಲಕ್ಕೂ ನೀರು ಕಾರಣವಿದೆ. ಆಗ ಕರ್ಮೋಪಾಸನೆಗಳು ಜ್ಞಾನಕ್ಕೂ ಕಾರಣ ಇವೆ, ಅದರಂತೆ ಮೋಕ್ಷಕ್ಕೂ ಕಾರಣ ಇವೆ. ಈಗ ದೃಷ್ಟಾಂತ ಕೊಟ್ಟು ಹೇಳಿದ್ದಾನೆ ಅವ, ಹೇಳ್ತಾ. ಈಗ 383ನೇ ಅಂಕದಿಂದ ಅಥವಾ ಅಂತೇಳಿ ಮತ್ತೊಂದು ದೃಷ್ಟಾಂತ ಕೊಡುತ್ತಾನೆ. ಕರ್ಮೋಪಾಸನಾ ಜ್ಞಾನ ಕಿ ರಕ್ಷಾಕ್ಕೆ ಹೇತು ಹೈ. ಆ ಕರ್ಮೋಪಾಸನೆಗಳು ಎದಕ್ಕೆ ಬೇಕು ಅಂದ್ರೆ ಜ್ಞಾನದ ರಕ್ಷಣೆಗಾಗಿ ಬೇಕು. कहाँ है थे जो कर्म उपासना का ज्ञानवान त्याग करे तो? ಜ್ಞಾನಿಯನ್ನು ಕರ್ಮ ಮಾಡ್ಬೇಕಂತ ಹೇಳಿದ್ರಲ್ಲ, ಅಲ್ಲ ಜ್ಞಾನಿ ಯಾಕೆ ಮಾಡಬೇಕು?
ಅವು ಜ್ಞಾನ ಆಗಿ ಬಿಟ್ಟಿದೆ. ಜ್ಞಾನ ಆಗಿದೆ ಅಂದರೆ ಮೋಕ್ಷನೂ ಆಗಿದೆ. ಅವು ಕರ್ಮ ಯಾಕೆ ಬೇಕ ಆ ಜ್ಞಾನಿಗೆ ಅಂತ ಕೇಳಿದರೆ ಅಲ್ಲಿ ಅವ ಅದಕ್ಕೆ ಈಗ ಹೇಳಿಕೆತ್ತಿದ್ದಾನೆ, ಆ ಜ್ಞಾನಕ್ಕೆ ರಕ್ಷಾಕ್ಕೆ ಹೇತು. ಆ ಜ್ಞಾನಿ ಅನ್ನೋದನ್ನ ಜ್ಞಾನ ಏನಾಗ್ಯದ ಅವನಿಗೆ ಜ್ಞಾನ ಆಗಿದೆ ಅಲ್ಲ, ಆ ಜ್ಞಾನದ ರಕ್ಷಣಾ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಹೋಗಿಬಿಡ್ತದದು ಅಂತಾನೆ. ಅದಕ್ಕಾಗಿ ಜ್ಞಾನಕ್ಕೆ ಕಾರಣ ಅದರ ರಕ್ಷಾಕ್ಕೆ ಕಾರಣ ಅದನ್ನು ನಾವು ಕರ್ಮೋಪಾಸನೆ ಮಾಡಬೇಕು. ಜೋ ಕರ್ಮ ಉಪಾಸನಾ ಕಾ ಜ್ಞಾನವಾನ್ ತ್ಯಾಗ ಕರೇತು. ಆ ಜ್ಞಾನಿ ಕರ್ಮೋಪಾಸನಾ ನಾಯಕ ಮಾಡಬೇಕು, ಮಾಡಬಾರ್ದು ಅಂತೇಳಿ ಆ ಕರ್ಮೋಪಾಸನೆಗಳನ್ನು ತ್ಯಾಗ ಮಾಡಿದ್ದಾದರೆ उत्पन्न हुआ ज्ञान भी जल से बिना वृक्ष की नहीं नष्ट हो जावे है. ಹೇಗೆ ಆ ಗಿಡಕ್ಕೆ ನೀರು ಹಾಕಿದರೆ ಅದು ಜೀವಂತವಿರುತ್ತದೆ, ಬೆಳೀತದೆ, ಫಲನೂ ಕೊಡ್ತದೆ. ಆದರೆ ಅದು ನೀರು ಇಲ್ಲಂದರೆ ಒಣಗಿ ಹೋಗುತ್ತದೆ. ಅಂದಮೇಲೆ ಫಲನೇ ಇಲ್ಲಲ್ಲ, ಎಲ್ಲಿ ಫಲ? ವೃಕ್ಷನ ಒಣಗಿ ಹೋಯ್ತು. ಅದರಂತೆ ನಷ್ಟ ಹುವೇಗ, ಅದರಂತೆ ಏನಾಗ್ತದೆ ಇಲ್ಲಿ ಅಂದ್ರೆ ಉತ್ಪನ್ನ ಹುವ ಜ್ಞಾನ ಬಿ ಜಲ ಸೇವಿನ ವೃಕ್ಷಕ್ಕಿನ ನಷ್ಟ ಹೋ ಜಾವೆ. ಇವನು ಜ್ಞಾನ ಆಗಿತ್ತು, ಆದ್ರೆ ಆ ವೃಕ್ಷ ಅದು ಈಗ ಒಂದು ಸಸಿ, ಮರದ ಸಸಿ ತಂದು ಹಚ್ಚಿದ್ದೀವಿ ನಾವು, ಹೌದಾ? ಅದು ಹತ್ಕೊಂಡು ಈಗ ಹಸಿರಾಗಿ ಇತ್ತು. ಹತ್ತದೇಳ ಅಂತ ನಾವು ನೀರು ಹಾಕೋದು ಬಿಟ್ಬಿಟ್ವಿ ಅಂದ್ರೆ ಒಣಗ್ತದ. ಒಣಗ್ತದೆ. ಯಾಕಂದ್ರೆ ಇನ್ನೂ ಅದಕ್ಕೆ ಸ್ವತಂತ್ರತೆ ಇಲ್ಲ. ಅದು ಸ್ವತಂತ್ರ ಬದುಕುವಷ್ಟು ತ್ರಾಣ ಅದರಲ್ಲಿ ಬಂದಿಲ್ಲ. ಅದು ಭೂಮಿಯಲ್ಲಿ ಅದರ ಬೇರುಗಳು ಆಳವಾಗಿ ಇಳಿದಾಗ ಆವಾಗ ಅದು ಸ್ವತಂತ್ರವಾಗಿ ನೀರಿನ ಸಂಪರ್ಕ ಅಲ್ಲಿ ತಗೋಬಹುದು. ಇನ್ನೂ ಆ ಇದು ಬಂದಿಲ್ಲ ಅದಕ್ಕೆ. ಇಲ್ಲ ಅಂತೇಳಿ ಒಣಗಿ ಹೋಗ್ತದೆ. ಹೇಗೆ ಅದಕ್ಕೆ ಅದು ಹೆಂಗೆ ನಷ್ಟವಾಗೋದು? ತೈಸೆ ಶುದ್ಧ ಅಂತಃಕರಣ ಮೇ ಜ್ಞಾನ ಹೋವೆ. ಶುದ್ಧ ಅಂತಃಕರಣದಲ್ಲಿ ಏನು ಜ್ಞಾನ ಆಗಿದೆ? ಶುಭ ಕರ್ಮ ನೈ ಕರೆ ತೋ ಜ್ಞಾನಿ ಕೋ ಪಾಪ ಹೋವೇಗಾ. ಆ ಶುಭ ಕರ್ಮ ಬಿಟ್ಟಂದ್ರೆ ಆ ಜ್ಞಾನಿಗೆ ಪಾಪ ಬರುತ್ತದೆ. उपासना के त्याग से अंतःकरण फेरी चंचल हो जावे. वो ಶುಭ ಕರ್ಮ ಮಾಡೋದು ಬಿಟ್ಟನ, ಅದರಿಂದ ಪಾಪ ಬಂತು. ಮತ್ತು ಆಮೇಲೆ ಧ್ಯಾನಾದಿ ಉಪಾಸನೆಯನ್ನು ಬಿಟ್ಟಿದ್ದಾನೆ, ಅದರಿಂದ ಮತ್ತೆ ಮನಸ್ಸು ಚಂಚಲ ಆಗುತ್ತದೆ. ತಾಮಲಿನ ಅವ್ರ ಚಂಚಲ ಅಂತಃಕರಣ ಜ್ಞಾನ ರಹನೆ. ಈ ರೀತಿ ಅಂತಃಕರಣದಲ್ಲಿ ಮಲದೋಷ, ವಿಕ್ಷೇಪ ದೋಷಗಳು ಅವುಗಳಿಂದ ಗ್ರಸ್ತ ಆದರೆ ಅದರಲ್ಲಿ ಈ ದೋಷಗಳು ಅಲ್ಲಿ ಬಂದುಬಿಟ್ರೆ ಆ ಇದ್ದಂಥ ಜ್ಞಾನವು ಕೂಡ ನಷ್ಟ ಆಗಿ ಹೋಗುತ್ತದೆ ಅಂತ ಅವ ಹೇಳ್ತಾನೆ. ಅದಕ್ಕೆ ಜ್ಞಾನ ರಹೇನೈ, ಅಲ್ಲಿ ಜ್ಞಾನ ಇರುವುದಿಲ್ಲ. ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷ ಕೂಡಿ ಬಂದರೆ ಜ್ಞಾನ ಇರೋದಿಲ್ಲ. ಜೈಸೆ ಸೂಖಿ ಭೂಮಿ ಮೇ ಉತ್ಪನ್ನ ಹುವ ವೃಕ್ಷ ಭೀ ರಹೇನೆ. ಅಂದ್ರೆ ಈಗ ಒಣ ಭೂಮಿಯಲ್ಲಿ ಎಲ್ಲಿ ನೀರಾದ ಏನಿಲ್ಲ ಅಂತಲ್ಲಿ ಇದ್ದ ಉತ್ಪನ್ನವಾದ ವೃಕ್ಷ ಹತ್ತಿತ್ತು, ಅದು ಹಸರಾಗಿ ಎಲೆಗಳು ಅದು ಎಲ್ಲ ಆಗಿದ್ದು, ಆದರೂ ಕೂಡ ನೀರಿನ ಸಂಪರ್ಕ ಇಲ್ಲ ಅಂದ್ರೆ ಅದಕ್ಕೆ ವೃಕ್ಷ ಭೀ ರಹೇನೆ, ಆ ಮರವೂ ಕೂಡ ಇರೋದಿಲ್ಲ, ನಾಶ ಆಗಿ ಹೋಗುತ್ತದೆ, ಒಣಗಿ ಹೋಗುತ್ತದೆ ಅಂತ ಇಲ್ಲಿ ಎರಡನೇ ದೃಷ್ಟಾಂತ ಕೊಟ್ಟು. ಈಗ ಮೂರನೇ ದೃಷ್ಟಾಂತ, जैसे संस्कार से शुद्ध किए स्थान में ವೇದ ಪಾಠಿ ಬ್ರಹ್ಮಚಾರಿ ನಿವಾಸ ಕರೆ. ಈಗ ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ಬ್ರಹ್ಮಚಾರಿ ಅವನಿಗೆ ಕೆಲವೊಂದು ಕರ್ಮಗಳ ಬಹಳಷ್ಟು ಇರುತ್ತವೆ.
ಅವ ಬ್ರಹ್ಮಚಾರಿ ಇದ್ದ, ಬೇಡ ಒಬ್ಬ ಸನ್ಯಾಸಿ ಆಗಿದ್ದ. ಸನ್ಯಾಸಿಯಲ್ಲಿ ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಹಿಂಗೆ ಸನ್ಯಾಸಿಗಳಿದಾರೆ. ಅವ್ರಿಗೆ ಕರ್ಮಗಳು ಭಾಳಷ್ಟು ವಿಧಾನಗಳಿದಾವೆ. ಇನ್ನ ಪಕ್ಕ ಸನ್ಯಾಸಿ ಅಲ್ಲ ಅವರು. ಹೀಗೆ ಅಂದ್ರೆ ಆ ರೀತಿ ಒಬ್ಬ ಬ್ರಹ್ಮಚಾರಿ ಅವ ಶುದ್ಧ ಇದ್ದಲ್ಲೇ ಇರ್ತಾನೆ. ಅದಕ್ಕಾಗಿ ಸಂಸ್ಕಾರದಿಂದ ಶುದ್ಧ ಮಾಡಲ್ಪಟ್ಟಂಥ ಸ್ಥಾನದಲ್ಲಿ ವೇದ ಮಂತ್ರಗಳನ್ನು ಪಠನ ಮಾಡ್ತಾನಲ್ಲ ಅವ. ಅದು ವೇದ ಮಂತ್ರಗಳು ಕರ್ಮಪರವಾಗಿರ್ತಾವೆ ಹೆಚ್ಚು. ಅವು ಅಂಥ ಸ್ಥಾನದಲ್ಲಿ ನಮ್ಮ ಜ್ಞಾನ ಮಾರ್ಗಕ್ಕೆ ಏನೋ ಅದು ಶುದ್ಧ ಬೇಕು ಏನೇ ಇಲ್ಲ. ಜ್ಞಾನದ ಮಾತೇ ಬೇರೆ, कर्मद माते वेरे हेगे संस्कार से शुद्ध किए ज्ञान में वेद पाठी ब्रह्मचारी निवास करें और अंदर माते ಜ್ಞಾನದಲ್ಲಿ ಶುದ್ಧದ ಅಪೇಕ್ಷೆ ಇಲ್ಲ ಅಂತ ಹೇಳಿ ಮತ್ತೆ ಜಳಕ ಸ್ನಾನ ಮಾಡೋದು ಮತ್ತೆ ಅದು ಎಲ್ಲ ಶುದ್ಧತಾ ಬಿಟ್ರೆ ಹಲ್ಲು ತೆಕ್ಕೋದು ಇವು ಯಾಕೆ ಬೇಕು? ಜ್ಞಾನಕ್ಕೆ ಏನು ಅಪೇಕ್ಷತೆ ಇಲ್ಲ, ಯಾವ ಸ್ವಚ್ಛತೆ ಯಾಕೆ ಮಾಡ್ಬೇಕು ಅಂತೇಳಿ ಅಂದ್ರೆ ಅದು ಸರಿಯಾ? ಇಲ್ಲ, ಇಲ್ಲಿ ಮಾಡಬೇಕಷ್ಟು ಅವು ಏನೈತಲ್ಲ ಅವಶ್ಯಕತೆ ಇದ್ದದನ್ನು ಮಾಡಬೇಕು. ಹೇಗಾದ್ರೆ ಅಂದ್ರೆ ಅರ್ಥಾರ್ಥಿ ಇಲ್ಲಿ ಕರ್ಮ ಜ್ಞಾನದ ಬಗ್ಗೆ ಲೌಕಿಕ ವ್ಯವಹಾರದಲ್ಲಿ ಇಲ್ಲಿ ಶುದ್ಧತಾ ಬೇಕೇ. ಅದು ಕರ್ಮ ಜ್ಞಾನ ಆಗುವಲ್ಲಿ ಆ ಕರ್ಮದ ಅವಶ್ಯಕತೆ ಇಲ್ಲ ಅಲ್ಲಿ ಅನ್ನೋದು ಇಲ್ಲಿ ಮತ್ತೊಂದು ಮಾತದ. ಶುದ್ಧತಾ ಅನ್ನೋದು ಎಲ್ಲರಿಗೂ ಇರಬೇಕದು. ಶುದ್ಧತಾ ಬೇಕು. ಜ್ಞಾನ ಆದರೂ ಶುದ್ಧತಾ ಬೇಕು, ಅದಕ್ಕಿಂತ ಮೊದಲು ಶುದ್ಧತಾ ಬೇಕ. ಅದಕ್ಕೆ शुद्ध किया स्थान भी किसी निमित्त से फेरी मलिन हो जावे. ಅವ ಎಲ್ಲ ಶುದ್ಧ ಮಾಡಿ ಶುದ್ಧೀಕರಣ ಹೇಗೆ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಆಗಿನ ಕಾಲದಲ್ಲಿ ಆಕಳ ಹೆಂಡಿ ಸಗಣಿ ತಂದು ಅದನ್ನೆಲ್ಲ ಸಾರಿಸಿ ಅದಕ್ಕೆ ಶುದ್ಧೀಕರಣ ಮಾಡ್ತಿದ್ರು. ಹೀಗದು ಆ ರೀತಿ ಮಾಡ್ಕೊಂಡು ಅವ ಇರ್ತಿದ್ದ. ಅಲ್ಲಿ ಬಂದು ಏನೋ ಒಂದು ಅಪವಿತ್ರ ಆಯಿತು. ನಾಯಿ ಬಂದು ಅಲ್ಲಿ ಬಯಲು ಕಡೆ ಕೂತು ಮೂತ್ರ ಮಾಡಿ ಹಿಂಗೆಲ್ಲ ಹೊಲಸು ಮಾಡಿಬಿಡ್ತು ಅಂದರೆ ಅಲ್ಲಿಂದ ಮತ್ತು ಶುದ್ಧತಾ ಇದಾಯ್ತು, ಅಪವಿತ್ರ ಆಯ್ತು ಅಲ್ಲಿ ಅಂತೇಳಿ ಅವ ಅದನ್ನು ಮತ್ತು ಶುದ್ಧೀಕರಣ ಮಾಡ್ತಾನೆ, ಇದಕ್ಕೆ ಬಿಟ್ಟು ಹೋಗಿಬಿಡ್ತಾನೆ ನಮಗೆ. ಹೇಗದು तो ता स्थान को त्यागी देवे, ಅದನ್ನು ತ್ಯಾಗ ಮಾಡಿ ಬಿಟ್ಟು ಹೋಗ್ತಾನೆ. तैसे कर्म के त्याग से मलिन और उपासना के त्याग में चंचल हुआ जो अंतःकरण ताके विषय ज्ञान रहे ने. ಅದು ಹೆಂಗ ಸನ್ಯಾಸಿಯಲ್ಲಿ ಅಪವಿತ್ರ ಆದ ಕೂಡ ಅದನ್ನು ಬಿಟ್ಟು ಹೋಗ್ತಾನೋ ಅದರಂತೆ ಕರ್ಮ ತ್ಯಾಗದಿಂದ ಮಲಿನ ಮತ್ತು ಉಪಾಸನಾ ತ್ಯಾಗ ಮಾಡಿದ್ದರಿಂದ ಚಂಚಲತಾ ಇವುಗಳ ಮೂಲಕವಾಗಿ ಅಂತಃಕರಣ ಜಾಕೆ ವಿಷಯ ಜ್ಞಾನ ರಹೇನೆ. ಏನಾಗಿದೆ ಅಲ್ಲಿ ಕರ್ಮ ಬಿಟ್ಟಿದ್ದಾನೆ, ಶುಭ ಕರ್ಮಗಳನ್ನು ಮಾಡೋದು ಬಿಟ್ಟಾನೆ ಅಂದಮೇಲೆ ಅಲ್ಲಿ ಅಂತಃಕರಣದಲ್ಲಿ ಮಲದೋಷಾದಿಗಳು ಮತ್ತು ಅವನಿಗೆ ಆಗಲಿಕ್ಕೆ ಹೆಚ್ಚಿರುತ್ತವೆ. ಇನ್ನು ಧ್ಯಾನಾದಿಗಳನ್ನು ಬಿಟ್ಟದ್ರಿಂದ ಮನಸ್ಸಿನಲ್ಲಿ ಚಂಚಲತಾನು ಬಂದು ಕೂಡಿಬಿಡ್ತದೆ. ಆದ್ದರಿಂದ ಅಂತಃಕರಣದಲ್ಲಿ ಜ್ಞಾನ ಏನಾಗಿತ್ತು ಅದು ಇರೋದಿಲ್ಲ. ರಯನೈ ಹೆಂಗೆ ಬ್ರಹ್ಮಚಾರಿ ಅಲ್ಲಿ ಇರುವುದಿಲ್ಲ, ಹಂಗೆ ಅಂತಃಕರಣದಲ್ಲಿ ಜ್ಞಾನ ಇರೋದಿಲ್ಲ. ಯಾತೆ कर्म और उपासना ज्ञान की रक्षा के हेतु है. ಆದ್ದರಿಂದ ಕರ್ಮ ಉಪಾಸನೆಗಳು ಮೊದಲೇನು ಹೇಳ್ಕೊಂಬಂದ್ರು ಜ್ಞಾನದ ಉತ್ಪತ್ತಿಗೂ ಮೋಕ್ಷಕ್ಕೂ ಕರ್ಮ ಉಪಾಸನೆ ಕಾರಣ ತಿಳಿದ. ಈಗ ಜ್ಞಾನದ ರಕ್ಷಣೆಗೆ ಉತ್ಪತ್ತಿಗಲ್ಲ, ಆ ಉತ್ಪನ್ನವಾದ ಜ್ಞಾನ ರಕ್ಷಣೆ ಮಾಡಬೇಕಲ್ಲ, ಅದಕ್ಕೆ ಕರ್ಮ ಉಪಾಸನೆ ಮಾಡ್ರಿ ಅಂತ ಎರಡನೇ ಮಾತು ಹೇಳ್ದವ ಪೂರ್ವಪಕ್ಷಿ. ಇವು ಏನು ಖರೆ ಮಾಡಬೇಕಂತ ಹಿಂಗಲ್ಲದ, ಪೂರ್ವಪಕ್ಷಿ ಐತಿ ಅದು. ಮತ್ತು ಇದನ್ನ ಕರೆ ಹಿಡ್ಕೊಂಡು ಕೂತೀರಿ.
ಅಂದ್ರೆ ಪೂರ್ವ ಪಕ್ಷಿ ಇದರ ಬಗ್ಗೆ ಜ್ಞಾನದಿಂದನೇ ನೀವು ಎಲ್ಲ ಹೇಳ್ಕೊತ ಇದು ಮಾಡ್ತೀರಿ. ನಾವು ಕರ್ಮದ ಪ್ರಧಾನ, ಕರ್ಮ ಜ್ಞಾನ ಎರಡು ಕೂಡ ನಡಿಬೇಕಂತ ಹೇಳ್ತಾನೆ. ಮತ್ತೊಂದು ಮಾತಿಲ್ಲಿ ಏನು ಅಂದ್ರೆ ಜ್ಞಾನ ಕರ್ಮ ಅಲ್ಲ ಪಕ್ಷಿಯ ದೃಷ್ಟಾಂತ ಕೊಟ್ಟಿದ್ದಾನೆ. ಒಂದು ಪಕ್ಷ ಉಪಾಸನಾ ಸಹಿತ ಕರ್ಮ, ಇನ್ನೊಂದು ಜ್ಞಾನ. ಎರಡು ಪಂಖಗಳಿಂದ ಹೇಗೆ ಪಕ್ಷಿ ಆಕಾಶಕ್ಕೆ ಹೋಗುತ್ತದೆ, ಎರಡು ಪಂಖಗಳು ಬೇಕು. ಅದರಂತೆ ಜ್ಞಾನ ಮತ್ತು ಕರ್ಮ ಎರಡು. ಅದನ್ನು ಜ್ಞಾನಿ ಆದರೂ ಕೂಡ ನೀ ಕರ್ಮ ಮಾಡಬೇಕು, ಜ್ಞಾನನೂ ಮಾಡಬೇಕು, ಕರ್ಮನೂ ಮಾಡಬೇಕು, ಬಿಡ್ಲಾಕ್ ಬರಂಗಿಲ್ಲ ಅಂತ ಅವನ ಉದ್ದೇಶ. ಹೀಗದ. ಆ ಸನ್ಯಾಸಿ ಬ್ರಹ್ಮಚಾರಿ ಸನ್ಯಾಸಿಗೆ ಬ್ರಹ್ಮಚಾರಿ ಹಾ ಅವರ ವ್ಯತ್ಯಾಸ ಅಂದರೆ ಬ್ರಹ್ಮಚಾರಿಗೆ ಕರ್ತವ್ಯ ಕರ್ಮದ ವಿಧಿವಿಧಾನಗಳಿವೆ. ಹಾ, ಬ್ರಹ್ಮಚಾರಿಗೆ ಏನೇನು ಕರ್ಮದಾವು ಆ ಕರ್ಮವು ಮಾಡಬೇಕು. ಗೃಹಸ್ಥನಿಗೆ ಏನು ಕರ್ಮದಾವು ಅವು ಮಾಡಬೇಕು. ಹೇಳ್ತಾ ಸನ್ಯಾಸಿಗೆ ಕರ್ಮದ ವಿಧಿವಿಧಾನಗಳು ಇಲ್ಲ. ಎಲ್ಲಿ ಅವು ನೇಮ, ಕರ್ಮದ ನೇಮ ಸನ್ಯಾಸಿಗೆ ಇಲ್ಲ. ಯಾಕಂದ್ರೆ ವಿಚಾರ ಸಾಗರದಲ್ಲಿನ ಒಂದು ಮಾತು ಹೇಳಿದ್ದಾರೆ, ಸಾಧನ ಸಹಿತ ಕರ್ಮ ಸಬ ತ್ಯಾಗೆ ವಿಷಯ ವಿಷಯ ವಿಷಸಮ ವಿಷಯನತೆ ಭಾಗೆ ಅಂತ ಬಹುತೇಕ 2ನೇ ಅಧ್ಯಾಯದಲ್ಲಿನ 2ನೇ ತರಂಗದಲ್ಲಿನ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸಾಧನ ಸಹಿತ ಕರ್ಮ ಸಬ ತ್ಯಾಗೆ ಹೇಳ್ತಾ. ಹಾ, ಆದ್ದರಿಂದ ಈ ರೀತಿ ಸನ್ಯಾಸಿ ಅಂದ್ರು ಮತ್ತದರಿಗೊಂದು ಮರ್ಮ ಇದೆ. ಸನ್ಯಾಸಿ ಅನ್ನೋದು ಸಾಧಾರಣ ಶಬ್ದ ಇದು. ಯಾಕಂದ್ರೆ ಸನ್ಯಾಸಿಗಳಲ್ಲಿ ಕೆಲವರಿಗೆ ಕರ್ತವ್ಯಗಳಿವೆ, ತಿಳಿತಾ? ಕೆಲವರಿಗೆ ಕರ್ತವ್ಯಗಳಿವೆ, ಕೆಲವರಿಗೆ ಕರ್ತವ್ಯಗಳಿಲ್ಲ. ಅಂದರೆ ಸಾಮಾನ್ಯವಾಗಿ ಸನ್ಯಾಸ ಅಂತ ಒಂದೇ ಶಬ್ದ ಹೇಳಿದರೆ ಎಲ್ಲರಿಗೂ ಸಮಾನ ಇಲ್ಲದು. ಆ ಯಾವ ಸನ್ಯಾಸ ಅಂದರೆ ಅಲ್ಲಿ ಕುಟೀಚಕ, ಬಹುದಕ, ಹಂಸ, ಪರಮಹಂಸ, ಹೀಗೆ ಸನ್ಯಾಸಿಯ ಗ್ರೇಡ್ಗಳಿವೆ. ಕುಟೀಚಕ ಅಂತಂದರೆ ಒಂದೇ ಸ್ಥಾನದಲ್ಲಿ ಗುಡಿಸಲ ಹಾಕೊಂಡು ಒಂದೇ ಸ್ಥಾನದಲ್ಲಿ ಇದ್ದು ತನ್ನ ಧ್ಯಾನಾದಿ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಬಹುದಕ ಅಂತಂದ್ರೆ ಊರು ತಿರುಗ್ತಾ ಇರ್ತಾನೆ. ಒಂದು ಊರಲ್ಲಿ 3 ದಿನ ಇರುವುದು ಅವನಿಗೆ ಅಲಾವ್. ಆಮೇಲೆ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕು. ಇದು ಬಹುದಕ. ಹಂಸ ಅಂತಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಹತ್ತಿರ ಎದ್ದುಕೊಂಡು ಶಾಸ್ತ್ರ ಶ್ರವಣ ಮಾಡಿ ಅಭ್ಯಾಸ ಮಾಡತಕ್ಕಂಥವನಿಗೆ ಹಂಸ ಅಂತಾರೆ. ಅವ ಜ್ಞಾನಕ್ಕಾಗಿ ಸನ್ಯಾಸಿ ಆಗಿದ್ದಾನೆ. ಅವನ ಮಾತು ಸನ್ಯಾಸಿ ಮಾತಾ ಇದು. ಆಮೇಲೆ ಪರಮಹಂಸ. ಹಂಸ ಅಂದ್ರೆ ಜ್ಞಾನದ ಅಪೇಕ್ಷೆ ಉಳ್ಳಂಥ ಜಿಜ್ಞಾಸು ಅವ. ಹಾ, ಆದರೆ ಪರಮಹಂಸ ಅವನ ಜ್ಞಾನಿ, ಅವನಿಗೆ ಯಾವ ಕರ್ತವ್ಯಗಳಿಲ್ಲ, ಅವ ಏನೂ ಮಾಡಬೇಕಾಗಿಲ್ಲ. ಹೀಗೆ ಅದರಲ್ಲೇನು ಅಲ್ಲಿ ಮಾರಂಭದಲ್ಲಿ ಹೇಳಲ್ಪಟ್ಟಂಥ ಏಕದಂಡಿ, ದ್ವಿದಂಡಿ, ತ್ರಿದಂಡಿ, ಹೀಗೆ ಸನ್ಯಾಸದಲ್ಲಿ ಗ್ರೇಡ್ಗಳಿವೆ. ಒಬ್ಬ ಒಂದೇ ಬಡಿಗೆ ಹಿಡ್ಕೊಂಡಿರ್ತಾನೆ, ಇನ್ನೊಬ್ಬ ದ್ವಿದಂಡಿ ಅಂದರೆ 2 ದಂಡಗಳನ್ನು ಕೂಡಿಸಿ ಹಟ್ಟಿ ಅವ ಹಿಡ್ಕೊಂಡಿರ್ತಾನೆ. ತ್ರಿದಂಡಿ ಅಂದರೆ 3 ಕಟ್ಟಿಗೆಗಳನ್ನು ಕೂಡಿಸಿ ಅವ ಬಿಗಿದಿರ್ತಾನೆ. ಅವರವರ ಕರ್ಮಗಳು ಬೇರೆ ಬೇರೆ ಇರ್ತಾವ, ಅವ್ರಿಗೆ ಆಯಾಯ ಕರ್ಮಗಳ ವಿಧಿವಿಧಾನಗಳು ಇರ್ತಾವ. ಈ ರೀತಿಯಾಗಿ
ಅಂದ್ರೆ ಮತ್ತೆ ನೀ ಎಲ್ಲ ಕೂಡಿ ಒಂದ ಎಣಿಸ್ತೇನಂದ್ರೆ ಹೇಗೆ? ಅದ್ರಾಗ ಸನ್ಯಾಸಿಗಳಲ್ಲಿ ಈ ರೀತಿ ಅವರಿಗೆ ಕರ್ಮದ ವಿಧಿವಿಧಾನಗಳಿವೆ ಕೆಳಗಿನವರಿಗೆ. ಪರಮಹಂಸ ಜ್ಞಾನಿ ಆದಂಥವನಿಗೆ ಅವನು ಸನ್ಯಾಸಿನೇ ಕರೆ, ಆದರೆ ಅವನಿಗೆ ಯಾವ ಕರ್ಮದ ವಿಧಿವಿಧಾನಗಳು ಇಲ್ಲ. ಈ ರೀತಿ ಇದಕ್ಕೆ ಉತ್ತರ. ನಡಿ ಮುಂದೆ. ಎಲ್ಲಿಗೆ ಬಂದಿದ್ದೇವೆ? ನಿಂದ್ರ ಹಾ ಏನು 380? ಮೂರನೇ ದೃಷ್ಟಾಂತ. ಇದು ಮುಗದದ, ಹೌದಿಲ್ಲ? इस रीति से कर्म उपासना और ज्ञान तीनों मोक्ष के हेतु है. ಈ ರೀತಿಯಾಗಿ ಕರ್ಮ ಉಪಾಸನಾ ಮತ್ತು ಜ್ಞಾನ ಮೂರು ಮೋಕ್ಷಕ್ಕೆ ಕಾರಣಗಳಿರುತ್ತವೆ. ಹೇತು ಅಂಗೀಕಾರ ಕರೆ ಅಂದ್ರ ಈ ರೀತಿ ಕರ್ಮ ಉಪಾಸನಾ ಜ್ಞಾನ ಇವು ಮೋಕ್ಷಕ್ಕೆ ಕಾರಣ ಅಂತೇಳಿ ಅವುಗಳನ್ನ ನೀವು ಮಾಡ್ಬೇಕು. ಯಾರು ಹೇಳ್ತಾರೆ? पूर्व पक्षी. तथा ज्ञान की रक्षा के हेतु कर्म उपासना अंगीकार करे ಅಥವಾ ಜ್ಞಾನದ ರಕ್ಷಣೆಗಾಗಿ ಕರ್ಮ ಉಪಾಸನೆಗಳನ್ನು ಕೂಡ ಮಾಡಲಿ. ಕೇವಲ ಜ್ಞಾನ ಮೋಕ್ಷಕ ಹೇತು ಅಂಗೀಕಾರ ಕರೆ, ಬೇಡ ಕೇವಲ ಜ್ಞಾನದಿಂದ ಮುಕ್ತಿ ಆಗ್ತದೆ ಅಂತೇಳಿ ಈ ರೀತಿಯ ಅಂಗೀಕಾರ ಮಾಡಲಿ. ದೋನೋ ಪ್ರಕಾರ ಸೆ ಅಂದ್ರೆ 1ನೇ ನಂಬರ್ 2ನೇ ನಂಬರಲ್ಲಿ ಹೇಳಿದಂಥ ಇವು ಎರಡೂ ಪ್ರಕಾರದಿಂದ ಜ್ಞಾನವಾನ್ ಕರ್ಮ ಉಪಾಸನಾ ಕರ್ತವ್ಯ ಹೈ. ಜ್ಞಾನಿಯಾದಂಥವನು ಕರ್ಮ ಉಪಾಸನೆಗಳನ್ನು ಬಿಡಲಿಕ್ಕೆ ಬರುವುದಿಲ್ಲ, ಅವನು ಕರ್ಮ ಉಪಾಸನೆಗಳನ್ನು ಮಾಡಲಿಕ್ಕೆ ಬೇಕು ಅಂತ ಪೂರ್ವಪಕ್ಷಿ ಹೇಳಿದ್ದಾನೆ. ಕರ್ತವ್ಯ ಯಾಕು ಇಟೋ ತನ ಹೇಳಿದ್ದಕ್ಕೆ ಇಲ್ಲಿ ತನ ಏನು ಹೇಳ್ಕೊಂಬಂದಿವಲ್ಲ, ಯಾರವರು ಅಂತ ಕೇಳಿದರೆ ಯಾಕು ಸಮುಚ್ಚಯವಾದಿ ಕಹೆ ಹೇ. ಹೀಗೆ ಹೇಳುವವರಿಗೆ ಸಮುಚ್ಚಯವಾದಿ ಅನ್ನುತ್ತಾರೆ ಅಂತ ಹೇಳಿದ್ರು. ಅದರ ಮೇಲೆ 423ನೇ ಟಿಪ್ಪಣಿ ಇದೆ. ಇಲ್ಲೊಂದು ಟಿಪ್ಪಣಿ ನಾವು ಹೇಳಿಲ್ಲ, ಹೇಳೇವೆ. ಹೇಳೇವೆ. ಈಗ 423ನೇ टिप्पणी. या मत का प्रतिपादन वृत्ति प्रभाकर के तृतीय प्रकाश में सम्यक किया है. ಈಗೇನು ಈ ಭರ್ತೃ ಪ್ರಪಂಚ ಅಥವಾ ಜ್ಞಾನ ಕರ್ಮ ಸಮುಚ್ಚಯವಾದಿ ಏನು ಹೇಳಿದ್ದಾರಲ್ಲ ಇಲ್ಲಿ ತನ, ಅವರ ಮತವನ್ನು ವಿಸ್ತಾರವಾಗಿ ವೃತ್ತಿ ಪ್ರಭಾಕರದ 3ನೇ ಪ್ರಕಾಶದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಅಂತ. ಈಗ ನಮಗೆ ಎಷ್ಟು ಬೇಕು ಅಷ್ಟು ಹೇಳಿಬಿಟ್ಟಿದೆ, ಇಟ್ರ ಮೇಲೆ ತಿಳಿದಿದೆ, ಹೌದಿಲ್ಲ? ಅದನ್ನ ಇದನ್ನೇ ಹೇಳಿದ್ದಾರೆ. ಅದನ್ನ ಅವರು ವಿಸ್ತಾರದಿಂದ ಮತ್ತೆ ಶಂಕಾ ಸಮಾಧಾನ ಹಿಂಗೆ ತಗೋತಾ ಹೋಗಿದ್ದಾರೆ. ಅದು ದ್ವೈತವಾದಿಯ ಮತ, ಅದನ್ನು ನಾವು ನಂಬೋದಿಲ್ಲ ಅಂದಮೇಲೆ ಅದನ್ನ ಬಹಳಷ್ಟು ಕೇಳಬೇಕನ್ನೋದು ಏನು ಮಳ್ಳತನ ಅಂತ, ಹೌದಿಲ್ಲ? ಯಾವುದು ನಮಗೆ ಅಪೇಕ್ಷಿತವಿಲ್ಲವೋ, ಯಾವುದನ್ನು ನಾವು ನಂಬುವುದಿಲ್ಲವೋ ಅದರ ಬಗ್ಗೆನ ಹೆಚ್ಚು ಕೇಳಿ ಸಮಯ ಕಳೆಯೋದ್ರಾಗ ಏನರ್ಥ? ಇದು ಮೂರ್ಖತನ ಅನ್ನುತ್ತಾರೆ ಅದಕ್ಕೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮೆ ನಿಜವನು ಮುಕ್ತಿ ಪಡೆಯದೆ ಮನುಜಾನಿ ಅಂತ ನಿಜಗೊಂಡು ಹೇಳಿದ್ದಾರೆ. ಆದ್ದರಿಂದ ನಮಗೆ ಯಾವುದ ಅವಶ್ಯಕತೆ ಅದ, ನಾವು ಯಾವುದನ್ನು ತಿಳಿದುಕೊಳ್ಳಬೇಕಾಗಿದೆ ಅದನ್ನು ಮಾತ್ರ ಹೆಚ್ಚು ಸಮಯ ತಗೊಂಡು ಅದನ್ನು ಚೆನ್ನಾಗಿ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ದ್ವೈತವಾದಿ ಶಂಕಾ ಮಾಡಿದ್ದನ್ನೇ ನಾವು ಹೆಚ್ಚು ಅದನ್ನೇ ಹಿಡ್ಕೊಂಡು ಕೂಡ್ತೀವಿ ಅಂದ್ರೆ ಅದು ಬುದ್ಧಿವಂತಿಕೆ ಅಲ್ಲ. ಇಷ್ಟೇ. ಎಲ್ಲಿಗೆ ಬಂತು ಸಂಗಯ್ಯ?
ಆ 387 ಅಂಕ. ಹಾ 380 ಕರೆಕ್ಟ್. ಈಗ 384ನೇ ಅಂಕದಿಂದ कर्म उपासना से ज्ञान का विरोध है. ಈಗ ಸಿದ್ಧಾಂತಿಗಳು ಹೇಳುತ್ತಾರೆ ಇಲ್ಲಿ ತನಕ ಕರ್ಮೋಪಾಸನೆಗಳು ಜ್ಞಾನಿ ಮಾಡಬೇಕು, ಕರ್ಮೋಪಾಸನೆಗಳು ಜ್ಞಾನಕ್ಕೂ ಬೇಕು, ಮುಕ್ತಿಗೂ ಬೇಕು, ಕರ್ಮೋಪಾಸನೆಗಳನ್ನು ಬಿಡಲಿಕ್ಕೆ ಬರುವುದಿಲ್ಲ ಅಂತೇಳಿ ಆ ಕರ್ಮವಾದಿ ಅಥವಾ ಸಮುಚ್ಚಯವಾದಿ, ಕರ್ಮವಾದಿ ಅಂದ್ರೆ ಕೇವಲ ಕರ್ಮದಿಂದ ಮುಕ್ತಿ ಹೇಳುವ ಇವ ಕೇವಲ ಕರ್ಮವಾದಿ ಅಲ್ಲ, कर्म उपासना सहित ज्ञान. ಕರ್ಮವಾದಿ ಜ್ಞಾನವನ್ನು ಒಪ್ಪುವುದಿಲ್ಲ, ಇವ ಜ್ಞಾನವನ್ನು ಒಪ್ಪುತ್ತಾನೆ. ವಿಲಕ್ಷಣತಾ ಇಷ್ಟಿದೆ ಇಲ್ಲಿ. ಅವನು ಕೇವಲ ಕರ್ಮದಿಂದ ಮುಕ್ತಿ ಹೇಳುತ್ತಾನೆ, ಪೂರ್ವಮೀಮಾಂಸಾ. ಈ ಸಮಸಮುಚ್ಚಯವಾದಿ ಭರ್ತೃ ಪ್ರಪಂಚ ಏನು ಮಾಡಿದ್ದಾನೆ, ಇವ ಜ್ಞಾನ ಕರ್ಮ ಸಮುಚ್ಚಯದಿಂದ ಮುಕ್ತಿ ಹೇಳುತ್ತಾನೆ. ಜ್ಞಾನವನ್ನು ಕೂಡ ನಂಬುತ್ತಾನೆ, ಕರ್ಮವನ್ನು ಎರಡೂ ಸಮಾನವಾಗಿ ಸಾಯು ತನಕ, ಅರ್ಥಾತ್ ದೇಹ ಹೋಗು ಪರ್ಯಂತ ಜ್ಞಾನಿಯೂ ಕೂಡ ಕರ್ಮವನ್ನು ಮಾಡಬೇಕು. ಇವನು ಇದು ಇದು. ಆದ್ದರಿಂದ ಈಗ ಸಿದ್ಧಾಂತಿಗಳು ವೇದಾಂತದ ಸಿದ್ಧಾಂತ ಏನು ಅದನ್ನೀಗ ಹೇಳ್ತಾರೆ, ಇದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ಕರ್ಮ ಉಪಾಸನಾ ಸೇ ಜ್ಞಾನ ಕಾ ವಿರೋಧ ಹೈ. ನೀ ಯಾರ ಹೇಳ್ದಪ್ಪ ಕರ್ಮನೂ ಮಾಡು ಜ್ಞಾನನೂ ಮಾಡು ಎರಡೂ ಇರಲಿ ಅಂತ ಹೇಳ್ಕೊಂಡು ಬಂದ. ಅದಕ್ಕೆ ಎರಡೂ ಇರಲಿ ಅಂತ ಹೇಳಿ ಎರಡೂ ಮಾಡ್ರಿ ಅಂತಂದ್ರೆ ಅಲ್ಲಿ ಕರ್ಮ ಉಪಾಸನಾದಿಂದ ಜ್ಞಾನಕ್ಕೆ ವಿರೋಧಿ ಅದ. ಕರ್ಮೋಪಾಸನೆಗಳಿಗೂ ಜ್ಞಾನಕ್ಕೂ ವಿರೋಧಿ ಅದ. ಎರಡೂ ಕೂಡಿ ಹೇಗೆ ಇರ್ತಾವೆ? ಇಬ್ಬರಿಗೆ ಬದ್ಧ ವೈರತ್ವ ಅದ. ಈ ಒಂದ ರೂಮ್ನಲ್ಲಿ ನೀವಿಬ್ರು ಇರ್ರಿ ಅಂದರೆ ಇರುತ್ತಾರೆಯಾ? ಸಾಧ್ಯವಿಲ್ಲ. ಆ ರೀತಿ ಅದಕ್ಕೆ ಅನೇಕ ಕಾರಣಗಳು ಕೂಡ ಇವೆ. ಈಗ ಸಿದ್ಧಾಂತ ಹೇಳ್ತಾರೆ ಸೋ ಸಮೀಚೀನ ಅದು ಸಮೀಚೀನ ಯೋಗ್ಯ ಇಲ್ಲ. ಏನು ಯೋಗ್ಯ ಇಲ್ಲ ಅಂದ್ರೆ ಆ ಸಮುಚ್ಚಯವಾದಿ ಜ್ಞಾನ ಕರ್ಮ ಸಮುಚ್ಚಯವಾದಿ ಏನು ಹೇಳ್ಕೊಂಡು ಬಂದ ಅದು ಯೋಗ್ಯ ಇಲ್ಲ. ಹೇಳಿದ್ದೆಲ್ಲ ಇಟತನ ಹೇಳಿದ್ದು ಯೋಗ್ಯ ಇಲ್ಲ, ಸರಿ ಇಲ್ಲ. ಕಾಯ್ತೆ देह से भिन्न जो आत्मा नहीं जाने तासे कर्म होवे नहीं. ಏನಂತಾರೆ, ದೇಹಕ್ಕಿಂತ ಭಿನ್ನ जो आत्मा नहीं जाने, ದೇಹಕ್ಕಿಂತ ಆತ್ಮನು ಭಿನ್ನಿದ್ದಾನೆ ಅನ್ನುವ ಜ್ಞಾನ ಯಾವನಿಗೆ ಇಲ್ಲ. ದೇಹಕ್ಕಿಂತ ಆತ್ಮ ಭಿನ್ನಿದ್ದಾನೆ, ದೇಹ ಬೇರೆ ಆತ್ಮ ಬೇರೆ. ಈ ಜ್ಞಾನ ಯಾರಿಗಿಲ್ಲ. ಭಿನ್ನ ಜೋ ಆತ್ಮ ನೈ ಜಾನೆ ತಾಸೆ ಕರ್ಮ ಹೋವೇನೆ. ಅವ ಕರ್ಮ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾರು ದೇಹಕ್ಕಿಂತ ಆತ್ಮ भिन्न जो आत्मा नहीं, देह से भिन्न जो आत्मा नहीं जाने अंदर तासे कर्म होवे नहीं. देह से भिन्न आत्मा नहीं जाने, ದೇಹಕ್ಕಿಂತ ಆತ್ಮ ಭಿನ್ನ ಇದ್ದಾನೆ ಅಂತ ಹೀಗೆ ಯಾರು ತಿಳಿದಿಲ್ಲ. ದೇಹಕ್ಕಿಂತ ಆತ್ಮ ಭಿನ್ನ ಇದ್ದಾನೆ ಅಂತ ಈ ಜ್ಞಾನ ಯಾರಿಗಿಲ್ಲ. ಅವನು ಕರ್ಮ ಮಾಡಲಿಕ್ಕೆ ಹೋಗೋದಿಲ್ಲ. ಆತ್ಮನು ದೇಹಕ್ಕಿಂತ ಭಿನ್ನವೆಂದು ಯಾರು ತಿಳಿದಿರುವುದಿಲ್ಲವೋ ಅವರಿಂದ ಕರ್ಮವು ಉಂಟಾಗುವುದಿಲ್ಲ. ನಾನು ಅದನ್ನು ಹೇಳ್ತೇನೆ. ಅಲ್ಲ ನೀ ಹೇಳಿ ಹಿಂಗೆ ಹೇಳಿದ್ರು ಒಂದೇ ಅದ. ಈಗ ದೇಹಕ್ಕಿಂತ ಭಿನ್ನ
ಪದಗಳು ಹಿಂದೆ ಮುಂದೆ ಆಗಬಹುದೇ ಅಷ್ಟೇ, ಅರ್ಥ ಮಾತ್ರ ಒಂದೇ ಇದೆ. ತಿಳಿತಾ? ದೇಹಕ್ಕಿಂತ ಭಿನ್ನ ಯಾವ ಆತ್ಮನನ್ನು ಅಂದ್ರ ದೇಹ ಸೇ ಭಿನ್ನ ಜೋ ಆತ್ಮ ನೈ ಜಾನೆ, ಆತ್ಮ ದೇಹಕ್ಕಿಂತ ಭಿನ್ನ ಇದ್ದಾನೆಂದು ಯಾರು ತಿಳಿದಿಲ್ಲವೋ. ಜ್ಞಾನಿ ಯಾರು ಅಂತ ಹಾ, ಯಾರು ತಿಳಿದಿಲ್ಲವೋ ಅಂತ ಹೇಳ್ತೀನ. ಯಾರು ತಿಳಿದಿಲ್ಲವೋ ಹಂಗೆ ಹೇಳ್ದಾಗ ಬರೋಬ್ರಿ. ಅದೇ ದೇಹಕ್ಕಿಂತ ಆತ್ಮ ಭಿನ್ನ ಅಂತ ಯಾರು ತಿಳಿದಿಲ್ಲವೋ ತಾಸೇ ಕರ್ಮ ಹೋವೇನೆ ಅಂದ್ರ ಅವ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಅವನು ಹೋಗೋದಿಲ್ಲ. ಯಾಕಂತ ಕೇಳಿದ್ರೆ ಕಾಯತೆ ಜನ್ಮಾಂತರಕ್ಕೆ ಭೋಗಕ್ಕೆ ನಿಮಿತ್ತ ಕರ್ಮ ಕರೆ. ಈಗ ಕರ್ಮ ಯಾರು ಮಾಡ್ತಾರೆ? ಈಗ ಶಾಸ್ತ್ರ ಏನು ಹೇಳಿದೆ? ನೀವು ದಾನ ಮಾಡ್ರಿ, ಧರ್ಮ ಮಾಡ್ರಿ, ಭಗವಂತನ ನಾಮಸ್ಮರ್ರಿ, ಭಜನೆ ಮಾಡ್ರಿ, ಪುಣ್ಯ ಕರ್ಮಗಳನ್ನ ಮಾಡ್ರಿ. ದುರಿತ ಕರ್ಮವನ್ನಲ್ಲದಿರೋ ಪುಣ್ಯವನ್ನೇ ಮಾಡು. ಈ ರೀತಿ ಯಾಕೆ ಹೇಳಿದ್ದಾರೆ ಅಂದ್ರೆ ಯಾರು ಹೇಳುತ್ತಾರೆ ಇವರು? ದುರಿತ ಕರ್ಮವನ್ನು ಒಲ್ಲದಿರು ಅಂದ್ರೆ ಮಾಡಬೇಡ, ಪುಣ್ಯವನ್ನೇ ಮಾಡು ಅಂತ ಹೇಳಿದ್ರು. ನಿಜಗುಂಡ್ರೆ ಹೇಳಿದ್ದಿದ್ದು. ಆದ್ರೆ ಇದು ಇವರು ಏನನ್ನ ತಿಳಿದವ್ರು? ಇವ್ರು ವೇದಾಂತಿಗಳೇ ಅದಾರ. ನಿಜಗುಂಡ್ರ ಅಂದ್ರೆ ವೇದಾಂತಿಗಳೇ ಅದಾರ. ಆದ್ರೆ ಅವರು ಏನು ತಿಳಿದಿದ್ದಾರೆ? ದೇಹಕ್ಕಿಂತ ಆತ್ಮ ಭಿನ್ನಿದ್ದಾನಂದೇ ತಿಳಿದ ಇದನ್ನು ಹೇಳಿದ್ದಾರೆ. ದೇಹಕ್ಕಿಂತ ಆತ್ಮ ಭಿನ್ನನಿದ್ದಾನೆ ಅನ್ನೋದನ್ನು ತಿಳಿದ ಇದನ್ನು ಹೇಳಿದ್ದಾರೆ. ಯಾಕ? ಪುಣ್ಯ ಮಾಡು ಅಂತ ಹೇಳಿದ್ರು. ಮತ್ತು ದೇಹಕ್ಕಿಂತ ಭಿನ್ನ ಇಲ್ಲ ಅಂದ್ರ, ಆ ಜ್ಞಾನ ಇಲ್ಲ ಅಂದ್ರೆ ಅವ ಕರ್ಮ ಮಾಡೋದಿಲ್ಲ. ಅಲ್ಲಿ ಇಟೋತನ ಹೇಳಿದ್ದು. ನಿಮಗಿನ್ನ ಪಕ್ಕ ತಿಳಿದಿಲ್ಲ. ಇಲ್ಲಿ ಕೇಳು, ಆತ್ಮ ಎಲ್ಲರೂ ಮೊದಲ ಶಾಸ್ತ್ರ ಹೇಳುವವರಾಗಲಿ ಕೇಳುವವರಾಗಲಿ ಅಥವಾ ಎಲ್ಲರೂ ಮೊಟ್ಟ ಮೊದಲು ಈ ಶಾಸ್ತ್ರಜ್ಞಾನಕ್ಕೆ ಬರೋದಕ್ಕಿಂತ ಮೊದಲು ಎಲ್ಲರೂ ಏನನ್ನು ತಿಳಿದಿದ್ದಾರೆ? ದೇಹವೇ ನಾನು ಅಂತ ತಿಳಿದಿದ್ದಾರೆ, ದೇಹವೇ ಆತ್ಮ ಅಂತ ತಿಳಿದಿದ್ದಾರೆ. ಹೌದಾ? ದೇಹವೇ ಆತ್ಮ ಅಂತ ತಿಳಿದಿದ್ದಾನೆ ಅಂತಂದ ಮೇಲೆ, ದೇಹವೇ ಆತ್ಮ ಅಂತಂದ ಮೇಲೆ ಅಜ್ಞಾನಿಗಳು ಎಲ್ಲರೂ ತಿಳಿದಾರ. ಆದ್ರ ಅವರಿಗೆ ಏನಿಲ್ಲ ಅಂತಂದ್ರ, ನಾನು ಪುಣ್ಯ ಕರ್ಮಗಳನ್ನು ಮಾಡಬೇಕು, ಮುಂದೆ ನಾನು ಇಲ್ಲಿ ಸತ್ತ ಮೇಲೆ ಸ್ವರ್ಗದೊಳಗೆ ಸುಖ ಅನುಭವಿಸಬೇಕು, ಇಂಥದ್ದೆಲ್ಲ ಮುಂದಿನ ಜನ್ಮಕ್ಕರ ಯಾಕೋ ನನಗೆ ಸುಖಕ್ಕೆ ಕಾರಣ ಪುಣ್ಯ ಆಗಬೇಕು ಅನ್ನೋ ಜ್ಞಾನ ಅವರಿಗೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಈ ದೇಹವೇ ಆತ್ಮ ಅದ, ಅದಂತೂ ಸತ್ತು ಹೋಗಿಬಿಡ್ತದ, ಮುಂದೆ ಮುಗಿದ ಮತ್ತೆ ಪುಣ್ಯ ಮಾಡಿ ಅದನ್ನು ಉಣವ್ರು ಯಾರ್ದು? ಈ ರೀತಿ ಇರ್ತದ ಅಲ್ಲಿ. ಆದ್ದರಿಂದ ಅದಕ್ಕೆ ಇಲ್ಲಿ ಅವ್ರು ಏನು ಹೇಳಿದ್ರಂದ್ರೆ, ದೇಹಕ್ಕಿಂತ ಭಿನ್ನ ಆತ್ಮ ಇದ್ದಾನೆನ್ನುವುದು ತಿಳಿದಿಲ್ಲ ಅಂಥವ್ರಿಗೆ ಕರ್ಮದ ಅಧಿಕಾರ ಇಲ್ಲ, ಅವ್ನು ಕರ್ಮ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಜನ್ಮಾಂತರಕ್ಕೆ ಭೋಗಕ್ಕೆ ನಿಮಿತ್ತ ಕರ್ಮ ಕರೆ. ಯಾರ ಕರ್ಮ ಮಾಡ್ಬೇಕಾದ್ರ ನಾನು ಈ ದೇಹ ಹೋಗ್ತದ ಕರೆ, ಈ ಜೀವಾತ್ಮನಾದ ನಾನು ಇರುತ್ತೇನೆ. ಆದ್ದರಿಂದ ನನಗೆ ನಾಳೆ ಸತ್ತ ಮೇಲೆ ಸ್ವರ್ಗರ ಸಿಗಲಿ, ಸ್ವರ್ಗದೊಳಗೆ ಹೋಗಿ ಸುಖ ಅನುಭವಿಸ್ಬೇಕಂದ್ರೆ ಅಂದ್ರೆ ಏನಾಯ್ತು? ದೇಹಕ್ಕಿಂತ ಬೇರೆ ಸಿದ್ಧಾತಿಲ್ಲ. ಅಲ್ಲ, ದೇಹ ಐತಂದ್ರೆ ಅದನ್ನು ಸುಟ್ಟು ಬಿಡ್ತಾರೆ, ಬೇರೆ ಮಣ್ಣಾಗ ಹೋಗೋದು ಬಿಡ್ತಾರೆ. ಆದರೆ
ದೇಹಕ್ಕಿಂತ ದೇಹ ಯಾಗೋ ಹೋಗ್ಬಿಡ್ತದೆ, ಅದರದೇನೋ ಅದು ನಾಶ ಆಗಿ ಹೋಗ್ತದೆ. ಆತ್ಮನಾದ ನಾನು ಅವ ಆತ್ಮ ಪರಮಾತ್ಮ ಅಂತ ತಿಳಿಯದಿದ್ರು, ಜೀವನೇ ನಾನು ಅಂತ ತಿಳ್ಕೊಂಡಿದ್ರು ಈ ದೇಹಕ್ಕಿಂತ ನಾ ಬೇರೆ ಇದೆ, ಈ ಜ್ಞಾನ ಇರ್ತದೆ ಅಂದಾಗ, ಈ ಜ್ಞಾನ ಇತ್ತು ದೇಹಕ್ಕಿಂತ ಬೇರೆ ಭಿನ್ನವಾಗಿ ನಾನಿದ್ದೇನೆ ಅಂತ ಇದ್ದರೆ ಆವಾಗ ಅವಾಗ ಈ ಬುದ್ಧಿ ಬರುತ್ತದೆ, ನಾನು ಈ ಜನ್ಮದಲ್ಲಿ ಪುಣ್ಯ ಮಾಡಬೇಕು. ದಾನ ಧರ್ಮ ಪರೋಪಕಾರ ಮತ್ತು ಭಗವಂತನ ನಾಮಸ್ಮರಣೆ ಇವೆಲ್ಲ ಭಕ್ತಿ ಅವು ಇವು ಎಲ್ಲ ಪುಣ್ಯ ಕಾರ್ಯಗಳನ್ನೇ ಲೋಕದಲ್ಲಿ ಮಾಡಬೇಕು. ಯಾಕಂತ ಕೇಳಿದರೆ ಈ ಪುಣ್ಯದಿಂದ ನಾನು ಸ್ವರ್ಗ ಸುಖವನ್ನು ಅನುಭವಿಸಲಿಕ್ಕೆ ಬರ್ತದೆ, ಮುಂದಿನ ಜನ್ಮದಲ್ಲಿನೂ ಕೂಡ ನನಗೆ ಸುಖ ಪ್ರಾಪ್ತಿಯಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಇದು ಹೇಳಿದ್ದದ. ಆದ್ದರಿಂದ ಈಗ ದೇಹ ಇರೋ ತನಕ ಇದು ಇರ್ತದ, ಈ ದೇಹ ಹೋಯ್ತು ಅಂದ್ಕೊಳ್ಳೇನ, ದೇಹ ಬಿದ್ದು ಹೋದ ಮೇಲೆ ಆ ಜೀವಾತ್ಮನಾದ ನಾನು ಸ್ವರ್ಗ ಸುಖವನ್ನು ಅನುಭವಿಸಬೇಕು. ಆ ಸ್ವರ್ಗ ಸುಖ ಊಟ ಮಾಡಿದ ನಂತರ ಶ್ರೀಮಂತರ ಮನೆಯಲ್ಲಿ ನಾನು ಹುಟ್ಟಿ ಮತ್ತೆ ಸುಖವನ್ನು ಪಡಿಬೇಕು, ಈಗ ಅವನಿಗೆ ಜ್ಞಾನವಿರುತ್ತದೆ. ಅಂದ್ರ ಆತ್ಮಜ್ಞಾನ ಇಲ್ಲ ಅವಂಗೆ, ಜೀವನ ಇದ್ದೇನೆ ಅಂತ ಜ್ಞಾನದ, ಆದರೂ ದೇಹಕ್ಕಿಂತ ನಾನು ಜೀವನಾದ ನಾನು ಬೇರೆ ಇದ್ದೇನೆ ಅನ್ನೋ ಜ್ಞಾನದ ಇಟ್ಟರೆ ತಿಳಿತಾ ಇಲ್ಲ. ಆ ಭಿನ್ನತಾ ಜ್ಞಾನ, ದೇಹಕ್ಕಿಂತ ಭಿನ್ನ ನಾನು ಇದ್ದೇನನ್ನೋ ಜ್ಞಾನ ಇದ್ದಾಗ ಪುಣ್ಯಕರ್ಮ ಮಾಡ್ತಾನೆ, ಇಲ್ಲಂದ್ರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾನೇ ಇರಂಗಿಲ್ಲ, ಅವತ್ತು ಎದಕ್ಕೆ ಮಾಡೋದು ಅದನ್ನು, ಹೀಗೆ ಬರ್ತದೆ. ಆದ್ದರಿಂದ ಅದಕ್ಕೆ ಅವ್ರು ಹೇಳಿದರು, ಜನ್ಮಾಂತರಕ್ಕೆ ಭೋಗಕ್ಕೆ ನಿಮಿತ್ತ ಕರ್ಮ ಕರೆ. ಇಲ್ಲಿ ಕರ್ಮ ಪುಣ್ಯ ಯಾಕೆ ಮಾಡ್ತಾನ, ತಪಸ್ಸು ಮಾಡ್ತಾನ, ಏನೆಲ್ಲ ಮಾಡ್ತಾರಲ್ಲ, ತೀರ್ಥಯಾತ್ರೆ ಮಾಡ್ತಾರ, ಇವೆಲ್ಲ ಎದರ ಸಲುವಾಗಿ? ಜೀವನ ಭರ ಎಲ್ಲ ತಿರುಗೋದೆ ತೀರ್ಥ ಕ್ಷೇತ್ರ, ರಾಮೇಶ್ವರಕ್ಕೆ ಹೋಗಿ, ಕಾಶಿಗೆ ಹೋಗಿ, ಪಂಡ್ರಾಪುರಕ್ಕೆ ಹೋಗಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಈ ರೀತಿ ಅವ್ರು ಯಾಕೆ ಮಾಡ್ತಾರೆ? ಮುಂದೆ ನಮಗೆ ಸುಖ ಸ್ವರ್ಗಾದಿ ಸುಖಗಳು ಪ್ರಾಪ್ತಿ ಆಗಲಿ, ಅದ ನಂತರ ಮುಂದೆ ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ನಾನು ಸುಖಿ ಆಗಲಿ ಅಂತ ಪುಣ್ಯದ ಪ್ರಭಾವದಿಂದ ಇವೆಲ್ಲ ಬರುತ್ತವೆ. ಅದು ಸರಿ ಅದ ಅಂತೇಳೇನ ಅವನಿಗೆ ಏನು ಅರ್ಥ ಆಗ್ತಿದೆ ಎಲ್ಲ ಮಾಡ್ಬೇಕಾದ್ರೆ ಅವನಿಗೆ ದೇಹಕ್ಕಿಂತ ಆತ್ಮ ಭಿನ್ನಿದ್ದೇನೆ, ನಾ ಬ್ಯಾರೆ ಇದ್ದೇನೆ, ದೇಹರ ಹೋಗಿಬಿಡ್ತದ, ನಾ ಇರ್ತೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಮತ್ತೊಮ್ಮೆ ತಿರುಗಿ ಹುಟ್ಟುತ್ತೇನೆ, ಇವೆಲ್ಲ ಜ್ಞಾನ ಅವನಿಗೆ ಇರುತ್ತದೆ. ಈಗಾರ ಗೊತ್ತಾಗ್ತಾ ಇಲ್ಲ ನಮಗೆ. कर्म करे, करे करे देह का अग्नि विषेदा होए, ದೇಹ ಅಂತೂ ಸತ್ತ ಮೇಲೆ ಅಗ್ನಿ ಸಂಸ್ಕಾರ ಮಾಡಿಬಿಡುತ್ತಾರೆ, ಬೂದಿಯಾಗುತ್ತದೆ. ತಾಸೇ ಜನ್ಮಾಂತರಕ ಭೋಗ ಬನೇನೆ, ಆ ದೇಹಕ್ಕೆ ಬೂದಿಯಾಗಿ ಹೋಗ್ತದೆ. ಅದಕ್ಕೆ ಎಲ್ಲಿದು ದೇಹಾಂತರ ಪ್ರಾಪ್ತಿ ಆಗುತ್ತದೆ? ದೇಹಕ್ಕೆ ಹಾಕದ ಸುಟ್ಟು ಹೋಗಿರ್ತದೆ, ಅದೆಲ್ಲಿ ಹಾಕದ. ಯಾತೆ ಶರೀರತೆ ಭಿನ್ನ ಆತ್ಮ ಕಾ ಜ್ಞಾನ ಕರ್ಮ ಕಾ ಹೇತು ಹೈ. ಆದ್ದರಿಂದ ಶರೀರಕ್ಕಿಂತ ನಾನು ಭಿನ್ನವಾದ ಆತ್ಮಜ್ಞಾನ ಇತ್ತು ಅಂದ್ರೆ ಅವ ಕರ್ಮಕ್ಕೆ ಕಾರಣ ಆಗ್ತದೆ. ಶರೀರಕ್ಕಿಂತ ನಾ ಭಿನ್ನ ಇದ್ದೇನೆ ಅಂತ ತಿಳಿದಾಗ ಅವ ಪುಣ್ಯ ಮಾಡ್ಲಿಕ್ಕೆ ಹೋಗ್ತಾನ. ಯಾಕಂದ್ರೆ ಆ ಪುಣ್ಯದಿಂದ ಮುಂದೆ ಸತ್ತ ಮೇಲೆ ಆವಾಗ ಸ್ವರ್ಗಾದಿಗಳಲ್ಲಿ ಹೋಗಿ ಸುಖ ಉಣೋದಾಗಲಿ, ಮುಂದಿನ ಪುನರ್ಜನ್ಮ ಅಲ್ಲಿ ಸುಖವಾಗಿ ಉಣೋದು, ಇದಕ್ಕಾಗಿ ಪುಣ್ಯ ಕರ್ಮಗಳನ್ನು ನಾ ಮಾಡಬೇಕು ಅನ್ನೋ ಬುದ್ಧಿ ಬರಬೇಕಾದ್ರೆ ಆ ದೇಹಕ್ಕಿಂತ ನಾನು ಬೇರೆ ಇದ್ದೇನೆ ಅನ್ನೋ ಬುದ್ಧಿ ಜ್ಞಾನ ಇರುತ್ತದೆ. सो शरीर से भिन्न भी आत्मा का कर्ता भोक्ता रूप करके ज्ञान कर्म का हेतु है. ಬರೇ ದೇಹಕ್ಕಿಂತ ಭಿನ್ನ ಇದ್ದೇನೆ ಅಂತ ಇಷ್ಟೇ ತಿಳಿದರೆ ಆಗೋದಿಲ್ಲ, ಮತ್ತೇನು ಬೇಕು ಅಂತಂದರೆ ಆ ಪುಣ್ಯ ಇವನಿಗೆ ಸಂಬಂಧ ಪಡಬೇಕಾದರೆ ಅಲ್ಲಿ ಏನು ಬೇಕು? ಕರ್ತಾ ಭೋಕ್ತಾ ರೂಪ ನಾನಿದ್ದೆ, ನಾನು ಕರ್ತಾ ಇದ್ದೇನೆ,
ನಾ ಭೋಗ್ತಾ ಇದ್ದೇನೆ, ನಾ ಪುಣ್ಯ ಮಾಡಾವ್, ನಾ ಸುಖ ಉಣ್ಣುವವ್ ಅಂಥೇಳಿ ಈ ರೀತಿ ಕರ್ತೃತ್ವ ಭೋಕ್ತೃತ್ವ ರೂಪ ಅದು ಇರ್ತದ ಜ್ಞಾನ. ದೇಹಕ್ಕಿಂತ ಭಿನ್ನ ಇದ್ದೇನೆ ಅನ್ನೋದು ಜ್ಞಾನ ಬೇಕು. ಆ ದೇಹಕ್ಕಿಂತ ಭಿನ್ನವಾದ ಆತ್ಮ ಕರ್ತ ಭೋಕ್ತ ರೂಪದಲ್ಲೇ ಇದೆ ಅಂತ ಅವಾಗ ಜ್ಞಾನ ಇರ್ತದೆ. ಯಾಕ ವಾಸ್ತವಿಕ ಆತ್ಮಜ್ಞಾನದಲ್ಲಿ ಅವ ಕರ್ತ ಭೋಕ್ತ ಇಲ್ಲ, ಹೊರಕ್ಕಿದು. ಆತ್ಮಜ್ಞಾನ ಆದರೆ ಆತ್ಮನಲ್ಲಿ ಕರ್ತ ಭೋಕ್ತ ಇಲ್ಲ. ನೈವ ಕಿಂಚಿತ್ ಕರೋಮಿ ಮನ್ಯೇತ್ ಆತ್ಮವಿತ್ ಪಶ್ಯನ್ ಶೃಣ್ವನ್ ಜಿಘ್ರನ್ ಸ್ವಸನ್ ಸ್ವಪನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ ನೈವ ಕಿಂಚಿತ್ ಕರೋಮಿ. ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿಯಾಗುತ್ತವೆ, ನಾನೇನು ಮಾಡುವವನು ಅಲ್ಲ ಅಂತ ಈ ರೀತಿ ಜ್ಞಾನ ಅವನಿಗೆ ಇರ್ತದೆ. ಕರ್ತವ್ಯ ಬುದ್ಧಿ ಅಲ್ಲೇಲಿರ್ತದೆ. ಈ ದೇಹಾದಿ ಇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡ್ತಾವೆ. ಆತ್ಮನಾದ ನಾನು ಏನನ್ನೂ ಮಾಡುವನಲ್ಲ. ಇದು ವೇದಾಂತದ ರೀತಿ. ಇಲ್ಲಿ ಕರ್ಮಕ್ಕಧಿಕಾರಿಯಾದವನ ಮಾತು ಬೇರೆ. ಇಲ್ಲಿ ಅವನಿಗೆ ದೇಹಕ್ಕಿಂತ ಆತ್ಮ ಭಿನ್ನ ಅಂತ ತಿಳ್ಕೋಬೇಕು ಒಂದು. ಎರಡನೇ ಮಾತು, ಕರ್ತೃತ್ವ ಭೋಕ್ತೃತ್ವದಿಂದ ಕೂಡ್ಕೊಂಡಿದ್ದ ಆತ್ಮ, ನಾನು ಕರ್ತಾ ಇದ್ದೇನೆ ಭೋಗ್ತಾ ಇದ್ದೇನೆ ಅನ್ನೋ ಈ ಜ್ಞಾನ ಇದ್ದಾಗನ ಆ ಕರ್ಮ ಅವನಿಗೆ ಅಂಟುಕೊಳ್ಳುತ್ತದೆ. ನೋಡ್ರಿ ವಿಶೇಷತಾ ಹೆಂಗದ. ಒಂದು ವೇಳೆ ನಾನು ಕರ್ತ ಭೋಗ್ತಾ ಇದ್ದೇನೆ, ಇಂಥ ಪುಣ್ಯಕರ್ಮವನ್ನು ನಾನು ಮಾಡಿದ್ದೇನೆ ಅಂತ ಈ ರೀತಿ ಅವನಿಗೆ ಜ್ಞಾನ ಅದು ಇಲ್ಲಂದರೆ ಆ ಕರ್ಮ ಅವನಿಗೆ ಅಂಟುಕೊಳ್ಳೋದಿಲ್ಲ. ಅವ ಕರ್ಮ ಮಾಡಿ ಅವನಿಗೆ ಸಂಬಂಧ ಪಡೋದಿಲ್ಲ. ಹೇಗಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಏನಂತ, ಅದು ಜ್ಞಾನಿಯಲ್ಲಿ ಸಂಭವಿಸುತ್ತದೆ. ಏನಂತ, ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಏನು ಹೇಳಿದ್ದಾನೆ ಗೀತೆಯಲ್ಲಿ? ಯಸ್ಯ ನಾಹಂ ಕೃತೋ ಭಾವ, ಯಾವನಿಗೆ ನಾನು ಮಾಡಿದೆನೆಂಬ ಬುದ್ಧಿ ಇಲ್ಲವೋ, ಇದನ್ನ ಈ ಪುಣ್ಯಕರ್ಮವನ್ನು ನಾನು ಮಾಡಿದೆ ಅನ್ನುವ ಬುದ್ಧಿ ಇಲ್ಲ. ಅವ ಎಷ್ಟೋ ಲಕ್ಷಗಟ್ಟಲೆ ದಾನ ಧರ್ಮ ಕೊಡ್ಲಿ, ನಾ ಮಾಡೇನಿ ಪುಣ್ಯ ಮಾಡೇನಿ ಅಂತ ಇಲ್ಲ. ಅದೇ ಕರ್ಮವಾದಿ ಏನದಿರ್ತಾನಲ್ಲ ಅಜ್ಞಾನಿ, ಅವನ ಮಾಡಿದ್ದೇನೆ ಇಂಥ ಪುಣ್ಯ ಕೆಲಸ ನಾ ಮಾಡಿದನೆ ಅಂತ ಅವನ ಮನಸ್ಸಿಗೆ ಅನಿಸ್ಕೊಂಡದ್ರಿಂದ ಆ ಕರ್ಮ ಅವನಿಗೆ ಅಂಟುಕೊಳ್ಳುತ್ತದೆ, ಅಂತಃಕರಣದಲ್ಲಿ ಸಂಗ್ರಹವಾಗುತ್ತದೆ. ಇವ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾ ಮಾಡುವವನೇ ಅಲ್ಲ ಅಂದಾಗ ಈ ರೀತಿಯಾಗಿ ಯಶ್ಯ ನಾಹಂ ಕೃತೋ ಭಾವ, ಯಾವನಿಗೆ ನಾನು ಮಾಡಿದೆನೆಂಬ ಬುದ್ಧಿ ಇಲ್ಲವೋ ಅವನು ಹತ್ವಾಪಿಸಿ ಇಮಾನ್ ಲೋಕಾನ್ ಹತ್ವಾ, ಈ ಲೋಕಗಳನ್ನೆಲ್ಲ ಕೊಂದೊಗೆದರು. ನ ಹಂತಿ ನ ನಿಬದ್ಧತೆ, ಅವನು ಕೊಂದವನು ಅಲ್ಲ, ಆ ಪಾಪ ಕಾರ್ಯಕ್ಕೆ ಅವನು ಸಂಬಂಧನೂ ಇಲ್ಲ. ಇವ ಕೊಂದಾನ ಕರೆ, ಎಲ್ಲ ಕೊಲೆ ಮಾಡಿದ್ದಾನೆ, ಎಲ್ಲ ಸಂಹಾರ ಮಾಡಿದ್ದಾನೆ, ಆದರೂ ಕೂಡ ಯಾಕ ನಾನು ಮಾಡಿದನೆಂಬ ಬುದ್ಧಿ ಅವನಿಗಿಲ್ಲ. ಯಾಕಿಲ್ಲ ಅಂದ್ರೆ ಅವ ಆತ್ಮನನ್ನು ಪಕ್ಕಾ ತಿಳ್ಕೊಂಡಿದ್ದಾನೆ. ಅವಾಗ ಹಾಕದದು. ಈ ಅರ್ಧಂಬರ್ಧ ಶಾಸ್ತ್ರ ಕೇಳಿದವರು ಹಂಗ ಹತ್ತಿರ್ತಾರೆ, ವಿಷಯ ಲಂಪಟ್ಟರು ಕೂಡ. ನಾನು ಜ್ಞಾನಿ ಇದ್ದೇನೆ, ನನಗೇನು ಸಂಬಂಧ, ನಾ ಏನು ಮಾಡಿದ್ರು ನಡೆಯುತ್ತದೆ. ಅದು ಹಾಗಲ್ಲ, ಅದು ಅವನು ಬಿಡೋದಿಲ್ಲ.
ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಕರ್ಮಶಾಸ್ತ್ರ ಇದೆ. ತಿಳಿತಾ? ನ ಭುಕ್ತಂ ಕ್ಷೀಯತೆ ಕರ್ಮ. ನೀ ಕರ್ಮ ಮಾಡಿ, ಇಂಥ ಯಾವುದೇ ಒಂದು ಪಾಪ ಕರ್ಮವನ್ನು ಮಾಡಿಯಾ, ಅದು ನಿನಗೆ ಇಂಥವು ಕೋಟಿ ಕಲ್ಪಗಳು ಕಳೆದು ಹೋದರೂ ಕೂಡ ನ ಭುಕ್ತಂ ಕ್ಷೀಯತೆ, ಅದು ನೀನನ್ನು ಉಂಡು ತೀರ್ಲಾರ್ದೇನೆ ಅದು ನಿನ್ನ ಬೆನ್ನ ಬಿಡೋದಿಲ್ಲ ಅಂತ ಕರ್ಮಶಾಸ್ತ್ರ ಹೇಳ್ತದೆ. ಹೀಗದ ಅವಶ್ಯಮೇವ ಭೋಕ್ತವ್ಯಂ, ಅವ ಉಂಡ ತೀರ್ಬೇಕು, ಬೆನ್ನ ಬಿಟ್ಟದ್ದಲ್ಲ. ಈ ರೀತಿ ಶಾಸ್ತ್ರದ ನೇಮದ. ನಾವು ಒಂದಿಟ್ಟು ಶಾಸ್ತ್ರ ಹೇಳಕ್ ಬತ್ತು, ಒಂದು 4 ಮಾತು ಪ್ರವಚನ ಮಾಡ್ಲಕ್ ಬತ್ತು ಅಂತ. ನಿಷ್ಕಾಮದಿಂದ ಕರ್ಮ ಮಾಡಿದ್ರೆ ಹುಚ್ಚ. ನೀ ನಿಷ್ಕಾಮ ಕರ್ಮ ಇರ್ಲಿ ಸಕಾಮ ಕರ್ಮ ಇಲ್ಲಿ ಜ್ಞಾನಕ್ಕೆ ಯಾವುದೂ ಸಂಬಂಧ ಇಲ್ಲ. ತಿಳಿತಾ? ಕರ್ಮದ ಸಂಬಂಧವೇ ಅವನಿಗಿಲ್ಲ. ಯಾಕಿಲ್ಲ? ಯಾಕ ಕರ್ಮ ಮಾಡಿಲ್ಲ, ನಾನು ಮಾಡಿದ್ದೇನೆಂದು ಯಾಕೆ ಒಪ್ಕೊಂಡಿಲ್ಲ ಅಂದ್ರೆ ಅವ ಬರೇ ದೇಹಕ್ಕಿಂತ ನಾ ಭಿನ್ನಿದ್ದೇನೆ ತಿಟ್ಟ ತಿಳಿದಿಲ್ಲ ಅವ. ನಾನು ಆತ್ಮ ಇದ್ದೇನೆ, ಆ ಆತ್ಮನೇ ನಾನಿದ್ದೇನೆ ಅಂತ ಬರೀ ತಿಳ್ಕೊಂಡವ. ಅವನ ಜರ ಶಾಸ್ತ್ರ ಹೇಳಕ್ ಬತ್ತು, ಒಂದಿಟ್ಟು ಪ್ರವಚನ ಮಾಡ್ಲಕ್ ಬತ್ತು ಅಂತಂದ್ರೂ ಹಂಗ ಮನಸ್ಸು ಬಂದಂಗ ಹೊಡ್ಕೋತ ಹೋಗೋದು, ಅದು ಬಿಡೋದಿಲ್ಲ ಕರ್ಮವನ್ನ. ತಿಳಿತಾ? ಕರ್ಮ ಬೆನ್ನು ಬಿಡೋದಿಲ್ಲ. ಯಾಕಂತ ಕೇಳಿದರೆ ಅವ ಆತ್ಮನ ಸ್ವರೂಪವನ್ನು ಪಕ್ಕ ತಿಳ್ಕೊಂಡಿಲ್ಲ ಅಂತ ಅರ್ಥ. ಆತ್ಮನ ಪರಿಪೂರ್ಣ ಜ್ಞಾನ ಅವಾಗ ಆಗ್ಬೇಕಾದ್ರೆ ಅವಾಗ ಆತ್ಮನು ನಿರವಯವರಿದ್ದಾನೆ. ಆತ್ಮನಿಗೆ ಇಂದ್ರಿಯಗಳು ಇಲ್ಲ, ಅವಯವಗಳೂ ಇಲ್ಲ. ಮತ್ತವ ಹೇಗೆ ಮಾಡುತ್ತಾನೆ? ಆತ್ಮನಾದ ನಾನು, ನನಗ ಕೈ ಇಲ್ಲ, ಯಾರಿಗೆ ಹೊಡೆದದ್ದು ನಾ ಹೇಗೆ ಹೊಡೆಯುತ್ತೇನೆ? ಕಾಲೇ ಇಲ್ಲ, ಯಾರಿಗೆ ನಾನು ಒದ್ದಿದ್ದೇನೆ? ಮತ್ತು ಕಣ್ಣೇ ಇಲ್ಲ, ಕಿವಿ ಇಲ್ಲ, ಇಂದ್ರಿಯ ಯಾವೂ ಇಲ್ಲಪ್ಪ ನನಗೆ. ಆದ್ದರಿಂದ ಆತ್ಮ ಏನನ್ನೂ ಮಾಡುವುದಲ್ಲ. ನಿರುಪಾಧಿಕವಾಗಿ ಪರಿಶುದ್ಧವಾದ ಯಾವ ಉಪಾಧಿರಹಿತವಾದ ಶುದ್ಧ ಚೈತನ್ಯ ಸ್ವರೂಪನೇ ನಾನಿದ್ದೇನೆ. ಮತ್ತು ನನ್ನಲ್ಲಿ ಯಾವ ಕ್ರಿಯಾ ಕರ್ತೃತ್ವ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಅಂದ ಮೇಲೆ ಆ ಜ್ಞಾನ ಆಗ್ಬೇಕದು. ಅದು ಬರೇ ಅಷ್ಟರ ಪೂರ್ತಿ ಇದ್ದರೆ ನಡೆಯಂಗಿಲ್ಲ. ಅದು ತಿಳಿತಾ? ಅದು ಪೂರ್ಣ ಆ ಸ್ಥಿತಿಯಲ್ಲಿ ಬರಬೇಕು. ತಿಳಿತಾ? ಯಾವಾಗಲೂ ಅಂದ್ರೆ ಜ್ಞಾನ ಹೇಗಾಗಬೇಕು ಅಂತ ಕೇಳಿದರೆ ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಆತ್ಮನ್ನೇವ ಭವೇದ್ಯಸ್ಯ ಸನೇಚ್ಛನಪಿ ಮುಚ್ಚತೆ. ಏನು ಹೇಳ್ತಾರೆ? ದೇಹಾತ್ಮಜ್ಞಾನವಜ್ಞಾನಂ ಗಚ್ಚಿ ಹಾಗಿರ್ಬೇಕು ಅಂತ ಕೇಳಿದ್ರೆ, ಈಗ ಅಜ್ಞಾನಿಗೆ ದೇಹವೇ ನಾನು ಅಂತೇಳಿ ಗಚ್ಚಿ ನಿಶ್ಚಯ ಜ್ಞಾನ ಇದೆ, ಹೌದಾ? ಅದರಂತೆ ಆ ದೇಹಾತ್ಮ ಜ್ಞಾನ ಹೋಗಿ ನಿವೃತ್ತಿಯಾಗಿ ಬಿಟ್ಟು ಜ್ಞಾನಂ ದೇಹಾತ್ಮ ಜ್ಞಾನ ಬಾಧಕಂ, ಅದು ಬಾಧಿಸ್ಬೇಕದು. ಈಗ ಸಾಮಾನ್ಯವಾಗಿ ನಮ್ಮ ಹೆಸರು ಈ ಸನ್ಯಾಸಿ ಆಗೋದಕ್ಕಿಂತ ಮೊದಲು ಬೇರೆ ಇತ್ತು. ಸನ್ಯಾಸಿ ಆದ ಮೇಲೆ ಈಗ ಬೇರೆ ಹೆಸರು ಬಂದಿದೆ, ಹೌದಾ? ಈಗ ನಾನು
ಮೊದಲಿನ ಹೆಸರು ತಗೊಂಡು ಒಬ್ಬ ಕೆಟ್ಟ ಬೇಗಳ ಭೇದ ತಿಳ್ಕೊ. ಆ ಎಳೆದಾಗ ಬೇದ್ರ ಯಾಕಂದ್ರೆ ಅದೇನಾ ಅಂತ ತಿಳ್ಕೊಂಡಿರ್ತದ, ಹೌದಲ್ಲ? ಹಾ, ಈಗ ಅದನ್ನ ಅಲ್ಲೇ ಅಲ್ಲ, ನೀವು ಒಂದು 100 ಬೇಯಿ ಅದಕ್ಕೆ ಆ ಹೆಸರು ತಗೊಂಡ್ರೆ ನನಗೇನು ಸಂಬಂಧ ಇಲ್ಲ. ಈ ರೀತಿ ಅವನಿಗೂ ಈ ದೇಹಕ್ಕೂ ತನಗೂ ಈ ರೀತಿ ಈ ವಿಲಕ್ಷಣತೆ ಆಗಿರ್ಬೇಕು. ಆತ್ಮನೇ ನಾನಿದ್ದೇನೆ, ನನಗೆ ಯಾವ ಕೈ ಕಾಲು ಇಂದ್ರಿಯಗಳಿಲ್ಲ, ಏನಿಲ್ಲ. ನಾಮರೂಪಗಳಂತೂ ಮೊದಲೇ ಇಲ್ಲ. ಹೆಸರು ತಗೊಳ್ಳುವಲ್ಲಿ ಒಂದು ಬಿಡಿಸ್ ತಗೊಂಡಿದ್ರ ಹಿಂಗಮ ಅಂದ ಅಥವಾ ಏಕವಚನದಲ್ಲಿ ಮಾತಾಡಿದ ಹಿಂಗ ಪೆಟ್ಟು ಹತ್ಕೋತಾರ. ಅಂದ್ರ ಅದು ನಾ ಅಲ್ಲ ಅಂದ ಮೇಲೆ ಪಕ್ಕ ಬಿಟ್ಟಿರ್ಬೇಕಂತ ಹೇಳೋ ತಾತ್ಪರ್ಯ. ಈ ರೀತಿಯಾಗಿ ಇದ್ದಾಗ ಅದಕ್ಕೆ ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ. ಆ ಮೊದಲಿನ ದೇಹವೇ ನಾನನ್ನು ಜ್ಞಾನ ಬಾಧ ಆಗಿರ್ಬೇಕು. ಬಾಧ ಅಂದ್ರ ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕಾನ ಬಾಧ. ಬಾಧ ಅಂದ್ರೆ ಹೇಗಾಗಿರ್ಬೇಕದು? ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕಾನ ಬಾಧ. ಅದು ಹೇಗಂದ್ರ ಮೊದಲು ಹಗ್ಗ ಸರ್ಪ ಅಂತ ತಿಳ್ಕೊಂಡಿದ್ದ ಹಗ್ಗವನ್ನ, ಹೌದಿಲ್ಲ? ಆವಾಗ ನಂತರ ಹಗ್ಗದ ಜ್ಞಾನ ಆಯ್ತು. ಮುಂದೆ ಹೋಗಿ ನೋಡಿದಾಗ ಏನಿದು ಅಂತ ವಿಚಾರ ಮಾಡಿದಾಗ ಹಗ್ಗ ಇದೆ, ರಜ್ಜು ಇದೆ. ರಜ್ಜುವಿನ ಜ್ಞಾನ ಅಪರೋಕ್ಷ ಜ್ಞಾನ ಆದ ಮೇಲೆ, ರಜ್ಜುವಿನ ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ ಅಂದ್ರು ಅಪರೋಕ್ಷ ಅಂದ್ರು ಒಂದೇ. ಈ ರೀತಿ ಜ್ಞಾನ ಆದ ಮೇಲೆ ಆವಾಗ ಸರ್ಪನ್ನು ಭ್ರಮ ಒಂದು ಸ್ವಲ್ಪ ಇರುವುದಿಲ್ಲ, ಪೂರ್ಣವಾಗಿ ಹೋಗಿಬಿಡುತ್ತದೆ. ಆ ರೀತಿ ಯಾಕಂದ್ರೆ ಆ ನಿಶ್ಚಯ ಜ್ಞಾನ ಇದು ರಜ್ಜುನೇ ಅದ ಅನ್ನೋ ಒಂದು ನಿಶ್ಚಯ ಪೂರ್ಣ ಇರ್ತದ. ಅದರಂತೆ ಇಲ್ಲಿ ದೇಹಾತ್ಮ ಜ್ಞಾನ ಅದು ಪೂರಾ ಹೋಗಿ ಸರ್ಪದ್ಯಾಂಗ ಪೂರಾ ಹೋಗಿ ರಜ್ಜು ಅದೇ ಅಂತ ಕಚ್ಚಿ ಧ್ಯಾನ ಅವನಿಗೆ ಅಲ್ಲಿ ಆಗಿದೆ. ಹೇಗೋ ಹಂಗ ನಾನು ಮನುಷ್ಯನಿದ್ದೇನೆ ಅಥವಾ ನಾ ಕಲ್ಲಪ್ಪ ಮಲ್ಲಪ್ಪ ಇದ್ದೇನೆ ಅನ್ನೋದು ಹೋಗಿ ಆ ನಿರ್ಗುಣ ನಿರುಪಾಧಿಕವಾದ ಶುದ್ಧ ಚೈತನ್ಯ ರೂಪ ಆತ್ಮನೇ ನಾನಿದ್ದೇನೆ ಅನ್ನೋದು ಗಚ್ಚಿ ಜ್ಞಾನವಾಗಿರ್ಬೇಕು. ಧರಾಪರೋಕ್ಷ ಜ್ಞಾನ ಆಗ್ಬೇಕು ಅವನು. ನಿಜಗೊಂಡ್ರು ಅದ ಅದಕ್ಕೆ ಅಂದ್ರ ಈ ಅಲ್ಗರ್ಜಿ ಮಾತು ಹೇಳ್ಯಾರ ಅವರು. ಅಂದ್ರ ಈಗ ಅದು ಜ್ಞಾನ ಪ್ರತಿಪಾದನೆ ಹೇಳಿದ ಮಾತು. ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿಂದ ಅರಿದೊಳೇನು ಸುಖ ಸಾಧ್ಯಬಹುದೇ ಅಂತ ಅವ ಹೇಳೋ ಪದ ಅದು. ಅವ ಮಾಡಿದ ಏನೈತೆಲ್ಲ ಹೇಳಿದ್ದು ನಿಜಗೊಂಡ್ರೆ ಏನು ಹೇಳ್ಯಾರಲ್ಲಿ? ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿಂದ ಅರಿದೊಳೇನು ಮುಕ್ತಿ ಸುಖ ಸಾಧ್ಯಬಹುದೇ? ಕ್ವಶನ್, ಪ್ರಶ್ನಾರ್ಥ ಕೆಟ್ಟಿದ್ದಾರೆ ಅವರು. ಅಂದ್ರೆ ಏನು ಗೊತ್ತಾಯ್ತಾ ಇದು ನಿಮಗೆ? ನಿಜಗೊಂಡ್ರೆ ಹೇಳಿದ ಪದ್ಯ. ಅಂದರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಭಜನಾದವರು ಹಾಡ್ತಿರ್ತಾರೆ, ಎಲ್ಲ ರಗಡ ಇದು ಮಾಡ್ತಾರೆ, ಆದ್ರೆ ಅದರ ಅರ್ಥನೇ ಗೊತ್ತಿರಂಗಿಲ್ಲ ಅವರಿಗೆ. ಎಂದಿನಂತೆ ಜೀವಭಾವವಿರಲು ಅಂದರೆ ಯಾವಾಗ ನಿಜ ನಿಗಮ ಗುರುವಿಂದ ಅರಿದೊಡೆ. ನಿಜ ನಿಗಮ ಅಂದ್ರೆ ವೇದಾಂತ ಶಾಸ್ತ್ರಗಳು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದನೇ ನಾನು ಕೇಳಿದ್ದೇನೆ ಅಂತ ಹೇಳಿದಾಗ ಆದ್ರು ಶಾಸ್ತ್ರಗಳು ಯಥಾರ್ಥ ಸತ್ಯವಾದದ್ದು ಅದಾವ ತಿಳಿಸಿಕೊಡ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುನು ಇದ್ದಾನೆ. ಈ ರೀತಿ ಹಿಂಗೆ ನಿಜವಾದ ಶಾಸ್ತ್ರ ನಿಜವಾದ ಗುರುವಿನಿಂದ ಅರಿದೊಳೇನು
ಹೀಗೆ ನೀ ಅಭ್ಯಾಸ ಮಾಡ್ಕೊಂಡು ತಿಳಿದಿದ್ರೂ ಕೂಡ ಏನು ಅದರಿಂದ ಪ್ರಯೋಜನ ಅಂತ ಯಾಕೆ ಅಂತಂದ್ರೆ ಎಂದಿನಂತೆ ಜೀವಭಾವವಿರಲು ನೋಡಿ. ಅಂದರೆ ಹೆಣ್ಮಗಳು ಗಂಡನ ಮನೆಗೆ ಬಂದಾಳ, ಗಂಡನ ಮನೆಗೆ ಬಂದರೆ ಆಕಿ ಲಗ್ನ ಮಾಡ್ಕೊಂಡಾಗ ಹೇಗಿದ್ದಳು 10-15 ವರ್ಷ ಆದರೂ ಹಾಗೇ ಇದ್ದಾಳೆ. ಹೇಗಿದ್ದಳು ಹಾಗೇ ಇದ್ದಾಳೆ ಅಂತಂದ್ರೆ ಮಕ್ಕಳ ಆಸೆ ಬಿಡ್ಬೇಕಾಗತ್ತೆ. ಹೌದಿಲ್ಲ? ಅಂದ್ರೆ ಬದಲಾವಣೆ ಆಗಿಲ್ಲ. ಹೇಳೋ ತಾತ್ಪರ್ಯ ಏನಂದ್ರೆ ಆಕೀನು ಗಂಡನ ಮನೆಗೆ ಬಂದು ಗಂಡನ ಕೂಡ ಪತಿಯೊಡನೆ ಸಂಸಾರ ಮಾಡಿದ ಮೇಲೆ ಆಕಿ ಗರ್ಭವತಿಯಾಗಿ ಮಗುವನ್ನು ಜನ್ಮ ಕೊಡಬೇಕು. ಆ ಮಗುವನ್ನು ಜನ್ಮ ಕೊಡಬೇಕಾದರೆ ಆಕೆಯ ಶರೀರದಲ್ಲಿ ವಿಕಾರಗಳಾಗುತ್ತವೆ, ಎದೆಗಳು ಮುಂದೆ ಬರುತ್ತವೆ, ಆ ಹಿಂದಿನ ತಿಗ ಅವು ಹಿಂದೆ ಹೋಗುತ್ತವೆ, ಹೊಟ್ಟೆ ಮುಂದೆ ಬರುತ್ತದೆ. ಈ ರೀತಿ ಶರೀರದಲ್ಲಿ ಹೀಗೆ ವಿಕಾರ ಆಗುತ್ತವೆ. ಅಂದರೆ ಬದಲಾವಣೆ ಆಗಿದೆ, ಅಂದರೆ ಮಗು ಅಂತಕ್ಕಂಥದ್ದು ಜನ್ಮ ತಾಳುತ್ತದೆ ಅಂತ ಅರ್ಥ. ಹೌದಿಲ್ಲ? ಅದರಂತೆ ಇಲ್ಲಿ ಎಂದಿನಂತೆ ಜೀವಭಾವ ಇರಲು ಅಂದ್ರೆ ಮೊದಲು ಇವ ಗುರುವಿನ ಹತ್ತಿರ ಬರೋದಕ್ಕಿಂತ ಮೊದಲು, ಈ ಶಾಸ್ತ್ರ ಕೇಳಕ್ ಬರೋದಕ್ಕಿಂತ ಮೊದಲು ಹೆಂಗಿದ್ದು ಎಲ್ಲ ಹಂಗ ಅದಾವಿನ. ಏನೂ ಬದಲಾವಣೆ ಇಲ್ಲ. ಅದಕ್ಕೆ ಮತ್ತೇನು ಚೇಂಜ್ ಆಗ್ಬೇಕು. ಅವನ ಆಸೆ ಆಕಾಂಕ್ಷೆಗಳು ಮೋಹ ಇವೆಲ್ಲ ಏನೈತಿ ಸಂಸಾರದ ಮೇಲಿನ ಪ್ರೀತಿ ಮತ್ತು ಧನಾದಿ ಸಂಪತ್ತಿನ ಆಸೆ ಇವು ಎಲ್ಲ ಏನೂ ಬದಲಾಗಿಲ್ಲ. ಅವು ಮೊದಲು ಹೆಂಗಿದ್ದು ವಿಷಯಗಳ ಲೋಲುಪ್ತ ಇವೆಲ್ಲ ಹಾಗೆ ಅದಾವು ಅಂತಂದ್ರೆ ಯಾವ ವೇದಾಂತ ಶಾಸ್ತ್ರವನ್ನೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ನಿಜ ನಿಗಮ ಗುರುವಿಂದ ಅರಿದೊಡೆ ಏನು ಅಭ್ಯಾಸ ಮಾಡಿ ತಿಳ್ಕೊಂಡ್ರು ಏನಾಯ್ತ? ಯಾಕ ಅದು ಪರಿಣಾಮಕಾರಿ ಆಗಿಲ್ಲ, ಅವನು ಏನೂ ಬದಲಾಗಿಲ್ಲ. ಅಲ್ಲಿ ಆ ಜ್ಞಾನ ಸನೇಕ ಹಾದಿಲ್ಲ ಅಂತ ಅರ್ಥ. ಅದಕ್ಕಾಗಿ ಅವ್ರು ಹೇಳೋ ತಾತ್ಪರ್ಯ ಏನಂದ್ರೆ ಅವು ಚೇಂಜ್ ಆಗಬೇಕು, ಬದಲಾಗಬೇಕು. ವಿಷಯಗಳ ಮೇಲೆ ಮೊದಲ ಅಜ್ಞಾನಾವಸ್ಥೆಯಲ್ಲಿ ವಿಷಯಗಳ ಮೇಲೆ ಹೇಗೆ ಮನಸ್ಸು ಹರ್ಕೋತಿತ್ತೋ, ಧನಾದಿ ಸಂಪತ್ತಿನ ಮೇಲೆ ಹೇಗೆ ಆಸಕ್ತಿ ಆಸೆ ಮೋಹಗಳಿದ್ದುವೋ ಅವೆಲ್ಲ ಇನ್ನೂ ಹಾಗೆ ಇವೆ ಅಂತಂದ್ರೆ ಅಲ್ಲೇನೂ ಆಗಿಲ್ಲ. ಬೇಕಾದಂಗ ನೀ ಶಾಸ್ತ್ರ ಕೇಳೋದಲ್ಲ, ಶಾಸ್ತ್ರ ಹೇಳಾಮಿರುವಲ್ಲ. ಫುಲ್ ಪ್ರವಚನ ವಾ 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 ಅನ್ನಂಗೆ ಹೇಳಾವಿರುವಲ್ಲ. ಮುಕ್ತಿ ಇಲ್ಲ, ಜ್ಞಾನ ಆಗೇ ಇಲ್ಲ. ಆದ್ದರಿಂದ ಹೇಳೋ ತಾತ್ಪರ್ಯ ಏನಂದ್ರೆ ಈ ಶಾಸ್ತ್ರವನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಮೊದಲೇ ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮೊದಲು ನಾವು ನಮ್ಮಲ್ಲಿ ಏನು ಹೇಳ್ತದ ನಾವು ತಿಳ್ಕೊಬೇಕು. ನಮ್ಮ ಮೊದಲರಿಯುವುದು ಅಲ್ಲ, ನನಗೆ ಸುಖ ಬೇಕೋ ಬೇಡ, ಮೋಕ್ಷ ಸುಖ ನನಗೆ ಬೇಕಂದ ಮೇಲೆ ನಾನು ಮೊದಲು ತಿಳ್ಕೊಬೇಕದನ್ನ. ನಾನು ತಿಳ್ಕೊಂಡು ಆ ನಂತರದಲ್ಲಿ ಮನಿ ಗೆದ್ದು ಮಾರ್ಗೆದಿ ಅಂತ ಲೌಕಿಕ ಶಬ್ದ. ಮನಿ ಗೆದ್ದು ಮಾರ್ಗೆದಿ ಅಂದ್ರೆ ನಿನ್ನ ಮನಿ ಮೊದಲು ಸುಧಾರಣೆ ಮಾಡ್ಕೊ, ಆ ನಂತರ ಪರೋಪಕಾರ ಕೆಲಸ ಮುಂದಿನ ಲೋಕೋಪಕಾರ ಮಾಡ. ಹಾಗೆ ಮೊದಲು ನಿನ್ನ ತಿಳ್ಕೋ. ಮೊದಲರಿಯುವುದು ನಮ್ಮನ್ನು ನಾವು ಮೊದಲು ತಿಳ್ಕೊಬೇಕು. ಹಿಂದೆಗಡೆ ಮುಂದೆ ಇನ್ನೊಬ್ಬರಿಗೆ ಹೇಳೋದಾಗ್ಲಿ ಕೇಳೋದಾಗ್ಲಿ ಏನಾಗಲಿ ಮಾಡ್ಬೇಕು. ತಾನೇ ಏನೂ ತಿಳ್ಕೋದಿಲ್ಲ, ನೀ ಎಷ್ಟು ಮಂದಿಗೆ ಹೇಳಿದ್ರೆ ಏನು ಉಪಯೋಗ? ಅದರಿಂದ ನಿನಗೂ ಇಲ್ಲ, ಅವ್ರಿಗೆ ಇಲ್ಲ. ಈ ರೀತಿ ಆಗ್ತದೆ.
ಅಂತೇಳಿ ಆ ಪದ್ಯದ ಅರ್ಥ ಐತಿ. ಹೇಳ್ದ ಅಂತೇಳಿ ನಡುವುದು ಬತ್ತು ಅದು. ಟೈಮ್ನು ಮುಗಿಲಕ್ಕೆ ಬತ್ತು. ಇರಲಿ, ಈಗ ಎಲ್ಲಿಗೆ ಬಂದಿದ್ದೇವೆ? ಈಗ जन्मांतर के भोग निमित्त कर्म करे, देह का अग्नि विषेद होवे तासे जन्मांतर का भोग बनेने ಅಂದ್ರೆ ಏನು ಹೇಳಿದ್ರು? ದೇಹಕ್ಕಿಂತ ಭಿನ್ನವಾಗಿ ಇಲ್ಲ, ಇಲ್ಲಿ ಮುಂದೆ ಹೋಗಿ ಕರ್ತ ಭೋಕ್ತ ಅನ್ನೋದು ಕೂಡ ಇರಬೇಕು. ದೇಹಕ್ಕಿಂತ ಭಿನ್ನ ಇರಬೇಕು, ಕರ್ತ ಭೋಕ್ತ ಅನ್ನುವ ಬುದ್ಧಿನೂ ಇರಬೇಕು. ಅವನು ಯಾರಿಗೆ? ಕರ್ಮದ ಅಧಿಕಾರ, ಕರ್ಮಕ್ಕೆ ಅಧಿಕಾರ, ಕರ್ಮ ಮಾಡುವ ಒಂದು ಹೇಳ್ತದೆ. शरीर से भिन्न जो आत्मा का ज्ञान कर्म का हेतु है. ಶರೀರಕ್ಕಿಂತ ಭಿನ್ನ ಇದ್ದಾಗ ಅವ ಕರ್ಮ ಮಾಡ್ತಾನೆ. ಯಾಕಂದ್ರೆ ಈ ದೇಹ ಆದ್ಮೇಲೆ ನಾನು ಇರ್ತೀನಿ, ಆಮೇಲೆ ಆತ್ಮ ಸ್ವರ್ಗಕ್ಕೆ ಹೋಗಿ ಸುಖ ಉಣ್ಣೋದು, ಮುಂದೆ ಮತ್ತೊಂದು ಜನ್ಮಕ್ಕೆ ಹೋಗಿ ಮತ್ತೆ ಅಲ್ಲಿ ಸುಖ ಉಣ್ಣೋದು, ಈ ಜ್ಞಾನ ಅವನಿಗೆ ಇರುತ್ತದೆ ಅಂತೇಳಿ ಅವನು ಕರ್ಮ ಮಾಡುತ್ತಾನೆ. सो शरीर से भिन्न भी आत्मा का कर्ता भोक्ता करके ज्ञान कर्म का हेतु है. ಅಷ್ಟೇ ಅಲ್ಲ, ಬರೀ ಶರೀರಕ್ಕಿಂತ ಭಿನ್ನ ಅಂತ ಇಷ್ಟೇ ಇದ್ದರೆ ನಡೆಯೋದಿಲ್ಲ. ಕರ್ತಾ ಭೋಕ್ತಾ ಅಂತೂ ಇರಬೇಕು. ನಾನು ಕರ್ತಾ, ಅಹಂ ಭೋಕ್ತಾ. ನಾ ಮಾಡೀನಿ, ನಾ ಮಾಡವ್, ನಾ ಉಣ್ಣವು ಅಂತ ಈ ರೀತಿ ಕರ್ತೃತ್ವ ಬುದ್ಧಿನೂ ಇರಬೇಕು. ಆತ್ಮನಿಗೆ ಇಂದ್ರಿಯ ಕೈಕಾಲುಗಳು ಏನೂ ಇಲ್ಲ, ಅವ ಹೇಗೆ ಕರ್ತಾ ಭೋಗ್ತಾ ಇರ್ತಾನೆ? ಆ ಆತ್ಮಜ್ಞಾನ ಇಲ್ಲ, ಅವ ಅಜ್ಞಾನಿ ಕೆಲಸ ಅದು. ಅವಾಗ ಅವ ಕರ್ಮದಲ್ಲಿ ಪ್ರವೃತ್ತಿ ಆಗುತ್ತಾನೆ. ಹೇಗದು? मैं पुण्य पाप का करता हूँ, पुण्य पाप का फल मेरे को होवेगा. ನಾನು ಪುಣ್ಯ ಪಾಪ ಕರ್ಮಗಳನ್ನು ಮಾಡುವ, ನಾನು ಮಾಡಿದೆ, ಇಂಥದ್ದೊಂದು ಪುಣ್ಯ ಮಾಡಿದ್ನ ಅಂತೇಳಿ ಅವನ ಮನಸ್ಸಿಗೆ ಹಿಂಗೊಂದು ಅನಿಸ್ತಂದ್ರೆ ಆ ಕರ್ಮ ಅವನಿಗೆ ಲೇಪನ ಸಂಬಂಧಪಡ್ತದ. ಯಾಕಂದ್ರೆ ಆ ಪುಣ್ಯ ಕರ್ತಾ ಹೋಗ್ತಾ ಪುಣ್ಯ ಪಾಪದ ಫಲ ಮೇರೆಗೂ ನಾ ಪುಣ್ಯ ಮಾಡಿದ್ರೆ ಮತ್ತು ಆ ಪುಣ್ಯ ನನಗೆ ಪ್ರಾಪ್ತಿ ಆಗುತ್ತದೆ. ಮಾಡಿದ ಕರ್ಮ ಅದು ಮುಂದೆ ಅವನಿಗೆ ಪ್ರಾಪ್ತಿ ಆಗ್ತದೆ. ಐಸಾ ಜಾಕೋ ಜ್ಞಾನ, ಈ ರೀತಿ ಜ್ಞಾನ ಯಾರಿಗಿದೆಯೋ ಸೋ ಕರ್ಮ ಕರೆ, ಅವನು ಕರ್ಮವನ್ನು ಮಾಡುತ್ತಾರೆ. ಅವ್ರ ಜ್ಞಾನವಾನ್ಕೋ ಐಸಾ ಆತ್ಮ ಕಾ ಜ್ಞಾನ ಹೈನಿ. ಆದರೆ ಈಗ ನಾ ಪುಣ್ಯ ಪಾಪ ಮಾಡುವವನಿದ್ದೇನೆ, ಅದರ ಫಲವಾದ ಸುಖ ದುಃಖ ನನಗೆ ಆಗ್ತಾವು ಅನ್ನುವ ಜ್ಞಾನ ಜ್ಞಾನಿಗೆ ಅದ ಅನ್ನೋದು. सो ज्ञानवान को ऐसा ज्ञान आत्मा का ज्ञान है नहीं. ಆ ಜ್ಞಾನವಾನ್ ಅಂದ್ರೆ ಜ್ಞಾನಿ ಆದ ಪುರುಷನಿಗೆ ನಾ ಕರ್ತಾ ಭೋಗ್ತಾ ಪುಣ್ಯ ಮಾಡೀನಿ, ಅದರ ಫಲ ನನಗೆ ದೊರೆಯುತ್ತದೆ ಅಂತೇಳಿ ಈ ರೀತಿ ಜ್ಞಾನ ಇರುವುದಾ? ಇಲ್ಲ. किंतु पुण्य पाप और सुख दुख से रहित असंग ब्रह्म रूप आत्मा है. ಆತ್ಮ ಹೇಗಿದ್ದಾನೆ? ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞ ಅಂತ ಚಿದಾನಂದ ರೂಪ ಶಿವೋಹಂ ಅಂತೇಳಿ ಹೇಳುವಾಗ ಆ ಪುಣ್ಯ ಪಾಪ ಸುಖ ದುಃಖ ಎಲ್ಲಿವು ನನಗೆ ಸಂಬಂಧ ಇಲ್ಲ. ಹೇಗೆ? ಅದಕ್ಕೆ ರೈತ ಅಸಂಗ ಬ್ರಹ್ಮರೂಪ ಆತ್ಮ ಇದ್ದಾನೆ. ಐಸಾ ವೇದಾಂತ ವಾಕ್ಯತೆ ಜ್ಞಾನವೇ, ವೇದಾಂತ ವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಈ ರೀತಿ ಜ್ಞಾನ ಆಗುತ್ತದೆ ಅವನಿಗೆ. ಸೋ ಜ್ಞಾನ ಕರ್ಮ ಕಾ ಹೇತು ನೈ, ಉಲ್ಟಾ ವಿರೋಧಿ ಹೈ. ಈ ಜ್ಞಾನ ಕರ್ಮಕ್ಕೆ ಕಾರಣ ಆಗೋದಿಲ್ಲ. ಅಸಂಗ ನಾನಿದ್ದೇನೆ, ನಾ ಕರ್ತಾ ಅಲ್ಲ ಹೋಗ್ತಾ ಅಲ್ಲ ಅಂತ ಹೇಳ್ಕ ಬ್ರಹ್ಮರೂಪ ಆತ್ಮನೇ ನಾ ಇದ್ದೇನೆ ಅನ್ನುವ ಕರ್ಮ ಎಲ್ಲಿ ಹೇಗೆ ಮಾಡ್ತಾನವ? ಕರ್ಮದ ಇಲ್ಲ. ಅದನ್ನು ಬರೋಬರಿ ತಿಳಿದಿಲ್ಲ ಅಂದ್ರೆ ಅವ ಕರ್ಮ ಮಾಡ್ತಾನೆ. ಈಗ ಅದರ ಅರ್ಥ ಉಲ್ಟಾ ವಿರೋಧಿಯೇ. ಯಾಕಂದ್ರೆ ಕರ್ಮಕ್ಕೆ ಕಾರಣ ಅಲ್ಲ, ಅದು ವಿರೋಧಿ ಅದ ಜ್ಞಾನ, ಕರ್ಮಕ್ಕೆ ವಿರೋಧಿ ಅದ. ಯಾತೆ ಜ್ಞಾನವಾನ್ಸೆ ಕರ್ಮ ಹೋವೇನೇ, ಆದ್ದರಿಂದ ಜ್ಞಾನಿ ಕರ್ಮವನ್ನು ಮಾಡುವುದಿಲ್ಲ. ಕರ್ತಾ ಕರ್ಮ ಫಲ ಭೇದ ಜ್ಞಾನ ಕರ್ಮ ಕಾ ಹೇತು ಹೈ. ಕರ್ತಾ ಏನಪ್ಪ ಇಲ್ಲಿ 12 ಅಂತೂ ಹೊಡೆದ. ಇಲ್ಲಿ 385 ಐತಾಳೆ ಇಲ್ಲಿ, ಅಲ್ಲಿಗೆ ಬರೋಣ. ಓಕೆ 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 ನಡೀತವೆ. ಏನಂದ್ರು? ಕರ್ತಾ ಕರ್ಮ ಫಲ ಕಾ ಭೇದ ಜ್ಞಾನ ಕರ್ಮ ಕಾ ಹೇತು ಹೈ. ಕರ್ಮ ಅವನು ಮಾಡಬೇಕಾದರೆ ಅದಕ್ಕೆ ಕಾರಣ ಕರ್ತ, ನಾನು ಕರ್ತ ಅಂತ ಜ್ಞಾನ ಇರಬೇಕು.
ನಾನು ಮಾಡುವ ಕರ್ಮ, ಈ ಕರ್ಮ ಅದು ನಾನು ಮಾಡಬೇಕಾದ ಕರ್ತವ್ಯ, ಅದರಿಂದ ನನಗೆ ಪ್ರಾಪ್ತಿ ಆಗತಕ್ಕಂಥ ಫಲ. ಈ ಜ್ಞಾನ ಇವು ಈ ಭೇದ ಜ್ಞಾನ ಏನು? ಕರ್ತ, ನಾನು ಕರ್ತ ಇದ್ದೇನೆ, ಇಂಥ ಪುಣ್ಯಕರ್ಮವನ್ನು ನಾನು ಮಾಡುತ್ತೇನೆ, ಅದರ ಫಲವಾದ ಸುಖ ನನಗೆ ಪ್ರಾಪ್ತಿ ಆಗುತ್ತದೆ ಅನ್ನುವ ಈ ಭೇದ ಜ್ಞಾನ ಕರ್ಮಕ್ಕೆ ಕಾರಣವಿದೆ ಅಂತ ಅರ್ಥ. ಕರ್ತ ಕರ್ಮ ಫಲ, ಈ ಭೇದ ಜ್ಞಾನ ಇದ್ದ ಕರ್ಮ ಮಾಡಲಿಕ್ಕೆ ಹತ್ತುತ್ತಾನೆ. सो कर्ता कर्म फल का ज्ञानवान को आत्मा से भिन्न प्रतीत होवे नहीं. ಆ ಕರ್ತ ಕರ್ಮ ಫಲಗಳ ಇವು ಏನು ಈ ಭೇದ ಜ್ಞಾನಿಗೆ ಆತ್ಮನಲ್ಲಿ ಜ್ಞಾನವಾನ್ಕೋ ಆತ್ಮ ಸೇ ಭಿನ್ನ ಪ್ರತೀತ ಹೋವೆ. ಅಲ್ಲ, ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿ ಏನಂತೆ ಅಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ಅಂತ ತಿಳ್ಕೊಂಡ ಮನುಷ್ಯ ಅವನಿಗೆ ಈ ಕರ್ತ ಕರ್ಮ ಫಲ ಇವು ಜ್ಞಾನವಾನಿಗೆ ಆತ್ಮ ಸೇ ಭಿನ್ನ ಪ್ರತೀತೋವೇನ, ಆತ್ಮನಿಗಿಂತ ಭಿನ್ನ ಇನ್ನೊಂದು ಇಲ್ಲ. ನೇಹ ನಾನಾಸ್ತಿ ಕಿಂಚನ ಅಂದ್ರ ಅನೇಕತ್ವ ಅನ್ನೋದು ಇನ್ನೊಂದು, ಆತ್ಮನನ್ನು ಬಿಟ್ಟು ಇನ್ನೊಂದು ಏನೂ ಇಲ್ಲ. ಹೀಗ ಜ್ಞಾನ ಆಗಿರ್ತದ ಅವಾಗ. ಮತ್ತೆ ಈ ಕರ್ತ ಕರ್ಮ ಫಲ ಇವುಗಳು ಭೇದ ಜ್ಞಾನ ಇದೆ, ಎಲ್ಲ ಆತ್ಮಸ್ವರೂಪದ. ಈ ರೀತಿ ಅದಕ್ಕ ಅಲ್ಲಿ ಇದಕ್ಕೊಂದು ಪ್ರಮಾಣನೂ ಅದ. ಎಲ್ಲಿ? ಶುಕ್ಲ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಶುಕ್ಲ ಯಜುರ್ವೇದ ಬೃಹದಾರಣ್ಯಕೋಪನಿಷತ್ತಿನ 2ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 6ನೇ ಮಂತ್ರದಲ್ಲಿ ಬಂದಿದೆ. ಶುಕ್ಲ ಯಜುರ್ವೇದ ಬೃಹದಾರಣ್ಯಕೋಪನಿಷತ್ತಿನ 2ನೇ ಅಧ್ಯಾಯ 4ನೇ ಬ್ರಾಹ್ಮಣ 6ನೇ ಮಂತ್ರ ಏನಂತ ಬಂದಿದೆ ಅಲ್ಲಿ? ಇದಂ ಸರ್ವಂ ಯದಯಮಾತ್ಮ. ಏನು? ಇದಂ ಸರ್ವಂ ಅಂದ್ರ ಈ ನಾಮರೂಪಾತ್ಮಕ ಜಗತ್ತೆಲ್ಲ ಏನ್ ತೋರ್ತದ, ಇಡೀ ಬ್ರಹ್ಮಾಂಡ. ಇದಂ ಸರ್ವಂ ಅಂದ್ರ ಈ ಜಗದ್ ರೂಪ ಹಿಡ್ಕೊಂಡಿದ್ದು ಬ್ರಹ್ಮಾಂಡ ಎಲ್ಲ, ಈ ಜಗತ್ತೆಲ್ಲ ಇದು ಯದಯಮಾತ್ಮ, ನನ್ನ ಆತ್ಮ ಸ್ವರೂಪವೇ ಇದೆ ಅಂತ ಜ್ಞಾನ ಆಗ್ಬೇಕು. ಇದಕ್ಕೆ ಪೂರ್ಣ ಜ್ಞಾನ ತರ. ಬರೇ ಆತ್ಮ ದೇಹಕ್ಕಿಂತ ನಾನು ಭಿನ್ನಿದ್ದೇನೆ, ಆ ಪರಮಾತ್ಮನೇ ನಾನಿದ್ದೇನೆ ಅಂತ ತಿಳ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಇಲ್ಲಿ ಹೇಳ್ತಾನೆ ಸಂಪೂರ್ಣ ಅದ್ವೈತ ಅಂದರೇನು? ಒಂದೇ. ಯತ್ರ ದ್ವೈತಂ ನಾಸ್ತಿ ತದದ್ವೈತಂ. ಎಲ್ಲಿ ಇನ್ನೊಂದು ಅನ್ನೋದೇ ಇಲ್ಲ. ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿ ತುಂಬೇನಂತೆ. ಈ ಜ್ಞಾನ ಆಗ್ಬೇಕು. ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ಅಂತೇಳಿ. ಅದಕ್ಕೆ ಇಲ್ಲಿ ಏನು ಅದು ಬೃಹದಾರಣ್ಯಕೋಪನಿಷತ್ತು ಏನಾಯ್ತು? ಇದಂ ಸರ್ವಂ ಅಂದ್ರೆ ಈಗ ನಾಮರೂಪಾತ್ಮಕ ನನ್ನ ಕಣ್ಣಿಗೆ ಏನು ಕಾಣ್ತದಲ್ಲ ಜಗತ್ತಿನಲ್ಲಿ ಇದ್ದ ಇದು ಎಲ್ಲ ಯದಯಮಾತ್ಮ, ನನ್ನ ಆತ್ಮ ಸ್ವರೂಪವೇ ಇದೆ. ಈ ರೀತಿ ಅದಕ್ಕೆ ಶ್ರುತಿ ಪ್ರಮಾಣವೂ ಕೂಡ ಇದೆ. ಅದಕ್ಕೆ ಜ್ಞಾನವಾನ್ಕೋ ಆತ್ಮ ಸೇಬಿನ ಪ್ರತೀತೋವೇನೆ ಸಂಪೂರ್ಣ ಆತ್ಮ ಸ್ವರೂಪ ಹಿ ಪ್ರತೀತೋ, ಎಲ್ಲ ಆತ್ಮ ಸ್ವರೂಪವೇ ಕಾಣುತ್ತದೆ ಅಂದಾಗಿದ್ದೇನೆ. ಇದಂ ಸರ್ವಂ ಯದಯಮಾತ್ಮ ಅಂತ ಉಪನಿಷತ್ತಿನ ಪ್ರಮಾಣ ಅದಕ್ಕೆ ಜೋಡಿಸೇವಿ ನಾವು. ಅದು ಉಪನಿಷತ್ತು ಪ್ರಮಾಣದ ಇದಕ್ಕೆ ಇಲ್ಲಿ ಹೇಳಿದಕ್ಕೆ. ಈ ಪ್ರತೀತೋ ಯಾತೇವಿ ಜ್ಞಾನವಾನ್ಸೆ ಕರ್ಮ ಹೋವೇನೆ, ಎಲ್ಲ ಬ್ರಹ್ಮ ಸ್ವರೂಪ, ಎಲ್ಲ ಆತ್ಮ ಸ್ವರೂಪ, ಎಲ್ಲ ನನ್ನ ಆತ್ಮನೇ ಐತೆ ಅಂದಾಗ ಅವ ಏನು ಕರ್ಮ ಮಾಡಿ ಏನು ಪಡ್ಕೊಳ್ಳವ? ಆದ್ದರಿಂದ ಜ್ಞಾನವಾನ್ಸೆ ಕರ್ಮ ಹೋವೇನೆ, ಆದ್ದರಿಂದ ಯಾವ ಕರ್ಮ ಮಾಡಿ ಯಾವ ಫಲ ಪಡೀಲಿಕ್ಕೆ ಹೋಗೋದಿಲ್ಲವ. ಇಲ್ಲಿ ಮುಂದೆ भाष्यकार ने बहुत प्रकार से ज्ञानवान को कर्म का अभाव प्रतिपादन किया है. ಭಾಷ್ಯಕಾರ ಅಂದ್ರೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ
ಅನೇಕ ಪ್ರಕಾರದಿಂದ ಜ್ಞಾನಿಗೆ ಕರ್ಮದ ಅಭಾವ, ಆ ಜ್ಞಾನಿ ಕರ್ಮ ಮಾಡಬೇಕು ಅಂತೇಳಿ ಏನು ಹೇಳಿಲ್ಲ. ಅಭಾವ कर्म का अभाव प्रतिपादन किया. ಆ ಜ್ಞಾನಿ ಯಾವ ಕರ್ಮವನ್ನು ಮಾಡೋದಿಲ್ಲ ಅಂತನೇ ಬರ್ದಾರ ಅವರು ಶಂಕರಾಚಾರ್ಯರು. कर्म का और ज्ञान का फल से विरोध है. ಜ್ಞಾನದ ಫಲನೇ ಬೇರೆ, ಮೋಕ್ಷ. ಕರ್ಮದ ಫಲ ಲೌಕಿಕ ಬೇರೆ, ವಿರೋಧ ಅದಾವು. ಈ ರೀತಿ ಕರ್ಮದ ಫಲ ಮೋಕ್ಷ ನಿತ್ಯದ, ಜ್ಞಾನದ ಫಲ, कर्मದ ಫಲ ಅನಿತ್ಯದ. ಆತೆ ಬಿ ಜ್ಞಾನ कर्म का ಸಮುಚ್ಚಯ ಬನೇನೆ. ಎರಡು ಪೂರ್ವ ಪಕ್ಷಿ ಏನು ಹೇಳಿದ, ಅಲ್ಲಿ ಜ್ಞಾನನೂ ಬೇಕು ಕರ್ಮನೂ ಬೇಕು, ಎರಡೂ ಬೇಕು, ಎರಡೂ ಮಾಡಬೇಕು ಅಂತ ಹೇಳಿದ್ದಲ್ಲ. ಆದರೆ ವಿರೋಧ ಐತಿ, ಹೇಗೆ ಮಾಡಲಿಕ್ಕೆ ಬರುತ್ತದೆ? ಅಸಂಭವ ಅಂತೇಳಿ ಅದ್ರ ಮೇಲೆ ಇಲ್ಲಿ ತೆಳಗೆ ಹೋಗಿ ಬರೋಣ. ನೈ कर्म का फल ಅನಿತ್ಯ ಸಂಸಾರ ಹೈ. ಕರ್ಮದ ಫಲ ಅನಿತ್ಯವಾದ ಸಂಸಾರ ಪ್ರಾಪ್ತಿ ಅದ. ಜ್ಞಾನ ಕಾ ಫಲ ನಿತ್ಯ ಮೋಕ್ಷ. ಆದ್ದರಿಂದ ವಿರೋಧ ಅದ. ಕರ್ಮದ ಫಲ ನಿತ್ಯ, ಜ್ಞಾನದ ಫಲ ನಿತ್ಯವಾದದ್ದು ಮೋಕ್ಷ. ಈ ರೀತಿ ಅದ. ಇಲ್ಲಿ ಸಮುಚ್ಚಯದ ಮೇಲೆ 424ನೇ ಟಿಪ್ಪಣಿ ಅದ. ಈಗ 424ನೇ ಟಿಪ್ಪಣಿ. यद्यपि वेद में भी कहूँ कर्म ज्ञान समुच्चय लिखा है, यद्यपि कार ಶಂಕರ ಅರ್ಧ ಶಂಕಾ ಸ್ವೀಕೃತ ಬಾಳಂ. ಏನಂದ, ಒಂದು ವೇಳೆ ಕರ್ಮದಲ್ಲಿನೂ ವೇದದಲ್ಲಿನೂ ಕೂಡ ಕರ್ಮ ಜ್ಞಾನ ಕರ್ಮಗಳ ಸಮುಚ್ಚಯ ಅಲ್ಲಿ ಹೇಳ್ಯಾರಲ್ಲ, ಜ್ಞಾನ ಹೇಳ್ಯಾರ ಕರ್ಮನೂ ಹೇಳ್ಯಾರ ಅಂತವ ಅಂದ. यद्यपि कार तथापि समुच्चय और क्रम समुच्चय भेद से समुच्चय 2 प्रकार का है. ಸಮುಚ್ಚಯ ಅನ್ನೋದು ಏನೈತಲ್ಲ, ಅದು ಸಮುಚ್ಚಯ ಅಂದ್ರೇನು? ಎರಡು ಕೂಡಿದ್ದು. ಸಮುಚ್ಚಯ ಅಂದ್ರೆ ಎರಡು ಕೂಡಿದ್ದು. ಎರಡು ಕೂಡಿದ್ದು ಅಂದ್ರೆ ಜ್ಞಾನ ಕರ್ಮ ಎರಡು ಕೂಡಿದ್ದಕ್ಕೆ ಸಮುಚ್ಚಯ ಅಂತಾರೆ, ಹೌದಾ? ಆದರೆ ಅದು ಎರಡು ಪ್ರಕಾರವಾಗಿದೆ ಅನ್ನೋದು ಮಾತ್ರ ತಿಳ್ಕೋಬೇಕು. ಆ ಸಮುಚ್ಚಯ ಎರಡು ಪ್ರಕಾರ. ಯಾವ ರೀತಿ ಎರಡು ಪ್ರಕಾರ ಇದೆ ಅಂತ ಕೇಳಿದ್ರೆ, ಆ ಸಮುಚ್ಚಯವು ಕ್ರಮ ಸಮುಚ್ಚಯ, ಸಮ ಸಮುಚ್ಚಯ ಅಂತ ಎರಡು ಪ್ರಕಾರ ಇದೆ. ಈ ಭರ್ತೃ ಪ್ರಪಂಚ, ಈ ಮೊದಲಾದವರು ಔಡಲೋಮಿ ಹಿಡ್ಕೊಂಡು ಎಲ್ಲ ಇವರು ಸಮ ಸಮುಚ್ಚಯವನ್ನು ಒಪ್ಪಿದ್ದಾರೆ, ಅಂಗೀಕಾರ ಮಾಡಿದ್ದಾರೆ. ಶಂಕರಾಚಾರ್ಯರನ್ನ ಮೊದಲು ಮಾಡಿಕೊಂಡು ವೇದಾಂತದ ಅಗ್ರಗಣ್ಯರಾದಂಥ ಎಷ್ಟು ವೇದಾಂತಿಗಳಿದ್ದಾರಲ್ಲ, ಅವರೆಲ್ಲರೂ ಕ್ರಮ ಸಮುಚ್ಚಯವನ್ನು ಒಪ್ಪಿದ್ದಾರೆ. ಅದಕ್ಕಾಗಿ ಇಲ್ಲಿ ಹೇಳಿದರು, ಸಮುಚ್ಚಯ और क्रम समुच्चय भेद से समुच्चय 2 प्रकार का है. ಅಂದ್ರೆ ಅವ್ರು ಬಿಡಿಸಿ ಹೇಳ್ತಾರ, ज्ञान के साधन श्रवण आदि और कर्म के साधन अग्निहोत्र आदि का एक ही काल में अनुष्ठान करने का नाम सम समुच्चय. ಅಂದ್ರ ಅವ್ರು ಏನು ಹೇಳ್ತಾರೆ, ಜ್ಞಾನಕ್ಕೆ ಸಾಧನವಾದ ಶ್ರವಣಾದಿಗಳನ್ನು ಮಾಡ್ಬೇಕು ನೀ, ಮತ್ತು ಹೋಮ ಹವನಾದಿ ಕರ್ಮ ಯಜ್ಞಾದಿ ಅವಕೂರ್ನು ಮಾಡ್ಬೇಕು. ನೋಡು, ಜ್ಞಾನಕ್ಕೆ ಸಾಧನವಾದ ಶ್ರವಣಾದಿಗಳು, ಕರ್ಮಕ್ಕೆ ಸಾಧನವಾದ ಅಗ್ನಿಹೋತ್ರಾದಿ ಇವು ಏಕಕಾಲದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಸಮಸಮುಚ್ಚಯ ಅನ್ನುತ್ತಾರೆ. ಏಕಕಾಲದಲ್ಲಿ ಮಾಡೋದು. ಅದಕ್ಕೆ ಅವರು ಇದನ್ನ ಏಕಕಾಲದಲ್ಲಿ ಮಾಡಿರ್ತಾರೆ. ಪೂರ್ವಪಕ್ಷಿ ಹೇಳ್ತಾನೆ, ಅದು ಹೇಗೆ ಮಾಡಕ್ ಬರ್ತದ? ಯಾಕಂತ ಕೇಳಿದ್ರೆ, ಜ್ಞಾನ ಅಭೇದ ಬುದ್ಧಿಯಿಂದ ನಡೆಯುತ್ತದೆ. ಆ ಪರಮಾತ್ಮನೇ ನಾನು ಅಂತ ಅಭೇದ ಬುದ್ಧಿಯಿಂದ ನಡೀತದೆ. ನನಗ ಇಂಥ ಧನ ಸಂಪತ್ತು ಕೊಡು, ನನಗೆ ಸ್ವರ್ಗ ಪ್ರಾಪ್ತಿ ಮಾಡು, ನನಗೆ ಸುಖ ಕೊಡು ಅಂತೇಳಿ ದೇವರಿಗೆ ಬೇಡ್ಕೊಳ್ಳೋದು ಕರ್ಮ. ಅದು ಭೇದ ಬುದ್ಧಿಯಿಂದ ನಡೆಯುತ್ತದೆ. ಹೌದಾ ಇಲ್ಲ?
ಅಂದ ಮೇಲೆ ಎರಡು ಹೇಗೆ ಕೂಡಿ ಮಾಡಲಿಕ್ಕೆ ಬರ್ತದೆ? ಅದು ಭೇದ ಬುದ್ಧಿ ಅಪೇಕ್ಷೆ ಮಾಡ್ತದೆ, ಇದು ಅಭೇದ ಬುದ್ಧಿ ಅಪೇಕ್ಷೆ ಮಾಡ್ತದೆ. ಆದ್ದರಿಂದ ಎರಡು ಕೂಡಿ ಮಾಡಲಿಕ್ಕೆ ಬರೋದಿಲ್ಲ. ಹೇಗೆ ಅಂತ ಕೇಳಿದ್ರೆ, ಪುಟಾಣಿ ಅಂದರೆ ಕಡ್ಲಿ ಬ್ಯಾಳಿ ಪುಟಾಣಿ ಮಾಡ್ತಾರೆ ಹುರಿದು. ಆ ಪುಟಾಣಿ ಬಾಯಾಗ ತುಂಬಿಕೊಂಡಿದ್ದಾನೆ, ಅವನು ಮೆಲೀಲಿಕ್ಕೆ ಹತ್ತಿದ್ದಾನೆ. ಪುಂಗಿಕಾಯಿ ಊದು ಅಂತ ಹೇಳಿದ್ರು ಅವಾಗ. ಆ ಪುಂಗಿಕಾಯಿ ಊದೋದು ಪುಟಾಣಿ ತಿನ್ನೋದು ಏಕಕಾಲದಲ್ಲಿ ಗೊತ್ತಾಗಿಲ್ಲ. ಆ ರೀತಿ ಕರ್ಮ ಮತ್ತು ಜ್ಞಾನ ಏಕಕಾಲದಲ್ಲಿ ಸಂಭವಿಸುವುದಿಲ್ಲ. ಇದೆ ಅದಕ್ಕೆ ಸಮಸಮುಚ್ಚಯ ಹೀಗಿದೆ ಅಂತ. ಇನ್ನು ಕ್ರಮ ಸಮುಚ್ಚಯ ಅಂದ್ರೆ ಏನಾದನ್ನು ಹೇಳ್ತಾರೆ 2ನೇ ನಂಬರ್ದಲ್ಲಿ. ಪ್ರಥಮ ಅಂತಃಕರಣ ಶುದ್ಧಿಕೆ ಅರ್ಥ ಜಿಜ್ಞಾಸಾ ಪರ್ಯಂತ ಕರ್ಮಕರ್ಣ. ಮೊದಲು ಏನೈತಿ, ಅಂತಃಕರಣ ಶುದ್ಧ ಮಾಡ್ಕೊಳ್ಳೋ ಸಲುವಾಗಿ ಅವನು ಜ್ಞಾನದ ಇಚ್ಛಾ ಆಗೋ ತನಕ, ಮುಖ್ಯೋ ಜಿಜ್ಞಾಸು ಆಗೋವರೆಗೆ ಅವನು ಕರ್ಮ ಅಲ್ಲಿ ಮಾಡಬೇಕಾದನ್ನು. ಅಂತಃಕರಣ ಶುದ್ಧಿಗಾಗಿ ಕರ್ಮ ಮೊದಲು ಮಾಡಬೇಕು. ಪೀಚೆ ಕರ್ಮಕಿ ವಿರೋಧಿಕ, ಆ ಕರ್ಮ ಇವು ಕರ್ಮಕ ವಿಧಿ ಐತಿ. ವಿಧಿವತ್ ಕರ್ಮ ಮಾಡ್ಬೇಕಾಕೈತಿ. ಅದಕ್ಕೊಂದು ವಿಧಿ ವಿಧಾನಗಳದಾವ, ಹೌದಿಲ್ಲ? ಹೇಗೆ ಮಾಡಬೇಕು ಏನು ಅಂತ ಹಿಂಗೆಲ್ಲ. ಆ ವಿಧಿ ವಿಧಾನಗಳನ್ನೆಲ್ಲ ಅನಾದರ ಕರ್ಕೆ ಅಂದ್ರೆ ತ್ಯಜಿಸಿ ಅದನ್ನು ಬಿಟ್ಟು ಜ್ಞಾನಕ್ಕೆ ಸಾಧನ ಶ್ರವಣ ಅಂದ್ರೆ ಕರ್ಮದ ಜಂಜ ವಿಧಿ ವಿಧಾನಗಳನ್ನೆಲ್ಲ ಬಿಟ್ಟು ಅದು ಒಂದಿನ ಮಾಡಲಿಲ್ಲ ಅಂದ್ರೆ ಏನೋ ಕಳ್ಕೊಂಡೇ ನಂಗೆ ಆಗ್ತಿರ್ತದ ಅವನು. ಆ ಕರ್ಮದ ಒಂದು ಇದು ಅಷ್ಟು ಅಳವಡಿಸಿರ್ತದೆ. ಅದಕ್ಕಾಗಿ ಅಲ್ಲಿ ಜ್ಞಾನಕ ಸಾಧನ ಶ್ರವಣಾದಿಕ ದ್ವಾರ ಜ್ಞಾನಕ ಸಂಪಾದನ ಕರ್ಣಿಕ ನಾಮ್ ಕ್ರಮ ಸಮುಚ್ಚಯ. ಅಂತಃಕರಣ ಶುದ್ಧಿಯಾಗಿ ಮೊದಲು ಕರ್ಮ ಮಾಡೋದು, ಹಿಂದೆಗಡೆ ಜ್ಞಾನಕ್ಕಾಗಿ ಶ್ರವಣಾದಿಗಳನ್ನೇ ಮಾಡೋದು, ಕರ್ಮ ಮಾಡೋದಿಲ್ಲ. ಇದಕ್ಕೆ ಏನಂತಾರೆ? ಕ್ರಮ ಸಮುಚ್ಚಯ ಅನ್ನುತ್ತಾರೆ. ಕ್ರಮದಿಂದ ಬಂದ ಮೊದಲು ಕರ್ಮ, ಹಿಂದೆಗಡೆ ಶ್ರವಣಾದಿಗಳು. ಹೇಗೆ ಅಲ್ಲಿ ಎಲ್ಲ ಕೂಡೆ ಹೊಡೆಯೋದು ಗಾಡಿ ಅದ್ರಾಗ ಐತೆ. ಹೌದು. ಅದಕ್ಕೆ ತಿನ್ಮೆ ಸಮುಚ್ಚಯ ತ್ಯಾಜ್ಯ, ಎರಡು ಕೂಡಿ ಮಾಡೋದು ಜ್ಞಾನ ಕರ್ಮ ಸಮುಚ್ಚಯ. ತ್ಯಾಜ್ಯ ಅಂದ್ರೆ ಬಿಡಬೇಕು. ಕ್ರಮ ಸಮುಚ್ಚಯ ಗ್ರಾಹ್ಯ. ಕ್ರಮ ಸಮುಚ್ಚಯ ಮೊದಲು ಕರ್ಮ ನಿಷ್ಕಾಮ ಕರ್ಮ ಮಾಡು, ಅಂತಃಕರಣ ಶುದ್ಧಿ ಮಾಡಿಕೊಂಡು ಶ್ರವಣಾದಿಗಳನ್ನು ಮಾಡಿ ಜ್ಞಾನ ಮಾಡ್ಕೊ. ಹಿಂಗೆ ಇದು ಕ್ರಮ ಸಮುಚ್ಚಯ. ಈ ವೇದ ಕಾ ತಾತ್ಪರ್ಯ ಯಾತೆಯ ಸಮಸಮುಚ್ಚಯ ಕಾ ಖಂಡನ ಕಿಯ. ಆ ಎರಡು ಕೂಡಿ ಮಾಡಬೇಕೆಂಬುವ ಸಮಸಮುಚ್ಚಯವನ್ನು ಖಂಡನ ಮಾಡೀವಿ. ಕ್ರಮ ಸಮುಚ್ಚಯಕ ನೈ. ಕ್ರಮ ಸಮುಚ್ಚಯ ಅನ್ನೋದಲ್ಲ, ಕರ್ಮೋಪಾಸನೆಗಳು ಅಂತಃಕರಣ ಶುದ್ಧಿಗಾಗಿ ಬೇಕು. ಆಯ್ತು, ಟಿಪ್ಪಣಿ ಸಮಾಪ್ತಿ. ಎಲ್ಲಿಗೆ ಅಂದರೆ 385ಕ್ಕೆ ಇಲ್ಲಿಗೆ ಸ್ಟಾಪ್. 385 ಅಲ್ಲಿ ಅಂಕಿ ಅಲ್ಲಿಗೆ ಬಂದು ನಿಂದಿರೋದು. ಈಗ ಅಲ್ಲಿಂದ ಮುಂದೆ ಶುರು. ಈಗ 84 ಅನ್ನೋದ್ರ ಹಿಂದಕ್ಕೆ ಹೋಗ್ಬೇಕಾಕತಿ. ಮತ್ತೆ ಅವ್ರಿಗೆ ಬಂದು ಎಲ್ಲಿಗೆ ಹುಡುಕಾಡ್ಬೇಕು? ಮುಂದೆ ನೀವು ಎಲ್ಲಿಗೆ ಬಂದು ಕೈ ಇಟ್ಕೊಂಡು ನಿಂದಿರ್ಬೇಕಂದ್ರೆ 385ಕ್ಕೆ ನಿಂದಿರ್ಬೇಕು. ನೀ ಹಿಂದಕ್ಕೆ ಹೋದೆ ಅಂದ್ರೆ ಮತ್ತೆ ಅಲ್ಲಿ ಉಳಿತಿ. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ, ಹರ ಹರ ಮಹಾದೇವ್.